Hello everyone, my name is Irfan. I am a maths lecturer. ಯೂಶ್ವಲಿ ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, 2025 ಬೋರ್ಡ್ ಎಕ್ಸಾಮ್ಸ್ಗಳೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತಿದ್ದೀನಿ. ಸೊ ನಾನು ಮಾಡಿಸೋ ಕ್ವಶನೇ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ಇವೆಲ್ಲ ಕ್ವಶನ್ಸು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ನಾನು ಸಾಲ್ವ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನಾನು ಬೇಕಾದ್ರೆ ನೋಡಿ, ನೀವು ಫಸ್ಟ್ ಯೂನಿಟ್ ಟೆಸ್ಟು, ಮಿಡ್ ಟರ್ಮ್ ಟೆಸ್ಟು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟಲ್ಲಿ ಆಲ್ಮೋಸ್ಟ್ ನಾನು ಮಾಡಿಸಿದ್ದೆ ಕ್ವಶನ್ಸ್ ಬಂದಿದ್ದವು. ಅದಕ್ಕೋಸ್ಕರ ದಿಸ್ ಇಸ್ ದ ಪ್ರೂಫ್ ಆಫ್ ಆಲ್ ಕ್ವಶನ್ಸ್ ಆರ್ ವಾಟ್ ಐ ಆಮ್ ಸಾಲ್ವಿಂಗ್, ದೋಸ್ ಆರ್ ಇಂಪಾರ್ಟೆಂಟ್ ಅಂತ. ಓಕೆ, ಸೊ ನಾವು ಇಲ್ಲಿ ನೋಡಿ ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ಮೇಲೆ, ಸೊ ನಾನು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂದರೆ ಲೆಟಸ್ ಕನ್ಸಿಡರ್ ನಮಗೆ 3D ಜಾಮೆಟ್ರಿ ಅಂತ ಚಾಪ್ಟರ್ ಇದೆ. ಓಕೆ, 3D ಜಾಮೆಟ್ರಿಯಿಂದ ಯಾವ್ಯಾವ ಕ್ವಶನ್ಸ್ ಕೇಳ್ತಾರೆ ಯಾವ್ಯಾವ ಥರದ್ದು ಕ್ವಶನ್ಸ್ ನಾನು ವಿಡಿಯೋ ಮಾಡಿ ಅದ್ರದ್ದು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದೇ ಥರ ಈ ಎಷ್ಟು ಚಾಪ್ಟರ್ಸ್ ಇದಾವೆ ಎಲ್ಲರದು ಆ ಚಾಪ್ಟರ್ ಮೇಲೆ ಯಾವ್ಯಾವ ಥರದ ಕ್ವಶನ್ ಬರುತ್ತೆ ಅವೆಲ್ಲ ಕ್ವಶನ್ಸು ನಾನು ವಿಡಿಯೋ ಮಾಡಿ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಿಮಗೆ ಸೊ ಕ್ವಶನ್ ವೈಸು ಕೂಡ ನಾನು ಏನು ಮಾಡಿದ್ದೀನಿ, ಸೊ ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಲೆಟಸ್ ಕನ್ಸಿಡರ್ 2 ಮಾರ್ಕ್ಸು 3 ಮಾರ್ಕ್ಸ್ ಇದೆಲ್ಲ. ಸೊ 2 ಮಾರ್ಕ್ಸ್ದು ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಎಲ್ಲ ಕ್ವಶನ್ಸ್ 2 ಮಾರ್ಕ್ಸ್ದು ಏನೇನು ಕ್ವಶನ್ಸ್ ಎಲ್ಲ ಕ್ವಶನ್ಸ್ ಕೇಳ್ತಾರಲ್ಲ ಅದ್ರದ್ದು ಒಂದು ಸಪ್ರೇಟ್ ಪ್ಲೇ ಲಿಸ್ಟು, 3 ಮಾರ್ಕ್ಸ್ ಸಪ್ರೇಟ್ ಪ್ಲೇ ಲಿಸ್ಟು, ಮತ್ತು 4 ಮಾರ್ಕ್ಸು 5 ಮಾರ್ಕ್ಸು 6 ಮಾರ್ಕ್ಸು MCQs ಸಪ್ರೇಟ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಸೊ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಾವು ಇವೆಲ್ಲ ಕ್ಲಾಸಸ್ ಆದಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಆದಮೇಲೆ ನಾನು ಕಾನ್ಸೆಪ್ಟ್ ವೈಸ್ ಎಕ್ಸಸೈಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ತೀನಿ. ಅದೇ ಥರ ನೆಕ್ಸ್ಟ್ KCET ಮತ್ತು JEE ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತ ಇದ್ದೀನಿ. ಓಕೆ, ಸೊ ಇವೆಲ್ಲ ಕ್ಲಾಸಸ್ ಆದಮೇಲೆ PDF ನೋಟ್ಸ್ ಇರುತ್ತಲ್ಲ, ಆ PDF ನೋಟ್ಸ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಕ್ಲಾಸಿಂದ ಅಷ್ಟೇ PDF ನೋಟ್ಸ್ ಇರಲ್ಲ, ಎಲ್ಲ ಕ್ಲಾಸಿಂದ PDF ನೋಟ್ಸ್ ಇರುತ್ತೆ, ಅಲ್ಲಿಂದ ನೀವು ತಗೋಬೋದು. ಓಕೆ, ಸೊ ಮತ್ತೆ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಈಗ ನೋಡಿ, ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಏನು ಮಾಡಿದೆ, ಪ್ರಾಬಬಿಲಿಟಿ ಇದು ಇಂಪಾರ್ಟೆಂಟ್ MCQ ಮತ್ತು ವೆಕ್ಟರ್ ಆಲ್ಜಿಬ್ರಾ ಇದು ಇಂಪಾರ್ಟೆಂಟ್ MCQs ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಈಗ ನಾನು 3D ಜಾಮೆಟ್ರಿದು ಇಂಪಾರ್ಟೆಂಟ್ MCQs ಸಾಲ್ವ್ ಮಾಡೋಣ. ಓಕೆ, ಸೊ ನೋಡಿ ಇಷ್ಟು 3D ಜಾಮೆಟ್ರಿದು ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದೆ. MCQ ಸಾಲ್ವ್ ಮಾಡಿಬಿಟ್ರೆ ಮುಗೀತು, ನೀವು ಬೇರೆ ಕ್ವಶನ್ ಯಾವ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಬಟ್ ನೀವು ಕ್ವಶನ್ಸ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೆ ಸೊ ಆನ್ಸರ್ ಬರ್ತವೆ. ಇಲ್ಲಾಂದ್ರೆ ನೀವು ಫೈನಲ್ ಎಕ್ಸಾಮ್ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕಾಗಲ್ಲ. ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ಅದನ್ನ ಪ್ರತಿಯೊಂದು ಕ್ವಶನ್ಸ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು, ಆವಾಗ ನಿಮ್ಗೆ ಏನು ಬರ್ತವೆ ಸೊ ಫೈನಲ್ ಎಕ್ಸಾಮಲ್ಲಿ ಮಾಡ್ಬೋದು. ಇಷ್ಟು ಸಾಲ್ವ್ ಮಾಡಿಬಿಟ್ರೆ ಸಾಕು, ನೀವು ಮತ್ತೆ ಬೇರೆ ಕ್ವಶನ್ ಸಾಲ್ವ್ ಮಾಡೋಕೆ ಬೇಕಾಗಿಲ್ಲ. ಬಟ್ ನೀವು ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಕ್ವಶನ್ಸು. ಓಕೆ, ಸೊ ನಾವು ಈಗ ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ 3D ಜಾಮೆಟ್ರಿದು ಇಂಪಾರ್ಟೆಂಟು MCQ ಸಾಲ್ವ್ ಮಾಡೋಣ. ಸೊ ನಾವು ವಿ ವಿಲ್ ಗೋ ಫಾರ್ ಇಲ್ಲಿ ನೋಡಿ ಕೆಲವೊಂದ್ಸಲ ಈಗ ನೋಡಿ ಇದು ನಾ ಈಗ ಬೋರ್ಡ್ಗೆ ಅಷ್ಟೇ ಸಾಲ್ವ್ ಮಾಡಿಸ್ತಿಲ್ಲ, ಇದು ನಮಗೆ KCETಗೂ ಬಂದರೆ ಬರ್ಬೋದು. ಸರ್ ಇವು ಕ್ವಶನ್ಸ್ KCETಗೆ ಬರಲ್ಲ ಏನು ಸರ್? ಬಂದರೆ ಬರ್ಬೋದು, ಬಟ್ ಐ ಕ್ಯಾಂಟ್ ಅಶ್ಯೂರ್ ಯು KCETಗೆ ಬಂದೇ ಬರುತ್ತೆ ಅಂತ ಹೇಳಿ. ಬಟ್ ನಾನು ಬೋರ್ಡಿಗೆ ಹೇಳ್ತೀನಿ ಇವು ಬಂದೇ ಬರ್ತವೆ. KCETಗೆ ಬಂದರೆ ಬರ್ಬೋದು, ಬರಲಿಕ್ಕಿಲ್ಲ. ಓಕೆ, ಬಟ್ ನಿಮ್ಮ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಥರದ ಕ್ವಶನ್ ಸಾಲ್ವ್ ಮಾಡ್ತೀರಾ ನೀವು. ಓಕೆ, ಸೊ ನಾವು ವಿ ವಿಲ್ ಗೋ ಫಾರ್ ಡೈರೆಕ್ಟ್ಲಿ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ ಇಲ್ಲಿ, ಸೊ ಈಗ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕ್ವಶನ್ ಸಾಲ್ವ್ ಮಾಡೋಕ್ಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು. ಸೊ ಕಾನ್ಸೆಪ್ಟ್ ಏನು? ಸೊ ನಮಗೆ ಸ್ವಲ್ಪ ಕೆಲವೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು. ಕಾನ್ಸೆಪ್ಟ್ ಏನಂದ್ರೆ, ಲೆಟ್ ಅಸ್ ಕನ್ಸಿಡರ್ ನಮಗೆ ಒಂದು 3D ಸ್ಪೇಸ್ ಇದೆ ಅಂತ ಅನ್ಕೊಳ್ಳಿ. 3D ಸ್ಪೇಸ್ ಈ ಥರ 3D ಸ್ಪೇಸ್ ಇದೆ ಅಂತ ಅನ್ಕೊಳ್ಳಿ. ಈ 3D ಸ್ಪೇಸಲ್ಲಿ ಒಂದು ಲೈನ್ ಇದೆ. ಓಕೆ, ಆ ಲೈನ್ ಏನೋ ವೆಕ್ಟರ್ ಇದೆ. ಸೊ ದಟ್ ಈಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಎ ವೆಕ್ಟರ್ ಹ್ಯಾವಿಂಗ್ ದಿಸ್ ಈಸ್ ಲೈನ್, ಇದೊಂದು ಲೈನ್ ಅಂತ ಅನ್ಕೊಳ್ಳಿ. ಇದ್ರದ್ದು ದಿಸ್ ಪಾಯಿಂಟ್ ಈಸ್ A, ದಿಸ್ ಪಾಯಿಂಟ್ ಈಸ್ O. ಸೊ ಇಟ್ ಈಸ್ ಮೇಕಿಂಗ್ ಅನ್ ಇದ್ರದ್ದು ಏನು, ಇದ್ರ ಪೊಸಿಷನ್ ವೆಕ್ಟರ್ ಏನು ಬರ್ತದೆ, ದಟ್ ಈಸ್ OA ಬರುತ್ತೆ. ಇದ್ರ ಪೊಸಿಷನ್ ವೆಕ್ಟರ್ ಏನು ಬರುತ್ತೆ, OA ಬರುತ್ತೆ. ಓಕೆ, ಸೊ ಈ A ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾರ ಇದೆ ಅಂತ. ಓಕೆ, ಈ ಪಾಯಿಂಟ್ಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾರ ಇದೆ, ನಮ್ಗೆ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. And so this is what, this is x-axis, this is y-axis, and this is z-axis. Okay, the x-axis, y-axis, z-axis. ಇಲ್ಲಿ ನೋಡಿ ಈ OA ಅನ್ನೋದು ಪೊಸಿಷನ್ ವೆಕ್ಟರ್, OA ಅನ್ನೋದು ವೆಕ್ಟರ್, ಇಟ್ ಈಸ್ ಮೇಕಿಂಗ್ ಎನ್ ಆಂಗಲ್ x-axis ಜೊತೆ ಏನೋ ಆಂಗಲ್ ಮಾಡ್ತಿದೆ. ಓಕೆ, x-axis ಜೊತೆ ಏನೋ ಆಂಗಲ್ ಮಾಡ್ತಿದೆ, ಮತ್ತೆ y-axis ಜೊತೆ ಏನೋ ಆಂಗಲ್ ಮಾಡ್ತಿದೆ, ಮತ್ತೆ z-axis ಜೊತೆ ಏನೋ ಆಂಗಲ್ ಮಾಡ್ತಿದೆ. ಓಕೆ, x-axis ಜೊತೆ ಏನು ಆಂಗಲ್ ಮಾಡ್ತಿದೆ, ಓಕೆ, x-axis ಜೊತೆ ಏನು ಆಂಗಲ್ ಮಾಡ್ತಿದೆ, ದಟ್ ವಿ ಟೇಕ್ ಇಟ್ ಆಸ್ ಆಲ್ಫಾ. ಓಕೆ, x-axis ಜೊತೆ ಏನು ಆಂಗಲ್ ಮಾಡ್ತಿದೆ, ದಟ್ ವಿ ಟೇಕ್ ಇಟ್ ಆಸ್ ಆಲ್ಫಾ. y-axis ಜೊತೆ ಏನು ಆಂಗಲ್ ಮಾಡ್ತಿದೆ, ದಟ್ ವಿ ಟೇಕ್ ಇಟ್ ಆಸ್ ಬೀಟಾ. ಅಂಡ್ z-axis ಜೊತೆ ಏನು ಆಂಗಲ್ ಮಾಡ್ತಿದೆ, ದಟ್ ವಿ ಟೇಕ್ ಇಟ್ ಆಸ್ ಗಾಮಾ. ಇಷ್ಟು ಗೊತ್ತಿರಬೇಕು. ಸೊ x-axis ಜೊತೆ ಏನು ಆಂಗಲ್ ಮಾಡ್ತಿದೆ, ಆಲ್ಫಾ ಆಂಗಲ್ ಮಾಡ್ತಿದ್ರೆ, y-axis ಜೊತೆ ಬೀಟಾ ಆಂಗಲ್ ಮಾಡ್ತಿದ್ರೆ, z-axis ಜೊತೆ ಗಾಮಾ ಆಂಗಲ್ ಮಾಡ್ತಿದೆ. ಓಕೆ, ಇಷ್ಟು ಗೊತ್ತಿದ್ದಾಗ ವಾಟ್ ಅಬೌಟ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿಸ್ ಲೈನ್?
Okay, direction cosines of this line are this OA vector. Direction cosines of OA vector ಅಥವಾ this line ಏನು ಬರುತ್ತೆ ಅಂದ್ರೆ so that is equal to direction cosines are direction cosines are so now ಹೆಂಗೆ ಬರೀತಾರೆ that is first direction cosine that is L that is equal to cos alpha. Okay, L that is equal to cos alpha. ಅದೇ ತರ M that is equal to cos beta, N that is equal to cos gamma. So these are the direction cosines. ಇವನ್ನೇ direction cosines ಅಂತ. Okay, so ಇದು in terms of trigonometric functions ಆಯ್ತು. Okay, in terms of trigonometric functions ಆಯ್ತು. So now they have given coordinate points of this A point, that is A, B, C ಇದೆ ಅಂತ ಅನ್ಕೊಳ್ಳಿ. Okay, so coordinate points of A ಏನು ಕೊಟ್ಟಿದ್ದಾರೆ ನಮಗೆ A, B, C ಅಂದ್ರೆ OA vector ಏನು ಬರ್ತದೆ that is OA vector that is equal to ನಮಗೆ ಏನು ಬರ್ತದೆ ಅಂದ್ರೆ so that is ನಮಗೆ A I cap B J cap C K cap ಇಷ್ಟು ಬರುತ್ತಾ. Okay, so ನಮಗೆ ಇದು ಡೈರೆಕ್ಷನ್ ಕೊಸೈನ್ಸ್ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಆಯ್ತು ಇದಾಯ್ತು. ಬಟ್ ನಾರ್ಮಲ್ ಆಗಿ ಇನ್ ಟರ್ಮ್ಸ್ ಆಫ್ ನಾವೇನ್ ಕಂಡಿಡ್ಬೇಕು ಇನ್ ಟರ್ಮ್ಸ್ ಆಫ್ ನಮಗೆ ಎ ಬಿ ಸಿ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಬರುತ್ತೆ ಅಂದ್ರೆ ಡೈರೆಕ್ಷನ್ ಎಲ್ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ಎ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ಇದು ನೆನ್ಪಿಟ್ಕೋ ಡೈರೆಕ್ಷನ್ ಕೊಸೈನ್ಸ್. Okay, direction cosines cos alpha that is equal to a divided by root of a square plus b square plus c square. Okay, idu next b divided by root of a square plus b square plus c square. Okay, idu next ade n value en bartha that is c divided by root of a square plus b square plus c square. ಓಕೆ, ಸೊ ಡೈರೆಕ್ಟ್ ಆಗಿ ಹೆಂಗ್ ಬರ್ತಿರ್ತಾರೆ ಸರ್ ಅಂದ್ರೆ ಸೊ ಡೈರೆಕ್ಟ್ ಆಗಿ ಇವೆಲ್ಲ ಕ್ವಶನ್ಸ್ ನಾನು ಮಾಡಿಸಿದ್ದೀನಿ, ಇದ್ರ ಎಲ್ಲ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಓಕೆ, ಸೊ ನಾವು ಇಷ್ಟಿದೆನಾ. ಸೊ ನಿಮ್ಗೆ ಡೈರೆಕ್ಷನ್ ಕ್ವಶನ್ಸ್ ಆಯ್ತು. ಓಕೆ, ಸೊ ಇಷ್ಟು ಡೈರೆಕ್ಷನ್ ಕ್ವಶನ್ಸ್ ಆಯ್ತು ಅಂದ್ರೆ ಸೊ ನಮ್ಗೆ ಇಷ್ಟು ಗೊತ್ತಿರಬೇಕು. ಸೊ ಹಿಯರ್ ವಾಟ್ ಅಬೌಟ್ ಡೈರೆಕ್ಷನ್ ರೇಷಿಯೋಸ್ ಆಫ್ ದಿಸ್ ವೆಕ್ಟರ್. ಓಕೆ, ಇಲ್ಲಿ ಡೈರೆಕ್ಷನ್ ರೇಷಿಯೋಸ್ ಏನು? ಡೈರೆಕ್ಷನ್ ರೇಷಿಯೋಸ್ ಆರ್ ಹಿಯರ್ direction ratios are so direction ratios andre u a b c okay, direction ratios are ಏನili a b c are direction ratios, ಇದು ಗೊತ್ತಿರಲಿ ನಿಮಗೆ. okay, a b c are direction ratios. ಇದು ಏನು ಬರುತ್ತೆ ನಮಗೆ that is direction cosines u ಬಂದು ಇಷ್ಟು. okay, ಇಷ್ಟು ಆದ್ಮೇಲೆ ಸೊ ನಾವೇನ್ ಮಾಡೋದು the relationship between this cos alpha, cos beta and cos gamma. So relationship between cos alpha, cos beta, cos gamma ಏನು ಬರುತ್ತೆ ಅಂದ್ರೆ ನಮಗೆ that is cos square alpha plus cos square beta plus cos square gamma that is equal to 1. Relation between this cos alpha, cos beta, cos gamma ಏನು ಬರುತ್ತೆ ನಮಗೆ cos square alpha plus cos square beta plus cos square gamma that is equal to 1. ಇದು ಒಂದು ಗೊತ್ತಿರಬೇಕು. ಓಕೆ, ಇಷ್ಟ ಆಯ್ತಾ. ಅಂಡ್ ಇವು ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಏನು? ಡೈರೆಕ್ಷನ್ ರೇಷಿಯೋಸ್ ಇಸ್ ನಥಿಂಗ್ ಬಟ್ ನಂಬರ್ಸ್. ಯಾವುದೋ ಒಂದು ನಂಬರ್ಸ್ ದೋಸ್ ಆರ್ ಪ್ರಪೋರ್ಷನಲ್ ಟು ಏನು? ನಂಬರ್ಸ್ ವಿಚ್ ಆರ್ ಪ್ರಪೋರ್ಷನಲ್ ಟು ನಮಗೆ ಡೈರೆಕ್ಷನ್ ಕೊಸೈನ್ಸ್. ದೋಸ್ ನಂಬರ್ಸ್ ವಿ ಕಾಲ್ಡ್ ಆಸ್ ಡೈರೆಕ್ಷನ್ ರೇಷಿಯೋಸ್. ಓಕೆ, ನಾರ್ಮಲ್ ಆಗಿ ಡೈರೆಕ್ಷನ್ ಯಾವುದೋ ವೆಕ್ಟರ್ ಕೊಟ್ಟಿದ್ರೆ ಅದು ಡೈರೆಕ್ಷನ್ ರೇಷಿಯೋಸ್ ಯಾವಂದ್ರೆ ಇವು ಎ ಬಿ ಸಿ. ಓಕೆ, ಜನರಲ್ ಆಗಿ ನಾವು ಹೆಂಗೆ ಹೇಳ್ತೀವಿ, ಜನರಲ್ ಆಗಿ ನಮಗೆ ಸೊ ಡೈರೆಕ್ಷನ್ ರೇಷಿಯೋಸ್ ಆರ್ ನಂಬರ್ಸ್. Direction ratios are numbers which are proportional to direction cosines. Okay, so ಇಲ್ಲಿ direction ratios direction cosines ಈ ತರ ಬರ್ಕೊಂಡಿದ್ದೀನಿ, ಶಾರ್ಟ್ ಕಟ್ ಅಲ್ಲಿ ಬರ್ಕೊಂಡಿದೆ. which means ನಮಗೆ ಇದು ನಂಬರ್ಸ್ ಅಂದ್ರೆ ಯಾವುವು? that is a that is proportional to l. okay, a is that is proportional to n, that is b that is proportional to m, and c that is proportional to n. Okay, so direction ratios are number that is proportional to direction cosine. ಇಷ್ಟು ಬರೀ. okay, ಇಷ್ಟು ಬರ್ತೀರಾ. ಸೊ ನಾನು ಏನು ಮಾಡ್ತೀನಿ, ಸೊ ಹಿಯರ್ ಐ ಕ್ಯಾನ್ ರೈಟ್ ಇಟ್ ಆಸ್, ನಾನು ಏನು ಬರ್ತೀನಿ, ಸೊ ದಿಸ್ ಎಲ್ ಐ ಕ್ಯಾನ್ ರೈಟ್ ಆಸ್ ಎಲ್ ದಟ್ ಈಸ್ ಈಕ್ವಲ್ ಟು ಡೈರೆಕ್ಟ್ ಪ್ರಪೋರ್ಷನಲ್ ಅಂದ್ರೆ ಕಾನ್ಸ್ಟೆಂಟ್ ಬರೀಬೋದಾ? ಎಲ್ ದಟ್ ಈಸ್ ಈಕ್ವಲ್ ಟು ಕೆ ಇಂಟು ಎ ಅಂತ ಬರೀಬೋದಾ? ಓಕೆ, ಅದೇ ತರ ಇಲ್ಲಿ ಎಂ ದಟ್ ಈಸ್ ಈಕ್ವಲ್ ಟು ಕೆ ಇಂಟು ಬಿ ಅಂತ ಬರೀಬೋದಾ? ಓಕೆ, ಅದೇ ತರ ಇಲ್ಲಿ ಏನು ಬರುತ್ತೆ, ಎನ್ ದಟ್ ಈಸ್ ಈಕ್ವಲ್ ಟು ಕೆ ಇಂಟು ಸಿ ಅಂತ ಬರೀಬೋದು. ಓಕೆ, ಸೊ ಇಲ್ಲಿ ಏನು ಬರುತ್ತೆ ಅಂದ್ರೆ ಸೊ ಇದ್ರಲ್ಲಿ ಏನು ಇದನ್ನು ಸಾಲ್ವ್ ಮಾಡ್ಕೊಂಡು ಬಂದ್ರೆ ಏನು ಬರುತ್ತೆ, ಇದನ್ನು ಸಾಲ್ವ್ ಮಾಡ್ಕೊಂಡು ಬಂದ್ರೆ ಸೊ ದಟ್ ಈಸ್ ನಮಗೆ ಎಲ್ ಡಿವೈಡೆಡ್ ಬೈ ಎ ದಟ್ ಈಸ್ ಈಕ್ವಲ್ ಟು ಕೆ. ಓಕೆ, ಅದೇ ಥರ ಎಮ್ ಡಿವೈಡೆಡ್ ಬೈ ಬಿ ದಟ್ ಈಸ್ ಈಕ್ವಲ್ ಟು ಕೆ. ಅದೇ ಥರ ಎನ್ ಡಿವೈಡೆಡ್ ಬೈ ಸಿ ದಟ್ ಈಸ್ ಈಕ್ವಲ್ ಟು ಕೆ.
ಓಕೆ, ಇದನ್ನೆಲ್ಲ ಹೆಂಗೆ ಬರಿಬೋದು ನಾನು? ಇದನ್ನೆಲ್ಲ ಕಂಪ್ಲೀಟ್ ಆಗಿ ಯಾಕೆಂದ್ರೆ ರೈಟ್ ಆಸ್ ಇಲ್ಲಿ ಬರೀತೀನಿ ನೋಡಿ. ಸೊ ಕಂಪ್ಲೀಟ್ ಆಗಿದೆ L ಡಿವೈಡೆಡ್ ಬೈ A is equal to M divided by B that is equal to N divided by C that is equal to K. Okay, so this is what the relationship between direction cosines and direction ratios. This is what the relationship between direction cosines and direction ratios. Okay, this is what the relationship between direction cosines and direction ratio. ಇಷ್ಟು ಗೊತ್ತಿರಬೇಕು. ಓಕೆ, ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಮುಂದೆ ಬೇಕಾದ್ರೆ ಇನ್ನೂ ಬೇರೆ ಕಾನ್ಸೆಪ್ಟ್ ಇರುತ್ತೆ, ಅದು ಅರ್ಥ ಮಾಡ್ಕೊಳ್ಳೋಣ. ಸೊ ಇಷ್ಟರ ಮೇಲೆ ನಾವು ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ ನಮ್ಗೆ ಯಾವುದೋ ಲೈನ್ ಇದೆ, ಇಟ್ ಇಸ್ ಮೇಕಿಂಗ್ ಅನ್ ಆಲ್ಫಾ ಆಂಗಲ್ ವಿತ್ ಎಕ್ಸ್ ಆಕ್ಸಿಸ್, ಬೀಟಾ ಆಂಗಲ್ ವಿತ್ ವೈ ಆಕ್ಸಿಸ್, ಗಾಮಾ ಆಂಗಲ್ ಇದೆ ಝೆಡ್ ಆಕ್ಸಿಸ್ ಅಂತ ಬಂದಾಗ ಆವಾಗ ಅದ್ರ ಡೈರೆಕ್ಷನ್ ರೇಷಿಯೋಸ್ ಏನು ಬರುತ್ತೆ? ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಓಕೆ, ಸೊ ನಾವು ಇನ್ ಟರ್ಮ್ಸ್ ಆಫ್ ಎ ಮತ್ತೆ ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ A divided by root of A square plus B square plus C square, ಅದೇ ತರ ಇವು ಬರೀಬಹುದು. ಓಕೆ, ಇಷ್ಟು ಕಾನ್ಸೆಪ್ಟ್ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ಈ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಫಸ್ಟ್ ಕ್ವಶನ್ ಏನಿದೆ? ಇಫ್ ಎ ಲೈನ್ ಮೇಕ್ಸ್ ಅನ್ ಆಂಗಲ್ pi by 2, pi by 3, pi by 6 with the x and y and z axis, okay, respectively, then its direction cosines are, okay, just now ಈಗ ಕಲ್ತಿದ್ದೀವಿ ಡೈರೆಕ್ಷನ್ ಅಂದ್ರೆ cos alpha, cos beta, cos gamma. ಓಕೆ, ಒಂದು ಯಾವುದೋ ಲೈನ್ ಇದೆ. ಓಕೆ, ಲೆಟ್ ಅಸ್ ಕನ್ಸಿಡರ್ ಇದು ಒಂದು ಲೈನ್ ಇದೆ ಅನ್ಕೊಳ್ಳಿ. ಸೊ ದಿಸ್ ಇಸ್ ಮೇಕಿಂಗ್ ಅನ್ ಆಂಗಲ್. ಆಲ್ಫಾ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ? ದಟ್ ಈಸ್ pi by 2 ಆಂಗಲ್ ಮಾಡ್ತಿದೆ. ಸೊ ನಮಗೆ ಸೊ ನೋಡಿ ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡಿದ್ರೆ pi by 2 ಆಂಗಲ್ ಮಾಡ್ತಿದೆ. ಅದೇ ತರ y ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ? ದಟ್ ಈಸ್ pi by 3 ಆಂಗಲ್ ಮಾಡ್ತಿದೆ. ಅದೇ ತರ z ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ? ದಟ್ ಈಸ್ pi by 6 ಆಂಗಲ್ ಮಾಡ್ತಿದೆ. ಓಕೆ, ಸೊ ವಿಚ್ ಮೀನ್ಸ್ ಅಲ್ಫಾ ವ್ಯಾಲ್ಯೂ ಏನು? ದಟ್ ಈಸ್ ಅಲ್ಫಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು pi by 2 ನಮಗೆ. ಅದೇ ತರ ಬೀಟಾ ವ್ಯಾಲ್ಯೂ ಎಷ್ಟಿದೆ? ಬೀಟಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು pi by 3. ಓಕೆ, ದಟ್ ಈಸ್ ಗಾಮಾ ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ pi by 6. ವಾಟ್ ದೇ ಹ್ಯಾವ್ ಆಸ್ಕ್ಡ್? ದೇ ಹ್ಯಾವ್ ಆಸ್ಕ್ಡ್ ಟು ಫೈಂಡ್ ಡೈರೆಕ್ಷನ್ ಕೊಸೈನ್ಸ್. ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ದಟ್ ಈಸ್ L ದಟ್ ಈಸ್ ಈಕ್ವಲ್ ಟು cos alpha. Cos alpha which means alpha ಅಂದ್ರೆ ಏನಿದೆ? pi by 2, write it pi by 2, cos pi by 2. So cos pi by 2 ಅಂದ್ರೆ ಏನು? Cos pi by 2 is nothing but 0. Okay, cos pi by 2 is nothing but 0. ಅದೇ ತರ m that is equal to cos beta is nothing but cos beta value ಏನಿದೆ ನಮಗೆ? that is pi by 3 ಇದೆ. pi by 3 ಬರ್ಕೊಳ್ಳಿ. that is cos pi by 3. cos pi by 3 what? cos pi by 3 ಅಂದ್ರೆ ಏನು? cos pi by 3 is nothing but 1 by 2 ಬರ್ಕೊಳ್ಳಿ. ಇಷ್ಟ ಆಯ್ತಾ? ನೆಕ್ಸ್ಟ್ n that is equal to ನಮಗೆ ಏನು? that is cos gamma ವ್ಯಾಲ್ಯೂ ಎಷ್ಟಿದೆ? cos pi by 6. cos pi by 6 is nothing but ನಮಗೆ cos pi by 6 is nothing but root 3 by 2 root 3 by 2. ಓಕೆ, ನಮಗೆ ಡೈರೆಕ್ಷನ್ ಕೊಸೈನ್ಸ್ ಏನು ಬಂತು? ಡೈರೆಕ್ಷನ್ ಕೊಸೈನ್ಸ್ ನಮಗೆ 0, 1 by 2, root 3 by 2. ಓಕೆ, ಇಷ್ಟು ಬಂದಿದೆ. ಓಕೆ, ಇಷ್ಟು. ಸೊ ದೀಸ್ ಆರ್ ದಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ಗಿವನ್ ಲೈನ್. ಓಕೆ, ಸೊ ನಮ್ಗೆ ಇದೆ ನೋಡಿ 0, 1 by 2, root 3 by 2 ಇಲ್ಲಿದೆ ನೋಡಿ. 0, 1 by 2, root 3 by 2. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ. ಜಸ್ಟ್ ರೈಟ್ ಡೌನ್. Okay, so now we will go for next question nodi. Okay, so now if a line exactly same, okay, exactly same, now nodi another line is that is making an angle pi by 4, pi by 2 with the x axis, pi by 3 pi by 4 with the y axis and pi by 4 with the z axis. Okay, and then find the direction cosines ಅಂತ ಹೇಳಿದೆ. Okay, so which means alpha value ಏನಿಗ? alpha value that is equal to ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ, ಡೈಗ್ರಾಮ್ ಹಾಕಲ್ಲ, ಡೈರೆಕ್ಟ್ ಆಗಿ ಗೊತ್ತಿದೆ ನಮ್ಗೆ x axis ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ ನಮಗೆ? pi by 2 ಅಂದ್ರೆ pi by 2 is nothing but alpha ಇಲ್ಲಿ. Okay, alpha is nothing but pi by 2 here. Okay, next beta is nothing but beta ಎಷ್ಟಿದೆ? beta is nothing but 3 pi by 4. next gamma ಎಷ್ಟಿದೆ? gamma that is equal to ನಮಗೆ ಎಷ್ಟಾಗಿದೆ? pi by 4. Okay, now we have to find direction cosines. Direction cosines ಹೆಂಗೆ ಕಂಡುಹಿಡಿಯೋದು? that is L that is equal to cos alpha that is equal to cos ಏನು? cos pi by 2. cos pi by 2 ಅಂದ್ರೆ ಏನು? cos pi by 2 is nothing but ನಮಗೆ cos pi by 2 is nothing but 0. Okay, ಇಲ್ಲಿ ಯಾವ್ದಿದೆ ನೋಡಿ ಆಪ್ಷನ್? ಓಕೆ, ಮೂರು ಆಪ್ಷನ್ಸ್ ಇದಾವೆ. ಓಕೆ, ಇದು ಒಂದಾಯ್ತಾ? ನೆಕ್ಸ್ಟ್ ಏನು ಮಾಡಿ? m ಕಂಡುಹಿಡಿ. m that is equal to cos beta. Okay, cos beta ಪ್ಲೇಸ್ ಅಲ್ಲಿ 3 pi by 4. Okay, that is cos beta is nothing but 3 pi by 4. cos 3 pi by 4 ಹೆಂಗೆ ಬರೀತೀರಾ ನೀವು? Okay, cos 3 by 4 I can write as that is cos of pi minus pi by 4 ಅಂತ ಬರೀಬೋದಾ? pi minus pi by 4 ಅಂತ ಬರೀಬಹುದು. Okay, cos 3 pi by 4 I can write as cos of pi minus pi by 4. cos of pi minus pi by 4 ಅಂದ್ರೆ ಏನು? cos of pi minus pi by 4 ಅಂದ್ರೆ it is a multiple of pi. ಇದು multiple of pi ಇದು cos ಇದ್ದಿದ್ದೇನೆ ಅಂದ್ರೆ cos ಆಗುತ್ತೆ. you write it is cos pi by 4 ಗೆ cos pi by 4 ಆಗುತ್ತೆ. Okay, cos pi by 4 ಗೆ cos pi by 4 ಆಗುತ್ತೆ. Okay, ಬಟ್ ಇದು pi minus pi by 4 ಯಾಕೆ ಕೊಡ್ರಿ? pi minus pi by 4 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ cos ವ್ಯಾಲ್ಯೂ ಏನಿರುತ್ತೆ?
ಸೆಕೆಂಡ್ ಕ್ವಾಡ್ರಂಟಲ್ ಕಾಸ್ ಏನು ಬರುತ್ತೆ ನೆಗೆಟಿವ್ ಬರುತ್ತೆ, ರೈಟ್ ಇಟ್ ನೆಗೆಟಿವ್. ಕಾಸ್ ಪೈ ಬೈ 4 ಎಷ್ಟು ವ್ಯಾಲ್ಯೂ ಎಷ್ಟು, ದಟ್ ಈಸ್ 1/√2 ಆಗುತ್ತೆ, ಮೈನಸ್ 1/√2 ಆಯ್ತು. ಓಕೆ, ಸೊ ದಿಸ್ ಇಸ್ ಮೀನ್ಸ್ ಎಮ್ ವ್ಯಾಲ್ಯೂ ಎಷ್ಟು ಬಂತು, ಎಮ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಮೈನಸ್ 1/√2 ಇಷ್ಟ ಆಯ್ತು. ಅದೇ ಥರ ಎನ್ ವ್ಯಾಲ್ಯೂ ಕಂಟಿನ್ಯೂ, ಸೊ ದಟ್ ಈಸ್ ಎನ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎನ್ ದಟ್ ಈಸ್ ಈಕ್ವಲ್ ಟು ಕಾಸ್ ಗಾಮಾ. ಕಾಸ್ ಗಾಮಾ, ಗಾಮಾ ಪ್ಲೇಸ್ ಅಲ್ಲಿ ಎಷ್ಟಿದೆ, π/4 ಇದೆ, ಜಸ್ಟ್ π/4 ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಕಾಸ್ π/4. ಕಾಸ್ π/4 ಅಂದ್ರೆ ಎಷ್ಟು, 1/√2. ನಮ್ಗೆ ಡೈರೆಕ್ಷನ್ ಕ್ವಶನ್ಸ್ ಏನು ಬಂದು ನಮಗೆ ದಟ್ ಈಸ್ 0 ಬಂದಿದೆ, ಮೈನಸ್ 1/√2 ಬಂದಿದೆ, 1/√2. ಸೊ ದಟ್ ಈಸ್ ನಮ್ಗೆ ಏನು ಬರುತ್ತೆ ಡೈರೆಕ್ಷನ್ ಕೊಸೈನ್ಸ್ ಆರ್ ಏನು ಬರುತ್ತೆ 0, ಮೈನಸ್ 1/√2, 1/√2. ಓಕೆ, ದಿಸ್ ಇಸ್ ವಾಟ್ ದಿ ಆನ್ಸರ್. ಆಯ್ತು ನೋಡಿ. ಸೊ 0, ಮೈನಸ್ 1/2, 1 ಮೈನಸ್ 1/√2, 1/√2 ಇಷ್ಟು. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಓಕೆ, ಸೇಮ್ ಎಕ್ಸಾಕ್ಟ್ಲಿ, ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಈಗ 135 ಆಂಗಲ್. ಸೊ ನಮ್ಗೆ ನೋಡಿದೆ, ಸೊ ಲೈನ್ ಮೇಕ್ಸ್ ಅನ್ ಆಂಗಲ್ 90 ಡಿಗ್ರಿ, 135 ಡಿಗ್ರಿ, 45 ಡಿಗ್ರಿ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ x, y, z axis. Okay, positive direction x, y, z axis and respectively then direction cosines ಏನಾಗ್ತವೆ ಅಂತ ಹೇಳ್ತಿದ್ದಾರೆ, which means alpha value ಕೊಟ್ಟಿದ್ದಾರೆ, alpha value that is ಎಷ್ಟು ಕೊಟ್ಟಿದ್ದಾರೆ, alpha value that is equal to 90 degree and beta value that is they have given as 135 degree. Okay, and so gamma ಎಷ್ಟು ಕೊಟ್ಟಿದ್ದಾರೆ, that is 45 degree. ಓಕೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ಇಷ್ಟೊತ್ತೆಲ್ಲ ಸಾಲ್ವ್ ಮಾಡಿದ್ದೀವಿ, ಹಂಗೆ ಇದೆ ಇದನ್ನು. ಸೊ ನಮಗೆ ಮಿಡಲ್ ಆಂಗಲ್ ಒಂದು ಚೇಂಜ್ ಬರ್ತಿದೆ. ಸೊ ನಾವು ಜಸ್ಟ್ ಸೊ ದಟ್ ಈಸ್ ಏನಂದ್ರೆ ಎಲ್ ಯು ಜಸ್ಟ್ ಫೈಂಡ್ ಔಟ್ ಎಲ್ ದಟ್ ಈಸ್ ಈಕ್ವಲ್ ಏನಿದೆ, ದಟ್ ಈಸ್ ಕಾಸ್ ಅಲ್ಫಾ. ದಿಸ್ ಅಲ್ಫಾ ಪ್ಲೇಸ್ ಅಲ್ಲಿ ಎಷ್ಟಿದೆ ನಮಗೆ, ದಟ್ ಈಸ್ 90 ಡಿಗ್ರಿ. ಕಾಸ್ 90 ಡಿಗ್ರಿ ಅಂದ್ರೆ ಎಷ್ಟು, ಕಾಸ್ 90 ಡಿಗ್ರಿ ವಿ ಕ್ಯಾನ್ ರೈಟ್ ಆಸ್ ಏನಂತ ಬರೀಬಹುದು, ಕಾಸ್ 90 ಡಿಗ್ರಿ ವಿ ಕ್ಯಾನ್ ರೈಟ್ ಆಸ್ ದಟ್ ಈಸ್ ಕಾಸ್ 90 is 0 ಬರುತ್ತೆ. ಇದಾಯ್ತಾ. ನೆಕ್ಸ್ಟ್ ಅದೇ ಎಮ್ ವ್ಯಾಲ್ಯೂ ಕಂಡು ಇಟ್ಕೊಳ್ಳಿ. ಓಕೆ, ಎಮ್ ವ್ಯಾಲ್ಯೂ ಏನಿದೆ ಅಂದ್ರೆ ದಟ್ ಈಸ್ ಎಮ್ ದಟ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ ವ್ಯಾಲ್ಯೂ, ಸಾರಿ ಬೀಟಾ ಇಲ್ಲ, ಕಾಸ್ ಬೀಟಾ ವ್ಯಾಲ್ಯೂ ಏನಿದೆ, ಬೀಟಾ ವ್ಯಾಲ್ಯೂ ನಮಗೆ 135 ಇದೆ, ದಟ್ ಈಸ್ ಕಾಸ್ 135. ಓಕೆ, ಕಾಸ್ 135 ಹೇಗೆ ಬರಿಬೋದು ನಾವು, ಕಾಸ್ 135 ಕ್ಯಾನ್ ರೈಟ್ ಆಸ್ ದಟ್ ಈಸ್ ಕಾಸ್ ಆಫ್ 90 ಪ್ಲಸ್ 45 ಅಂತ ಬರಿಬೋದು. ಕಾಸ್ ಆಫ್ 90 ಪ್ಲಸ್ 45 ಅಂತ ಬರಿಬೋದು. 90 ಪ್ಲಸ್ 45 ಅಂದ್ರೆ 135 ಬರುತ್ತೆ. ಓಕೆ, ಇಟ್ ಈಸ್ ನೋಡಿ, ಇಟ್ ಈಸ್ ಆಡ್ ಮಲ್ಟಿಪಲ್ ಆಫ್ π/2. ಕಾಸ್ ಆಫ್ 90 ಪ್ಲಸ್ 45 ಆಡ್ ಮಲ್ಟಿಪಲ್ ಆಫ್ π/2 ಇದ್ದಾಗ ಕಾಸ್ ಇದ್ದಿದ್ದು ಏನಾಗುತ್ತೆ ನಮಗೆ ಸೈನ್ ಆಗುತ್ತೆ. ಕಾಸ್ ಇದ್ದಿದ್ದು ಏನಾಗುತ್ತೆ ಸೈನ್ ಆಗುತ್ತೆ, ಸೈನ್ 45. ಕಾಸ್ ಇದ್ದಿದ್ದು ಸೈನ್ 45 ಆಗುತ್ತೆ. ಓಕೆ, ಅದೇ ತರ ಈಗ ನೋಡಿ, ಕಾಸ್ ಇದ್ ಸೈನ್ 45 ಆಯ್ತಾ, ನಮ್ಗೆ ಸೈನ್ 45 ಆದಾಗ ಈಸ್ ನಥಿಂಗ್ ಬಟ್ ಸೇಮೇ 135 ಅಂದ್ರೆ 3π/4 ಅಂತ ಅರ್ಥ. ಓಕೆ, ಈಗ ಜಸ್ಟ್ ನಾವು ಹೆಂಗ್ ಮಾಡಿದ್ರು ನಮ್ಗೆ ಸೇಮ್ ಆನ್ಸರ್ ಬರುತ್ತೆ, ಬಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಆಂಗಲ್ ಕೊಟ್ಟಿದ್ದಾರೆ. ಓಕೆ, ಇನ್ ಟರ್ಮ್ಸ್ ಆಫ್ ಡಿಗ್ರಿ ಕೊಟ್ಟಿದ್ದಾರೆ, ಅದನ್ನೇ ಮಾಡ್ತಿದ್ವಿ. ಓಕೆ, ಕಾಸ್ ಅಂದ್ರೆ ಏನು, ಇಲ್ಲಿ ಇದು ನೋಡಿ 90 ಪ್ಲಸ್ 45 ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ, 90 ಪ್ಲಸ್ 45 ಅಂದ್ರೆ ನಮಗೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನು ಬರುತ್ತೆ ನಮಗೆ ಕಾಸ್ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬರ್ಕೊಳ್ಳಿ, ಮೈನಸ್ ಹಂಗೆ ಬರ್ಕೊಳ್ಳಿ. ದಟ್ ಈಸ್ 1 ಸೈನ್ 45 ಇಸ್ ನಥಿಂಗ್ ಬಟ್ 1/√2. ಓಕೆ, ಇಷ್ಟ ಆನ್ಸರ್ ದಟ್ ಈಸ್ ಎಮ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು. ಈ ಕ್ವಶನ್ ಆ ಕ್ವಶನ್ ಸೇಮೇ, ಬಟ್ ಇಲ್ಲಿ ಡಿಗ್ರಿಯಲ್ಲಿ ಕೊಟ್ಟಿದ್ರೆ ಅಲ್ಲಿ ರೇಡಿಯನಲ್ಲಿ ಕೊಟ್ಟಿದ್ದು. ಓಕೆ, ಸೊ ನಾವು ಇಷ್ಟ ದಟ್ ಈಸ್ ಎನ್ ದಟ್ ಈಸ್ ಈಕ್ವಲ್ ಟು ಏನಿದೆ ಕಾಸ್ ಗಾಮಾ ಅಂದ್ರೆ ಕಾಸ್ ಗಾಮಾ ಎಷ್ಟಿದೆ, ಕಾಸ್ 45 ಇಸ್ ನಥಿಂಗ್ ಬಟ್ ವಾಟ್, ದಟ್ ಈಸ್ 1/√2. ಡೈರೆಕ್ಷನ್ ಕೊಸೈನ್ಸ್ ಏನು ಬಂದು, ಡೈರೆಕ್ಷನ್ ಕೊಸೈನ್ಸ್ ಆರ್ ನಮ್ಗೆ ಏನು ಬಂದು ಅಂದ್ರೆ ದಟ್ ಈಸ್ 0, ಮೈನಸ್ 1/2, 1/√2, 1/√2. ದಿಸ್ ಇಸ್ ವಾಟ್ ಡೈರೆಕ್ಷನ್ ಕೊಸೈನ್ಸ್. ಓಕೆ, ಇಲ್ಲ ಇದೈತೆ ನೋಡಿ. ಸೊ ದಿಸ್ ಇಸ್ 0, ಇಲ್ಲಿದೆ ನೋಡಿ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ರೈಟ್ ಡೌನ್. Okay, so now we will go for next question ನೋಡಿ ಏನಿದೆ. Now direction cosines of a vector. Okay, ಸರ್ ಈಗ ನೋಡಿ ಇದು ಯಾವ ಫಾರ್ಮ್, ಡೈರೆಕ್ಷನ್ ರೇಷಿಯೋಸ್ ಫಾರ್ಮ್ ಇದೆ. ಓಕೆ, ಡೈರೆಕ್ಷನ್ cosines ನಮ್ಗೆ ಏನು ಇದನ್ನೇ ತಗೊಳ್ಳೋಣ, ದಟ್ ಈಸ್ ದಿಸ್ ಈಸ್ a i ಕ್ಯಾಪ್ ಪ್ಲಸ್ b j ಕ್ಯಾಪ್ ಪ್ಲಸ್ c k ಕ್ಯಾಪ್ ಅಂತ ತಗೊಳ್ಳೋಣ. ಓಕೆ, ಯೂಸಿಂಗ್ ಡೈರೆಕ್ಷನ್ cosines ಏನು ನಮ್ಗೆ ಗೊತ್ತಿದೆ, ದಟ್ ಈಸ್ l that is equal to a divided by root of ಏನಿದೆ a square plus b square plus c square. Okay, so that is equal to root of a square plus b square plus c square. ಅದು ಏನು ಬರುತ್ತೆ ನಮಗೆ, ದಟ್ ಈಸ್ a ಪ್ಲಸ್ ಅಲ್ಲಿ ನಮಗೆ 1 ಇದೆ, 1 divided by ರೂಟ್ ಆಫ್ ಏನಿದೆ ನಮಗೆ 1 ಸ್ಕ್ವಯರ್. ಓಕೆ, ಸೊ ನಾವು ಇಲ್ಲಿ ಏನು ಮಾಡೋಣ ಅಂದ್ರೆ, ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಕಂಡು ಹಿಡ್ಕೊಳ್ಬೇಕು ಸಪ್ರೇಟ್ ಆಗಿ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಕಂಡು ಹಿಡಿಯೋಣ, ದಟ್ ಈಸ್ ರೂಟ್ ಆಫ್ a ಸ್ಕ್ವಯರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಓಕೆ, ನಮ್ಗೆ ಏನಿದೆ ನೋಡಿ, ದಟ್ ಈಸ್ a ಪ್ಲಸ್ ಅಲ್ಲಿ ಏನಿದೆ ನಮಗೆ 1 ಇದೆ, ರೈಟ್ ಇಟ್ 1.
1 square plus b plus ಇಲ್ಲಿದೆ 2 ಇದೆ 2 square plus so c plus ಇಲ್ಲಿದೆ 3 ಇದೆ 3 square ಬರ್ಕೊಳ್ಳಿ. now this is root of 1 square ಅಂದ್ರೆ 1 ಆಗುತ್ತೆ 1 ಬರ್ಕೊಳ್ಳಿ, that is 1 plus 2 square ಅಂದ್ರೆ 4 ಆಗುತ್ತೆ 3 square ಅಂದ್ರೆ ಎಷ್ಟಾಗುತ್ತೆ 9 ಆಗುತ್ತೆ. this ನಮಗೆ ಎಷ್ಟು ಬಂತು √14 ಬಂತು. ಈ √14 ಬರ್ಕೊಳ್ಳಿ ಅಂದ್ರೆ ರೂಟ್ ಆಫ್ a square plus b square plus c square ಏನು ಬಂತು √14 ಬಂತು. √14 ಬರ್ಕೊಳ್ಳಿ. ನೋ ಜಸ್ಟ್ ಇದನ್ನ ಏನು ಬಂತು ನಮಗೆ √14 ಆಯ್ತು, ಇದು 1 / √14 ಆಯ್ತು. ಅದೇ ತರ ನಮಗೆ m ವ್ಯಾಲ್ಯೂ ಅಂದ್ರೆ m is nothing but b divided by root of a square plus b square plus b square plus c square plus c square ಎಷ್ಟು ಅಂತ. ಸೊ b ಪ್ಲಸ್ ಅಲ್ಲಿ ಏನಿದೆ b ಪ್ಲಸ್ ಅಲ್ಲಿ ನಮಗೆ ಎಷ್ಟಿದೆ ನಮಗೆ 2 / √14. ಓಕೆ 2 / √14 c ಪ್ಲಸ್ n ಪ್ಲಸ್ ಅಲ್ಲಿ ಏನಿದೆ ದಟ್ ಈಸ್ n ದಟ್ ಈಸ್ ಈಕ್ವಲ್ ಟು ನಮಗೆ c divided by root of a square plus b square a square plus b square plus c square. ಓಕೆ ಇಷ್ಟಿದೆ ದಟ್ ಈಸ್ ನಾವು c ಪ್ಲಸ್ ಅಲ್ಲಿ ಏನಿದೆ ನಮಗೆ 3 ಇದೆ ರೇಟೆಡ್ 3 divided by √14 ಆಗುತ್ತೆ √14. ಸೊ ಡೈರೆಕ್ಷನ್ ಕೊಸೈನ್ಸ್ ಏನು ಬಂದು 1 / √14 2 / √14 3 / √14 ಎಲ್ಲಿದೆ ನೋಡಿ 1 / √14 2 / so ಇಲ್ಲಿದೆ ನೋಡಿ. ಸೊ ದೀಸ್ ಆರ್ ದಿ ಡೈರೆಕ್ಷನ್ ರೇಷಿಯೋಸ್. ಓಕೆ ಇಲ್ಲಿ ಬರ್ಕೊಳ್ಳಬೇಕಾದ್ರೆ ಡೈರೆಕ್ಷನ್ ಕೊಸೈನ್ಸ್ ಆರ್ ನನಗೆ 1 / √14 ಓಕೆ ಅದೇ ತರ 2 / √14 ಓಕೆ ನೆಕ್ಸ್ಟ್ ಅದೇ ತರ 3 / √14. ಸೊ ದೀಸ್ ಆರ್ ದಿ ಡೈರೆಕ್ಷನ್ ಕೊಸೈನ್ಸ್. ಇಷ್ಟು ಸಾಲ್ವ್ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ. ಜಸ್ಟ್ ಬರ್ಕೊಳ್ಳಿ. Okay, so now we will go for next question. Next question ನೋಡಿ ಏನಿದೆ. Okay, so direction cosines of the line. Okay, so direction cosines of the line. Okay, passing through the point. Okay, passing through the first ನಮಗೆ equation of ನಾವು ಇದು ಲೈನ್ ದ ವೆಕ್ಟರ್ ಫಾರ್ಮ್ಯಾಟ್ ಕಂಡು. ಓಕೆ ನಾವು ಪ್ರೀವಿಯಸ್ ವೆಕ್ಟರ್ ಆಲ್ಜಿಬ್ರಾ ಅಲ್ಲಿ ಕಲ್ತಿದ್ವಿ. ಸೊ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ನಾವು ಕಂಡುಹಿಡಿಬೇಕು. ಸೊ ನಾವು ಹೆಂಗೆ ಕಂಡುಹಿಡಿತೀರಾ ಲೆಟ್ ಅಸ್ ಕನ್ಸಿಡರ್. ಓಕೆ ಇಲ್ಲೊಂದು ಪಾಯಿಂಟ್ ಇದೆ, ಓಕೆ ಇಲ್ಲೊಂದು ಪಾಯಿಂಟ್ ಇದೆ. ಸೊ ದೇ ಹ್ಯಾವ್ ಗಿವನ್ ದಿಸ್ ಪಾಯಿಂಟ್ ದಟ್ ಈಸ್ -2, 4, -5 ಇದು ಕೊಟ್ಟಿದ್ದಾರೆ ಪಾಯಿಂಟ್. ಓಕೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ a ಪಾಯಿಂಟ್. ಓಕೆ ದಿಸ್ ಇಸ್ b ಪಾಯಿಂಟ್. ಓಕೆ ದಿಸ್ ಏನು ಕೊಟ್ಟಿದ್ದಾರೆ ನಮಗೆ ದಟ್ ಈಸ್ 1, 2, 3. ಓಕೆ ಸೊ ವಿ ಹ್ಯಾವ್ ಟು ಫೈಂಡ್ ದಿಸ್ ab ವೆಕ್ಟರ್. ಓಕೆ ab ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ab ವೆಕ್ಟರ್ ಹೆಂಗೆ ಬರುತ್ತೆ ನಮಗೆ ab ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಏನು ಬರುತ್ತೆ x2 - x1 x2 y2 z2 ಅಂತ ತಗೋಣ. ಇದನ್ನ x1 y1 z1 ಅಂತ ತಗೋಣ. x2 - 1 x2 ಪ್ಲಸ್ ಅಲ್ಲಿ ಏನಿದೆ 1 ಮೈನಸ್ ದಟ್ ಈಸ್ 1 ಮೈನಸ್ x1 ಪ್ಲಸ್ ಅಲ್ಲಿ ಏನಿದೆ ದಟ್ ಈಸ್ -2 ಇದೆ -2 i ಕ್ಯಾಪ್. ಓಕೆ ದಿಸ್ ab ವೆಕ್ಟರ್ ಈ ತರ ಬರುತ್ತೆ. ಅದೇ ತರ ಪ್ಲಸ್ ಇಲ್ಲಿ y2 ಪ್ಲಸ್ ಅಲ್ಲಿ ಏನಿದೆ 2 ಇದೆ 2 ಮೈನಸ್ y1 ಪ್ಲಸ್ ಅಲ್ಲಿ ಇದೆ 4 ಇದೆ ರೇಟೆಡ್ 4 j ಕ್ಯಾಪ್. ಓಕೆ ಪ್ಲಸ್ ಅದೇ ತರ z2 ಪ್ಲಸ್ ಅಲ್ಲಿ ಏನಿದೆ 3 ಇದೆ ರೇಟೆಡ್ 3 ಮೈನಸ್ ಸೊ ಮೈನಸ್ ಇಲ್ಲಿ ಏನಿದೆ ದಟ್ ಈಸ್ -5 ಇದೆ ರೇಟೆಡ್ -5 k ಕ್ಯಾಪ್. ಓಕೆ ಇಷ್ಟ. ಓಕೆ ಇದನ್ನ ಸಾಲ್ವ್ ಮಾಡ್ಕೊಳ್ತೀವಿ. ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಪ್ಲಸ್ 1 + 2 ಮಾಡಿದ್ರೆ ಎಷ್ಟಾಗುತ್ತೆ ದಟ್ ಈಸ್ 3i ಕ್ಯಾಪ್. ಓಕೆ ದಟ್ ಈಸ್ 2 - 4 ಅಂದ್ರೆ -2 j ಕ್ಯಾಪ್. ಓಕೆ ಇದು ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. 5 + 3 ಮಾಡಿದ್ರೆ ಎಷ್ಟಾಗುತ್ತೆ ದಟ್ ಈಸ್ 8 k ಕ್ಯಾಪ್. ಓಕೆ ಸೊ ದಿಸ್ ಇಸ್ ವಾಟ್ ab ವೆಕ್ಟರ್ ಬಂತು. ಓಕೆ ಇದು ab ವೆಕ್ಟರ್ ಬಂತು. ಇದ್ರದ್ದು ಏನು ಮಾಡಬೇಕು ಡೈರೆಕ್ಷನ್ ಕೊಸೈನ್ಸ್. ಇದು ಡೈರೆಕ್ಷನ್ ಕೊಸೈನ್ಸ್ ಕಂಡುಹಿಡಬೇಕು. ಇದು ಡೈರೆಕ್ಷನ್ ಕೊಸೈನ್ಸ್ ಹೆಂಗೆ ಕಂಡುಹಿಡಿತೀರಾ ಇಲ್ಲಿ ದಿಸ್ ಇಸ್ ABC. ಓಕೆ ಇದು ABC ಆದಾಗ ಸೊ ನಮ್ಗೆ ಏನು ಬರುತ್ತೆ ನೋಡಿ ಜಸ್ಟ್ ಯು ಕ್ಯಾನ್ ರೈಟ್ ಆಸ್ ನಮಗೆ ಹಿಯರ್ ಸೊ L that is equal to you know that a divided by root of a square plus b square plus c square. ಓಕೆ ಇದು ಗೊತ್ತಿರಬೇಕು ನಿಮ್ಗೆ. ಇದು ಎಲ್ಲ ಕಾಪಿ ಮಾಡ್ಕೊಡ್ತೀನಿ ಎಲ್ಲದಕ್ಕೂ ನಂದು ಮತ್ತೆ ಬರ್ಕೊಡು. Okay now so this is m that is equal to b divided by this is a divided by root of a square plus b square plus c square. The m that is equal to b divided by root of a square plus b square plus c square. The n that is equal to c divided by root of a square plus b square plus c square. Okay so ಇದನ್ನ ಯೂಸ್ ಮಾಡ್ಕೊಂಡು let us consider this is ಏನಾಗುತ್ತೆ ಇದು a ಆಗುತ್ತೆ, this is b ಆಗುತ್ತೆ, this is c ಆಗುತ್ತೆ. ಇದು ಗೊತ್ತಿರಬೇಕು ನಿಮಗೆ. ಓಕೆ ಸೊ ನಾವು a ನಮಗೆ root of a square plus b square plus c square ಏನು ಬರ್ತದೆ a square plus b square plus c square ಏನು ಬರ್ತದೆ ನೋಡಿ. ದಟ್ ಈಸ್ ನಮ್ಗೆ a ಪ್ಲಸ್ ಅಲ್ಲಿ ಏನಿದೆ a ಪ್ಲಸ್ ಅಲ್ಲಿ ವಾಟ್ ಯು ಹ್ಯಾವ್ ಮೀನ್ಸ್ 3 ಇದೆ. ಓಕೆ 3 ಸ್ಕ್ವೇರ್ ಮಾಡ್ಕೊಳ್ಳಿ ದಟ್ ಈಸ್ 3 ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್ ದಟ್ ಈಸ್ -2 ಹೋಲ್ ಸ್ಕ್ವೇರ್ ಪ್ಲಸ್ c ಪ್ಲಸ್ ಅಲ್ಲಿ ಏನಿದೆ ಈಸ್ 8 ಹೋಲ್ ಸ್ಕ್ವೇರ್. ಓಕೆ ಇಷ್ಟಿದೆ ನೋಡಿ ನಾವು. ಸೊ 3 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 3 ನ ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ ಪ್ಲಸ್ -2 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ ದಟ್ ಈಸ್ 4 ಆಗುತ್ತೆ 4 ಬರ್ಕೊಳ್ಳಿ ಪ್ಲಸ್ 8 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 64 ಆಗುತ್ತೆ 64. ಓಕೆ ನಾವು ಇದನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ದಟ್ ಈಸ್ 64 ಪ್ಲಸ್ 4 ಮಾಡಿದ್ರೆ 68 ಆಗುತ್ತೆ. 68 ಪ್ಲಸ್ 9 ಮಾಡಿದ್ರೆ ಎಷ್ಟಾಗುತ್ತೆ 68 ಪ್ಲಸ್ 9 ಮಾಡಿದ್ರೆ 77 ಆಗುತ್ತೆ ದಟ್ ಈಸ್ √77 ಆಗುತ್ತೆ.
ಓಕೆ, ಅಲ್ಲಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಸೊ ನಮ್ಗೆ ಏನಾಗುತ್ತೆ, ಎ ಪ್ಲಸ್ ಅಲ್ಲಿ ಎಷ್ಟಿದೆ, ಎ ಪ್ಲಸ್ ಅಲ್ಲಿ 3/√77 ಆಗುತ್ತೆ. ನೆಕ್ಸ್ಟ್ ಬಿ ಡಿವೈಡೆಡ್ ಬಿ ಪ್ಲಸ್ ಅಲ್ಲಿ ಎಷ್ಟಿದೆ, -2 ಇದೆ, ಯು ರೈಟ್ ಇಟ್ -2 /√77 ಆಗುತ್ತೆ, -2 × √77. ಅದೇ ಸಿ ಪ್ಲಸ್ ಅಲ್ಲಿ ಏನಿದೆ ನಮಗೆ 8 ಇದೆ, ದಟ್ ಈಸ್ 8/8/√77. ಓಕೆ, ಇಷ್ಟಿದೆ. ಸೊ ಡೈರೆಕ್ಷನ್ ಕ್ವಶನ್ಸ್ ಏನು ಬಂದು 3/√27, √77 ಇದೆ ನೋಡಿ, 3/√77. ಓಕೆ, ಸೊ ಮತ್ತೆ -2/√77 ಇಲ್ಲಿದೆ, ಇದು ಎಲ್ಲ ಕಡೆ 3 ಇಲ್ಲಿ ಒಂದೇ ಇಲ್ಲ, 3/√77 ಇಲ್ಲಿ ಒಂದೇ ಇಲ್ಲ, -2/√77 -8/√77 ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಷ್ಟು ಮಾಡಿದ್ರೆ ನಿಮಗೆ ಸೊ 1 ಮಾರ್ಕ್ಸ್ ಬರುತ್ತೆ ನೋಡಿ, ಜಸ್ಟ್ ಬರ್ಕೊಳ್ಳಿ. Okay, so now we will go for next question. Next question ಏನಿದೆ, okay, let A be the direction ratios of L, M and N be the and direction cosines of the line such that L divided by M, okay, L divided by A that is equal to M divided by B that is equal to N divided by C. ಈಗ ಜಸ್ಟ್ ನಾನು ಮಾಡಿಸಿದೆ ಪ್ರೀವಿಯಸ್ಲಿ. ಓಕೆ, ಇಲ್ಲಿ ಪ್ರೀವಿಯಸ್ ಅಂದ್ರೆ ಇಲ್ಲಿ ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಮಾಡಿದೆ ನೋಡಿ. ಇಲ್ಲಿ ಸೊ ನಮ್ಗೆ ಏನು ಬಂತು, L divided by ರಿಲೇಶನ್ಶಿಪ್ ಬಿಟ್ವೀನ್ ಡೈರೆಕ್ಷನ್ ಕೊಸೈನ್ಸ್ ಅಂಡ್ ಡೈರೆಕ್ಷನ್ ಡಿಸ್ಟೆನ್ಸ್ ಬಂತು, L divided by A, M divided by B, N divided by C that is equal to K. ಓಕೆ, ಸೊ ಇಲ್ಲಿಂದ ನಾನು ಏನು ಮಾಡೋದು ಅರ್ಥ ಮಾಡ್ಕೊಂಡ್ವಿ. ಸೊ ನಮಗೆ ಅಲ್ಲಿ ಏನು ಬಂದಿದ್ದು ಅದು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದನ್ನ ಯೂಸ್ ಮಾಡಿಕೊಂಡು ದೆನ್ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಏನು ಬರ್ತದೆ ಕಂಡಿಡಿ ಅಂತ ಹೇಳಿ. ಕೆ ವ್ಯಾಲ್ಯೂ ಏನು ಬರುತ್ತೆ ಅಂದರೆ, ಸೊ ನಮ್ಗೆ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದಾಗ, ಓಕೆ, ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದಾಗ ಸೊ ಬಿಕಾಸ್ ನಮ್ಗೆ ಏನಾಗುತ್ತೆ L² + M² + N² ವ್ಯಾಲ್ಯೂ ಏನು ಅಂತ 1 ಬರುತ್ತೆ. ಓಕೆ, L² + M² + N² ವ್ಯಾಲ್ಯೂ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 1 ಬರುತ್ತೆ. ಸೊ ನಮ್ಗೆ ಇದ್ರ ವ್ಯಾಲ್ಯೂ ಏನು ಬರುತ್ತೆ ಎಕ್ಸಾಕ್ಟ್ ಆಗಿ ದಿಸ್ ಈಸ್ +or - 1 ಡಿವೈಡೆಡ್ ಬೈ √A² + B² + C². ಓಕೆ, ಇದೇನು ಬರುತ್ತೆ ಅಂದರೆ, ಸೊ ನಮಗೆ +or - 1 ಡಿವೈಡ್ ಬೈ √A² + B² + C² ಬರುತ್ತೆ. ಸೊ ಇದು ಗೊತ್ತಿರಬೇಕು ನಿಮ್ಗೆ. ಓಕೆ, ಇಷ್ಟು ಗೊತ್ತಿದ್ರೆ ಸೊ ನಿಮ್ಗೆ ಬೇಕಾದ್ರೆ ಕ್ವಶನ್ ಸಾಲ್ವ್ ಮಾಡ್ಬೋದು ಈಸಿ. ದಟ್ ಕೆ ವ್ಯಾಲ್ಯೂ ಏನು ಬರುತ್ತೆ ನಮಗೆ, ದಟ್ ಈಸ್ 1 ಡಿವೈಡೆಡ್ ಬೈ +or - 1 ಡಿವೈಡ್ ಬೈ √A² + B² + C² ಬರುತ್ತೆ. ಓಕೆ, ನಾನು ಇದನ್ನ ಹೆಂಗೆ ಬರುತ್ತೆ ಅಂತೇಳಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಜಸ್ಟ್ ವಿ ವಿಲ್ ಸ್ಕಿಪ್ ನೋ, ಜಸ್ಟ್ ರೈಟ್ ಡೌನ್. Okay, so we will go for next question. Next question ನೋಡಿ ಏನಿದೆ. Okay, so a line makes an angle alpha, beta and gamma with the positive direction of x-axis, the coordinate axis. Then ಈಗ ನಾನು ಹೇಳಿದೆ ಅಲ್ಲಿ ರಿಲೇಷನ್ ಸಾಲ್ವ್ ಮಾಡುವಾಗ that is cos square alpha plus cos square beta plus cos square gamma ಏನಾಗುತ್ತೆ, so that is equal to ಏನಾಗುತ್ತೆ ನಮಗೆ 1 ಆಗ್ತದೆ ಅಂತ ಹೇಳಿದೆ. Okay, that cos square alpha plus cos square beta plus cos square gamma ನಮಗೆ equal to ಏನಾಗ್ತಿದೆ, ನಾನು ಇಲ್ಲಿ ಹೇಳಿ ನೋಡಿ cos square alpha plus ಇಲ್ಲಿ okay, ಇಲ್ಲಿ ಹೇಳಿದ್ರು it is cos square alpha plus cos square beta plus cos square gamma that is equal to 1. so this is ಇದನ್ನ ಹೆಂಗ್ ಬರಿಬಹುದು ಅಂದ್ರೆ that is L² + M² + N² that is equal to 1 ಈ ತರನು ಬರಿಬಹುದು. ಓಕೆ, ಸೊ ಇದು 1 ಅಂತಿದೆ. ಸೊ ಅದರಿಂದ ನಾನು ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ನೋಡಿ. ನೋ ಇದಾಯ್ತಾ. ಓಕೆ, that is cos square alpha plus cos square beta plus cos square gamma ಏನು ಬರುತ್ತೆ ನಮಗೆ, that is 1 ಬರುತ್ತೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಬರುತ್ತೆ ಇದು. ಓಕೆ, just write down. Okay, now ಈಗ so this question number 8 ನೋಡಿ. question number 8 ಏನಿದೆ ಅಂದ್ರೆ if a line makes an angles alpha, beta, gamma with the positive direction x, y coordinate axis. Okay, coordinate axis ಅಂದ್ರೆ x, y, z, x, y, z ಅದೇ ಸೇಮ್ ಕ್ವಶನ್. ಓಕೆ, ಸೊ ನಮ್ಗೆ ಏನು ಮಾಡ್ತೀರಾ, ಒಂದು ಲೈನ್ ಇದೆ, ಲೈನ್ x axis ಜೊತೆ ಅಲ್ಫಾ ಆಂಗಲ್ ಮಾಡ್ತಿದೆ, y axis ಜೊತೆ ಬೀಟಾ ಆಂಗಲ್ ಮಾಡ್ತಿದೆ, z axis ಜೊತೆ ಗಾಮಾ ಆಂಗಲ್ ಮಾಡ್ತಿದೆ. ಆವಾಗ ದೆನ್ sin square alpha plus cos square sin square beta plus sin square gamma ಈ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿ. ವಿ ನೋ ದಟ್ cos square alpha plus cos square beta plus cos square gamma ವ್ಯಾಲ್ಯೂ ಎಷ್ಟು 1 ಬರುತ್ತೆ. ಅದು ಗೊತ್ತಿರೋ ಅದನ್ನು ಬರ್ಕೊಳ್ತೀನಿ ನೋಡಿ. ದಟ್ ಈಸ್ cos square alpha plus cos square beta plus cos square gamma that is equal to 1. Okay, now cos square alpha, so cos square alpha I can write as ಹೆಂಗ್ ಬರಿಬಹುದು ನಾನು, in terms of sin ಹೆಂಗ್ ಬರಿಬಹುದು ನಾನು, that you can write as 1 minus sin square alpha ಬರಿಬಹುದಾ, 1 minus sin square alpha. ಮತ್ತೆ ಅದೇ ತರ cos square beta in terms of sin ಹೆಂಗ್ ಬರಿಬಹುದು ನಾನು, that is 1 minus cos sin square beta, 1 minus sin square beta plus ಅದೇ ತರ cos square gamma ಹೆಂಗ್ ಬರಿಬಹುದು ನಾನು, 1 minus sin square gamma that is equal to 1. ಓಕೆ, ಈಗ 1 + 1 + 1 ಏನಾಗುತ್ತೆ 3 ಆಗುತ್ತೆ. 3 ಬರ್ಕೊಳ್ಳಿ. ಈ 3 ಅಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಕಾಮ್ ಆಗ್ತದೆ.
ಓಕೆ, ಇಲ್ಲಿ ಮೈನಸ್ ಮೈನಸ್ ಕಾಮನ್ ತೊಗೊಂಡ್ರೆ ಮೈನಸ್ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಈ ಪ್ಲಸ್ 1 ಈ ಕಡೆ ತಂದ್ರೆ ಪ್ಲಸ್ 1 ಈ ಕಡೆ ತಂದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ 1 ಆಗುತ್ತೆ. ಈ 3 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಪ್ಲಸ್ 1 ಈ ಕಡೆ ತಂದ್ರೆ ಮೈನಸ್ 1 ಆಗುತ್ತೆ, ಮೈನಸ್ 1 ದಟ್ ಈಸ್ ಈ ಮೈನಸ್ ಇದ್ದಿದ್ದು ಆ ಕಡೆ ತೊಗೊಂಡು, ಈ ಮೈನಸ್ ಇದ್ ವ್ಯಾಲ್ಯೂ ಇದ್ದಿದ್ದು ಆ ಕಡೆ ತೊಗೊಂಡ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಸೈನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಇಷ್ಟು ಬಂತ. ದಟ್ ಈಸ್ 3 - 1 ಅಂದ್ರೆ ಎಷ್ಟು, 3 - 1 ಇಸ್ 2 ಬರುತ್ತೆ, ಇವ್ರಿಗೆ 2 ವಿಚ್ ಮೀನ್ಸ್ ನಮಗೆ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾ ಇವೆಲ್ಲ ಎಷ್ಟು ಬಂತೆ ನಮಗೆ 2 ಬರುತ್ತೆ, ಇವ್ರಿಗೆ 2. ಓಕೆ, ದಿಸ್ ಇಸ್ ವಾಟ್ ದಿ ಆನ್ಸರ್. ಓಕೆ, ದಿಸ್ ರೈಟ್ ಡೌನ್. ಓಕೆ, ಸೊ ನೋಡಿ ನಿಮಗೆ ಔಟ್ ಆಫ್ ಔಟ್ ತೊಗೋಬೇಕಂದ್ರೆ ನಾರ್ಮಲಾಗಿ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೀರಿ ನೀವು, ಬಟ್ MCQs ಅಲ್ಲೇ ಕ್ವಶನ್ಸ್ ಮಿಸ್ ಆಗೋದು. ಅವ್ರ ಟಫ್ನೆಸ್ ಕೇಳೋದಂದ್ರೆ MCQs ಅಲ್ಲಿ ಅವ್ರ ಟಫ್ ಏನಿರಲ್ಲ ಕ್ವಶನ್ಸು, ನಮಗೆ ಕ್ವಶನ್ಸ್ ಏನು ಟಫ್ ಇರಲ್ಲ ನಿಮಗೆ ನಾರ್ಮಲಾಗಿ ಎಲ್ಲ ಕ್ವಶನ್ಸ್ ಈಸಿ ಇರುತ್ತೆ. ಅವ್ರು ಟಫ್ ಕೇಳಬೇಕಂತ ಇಷ್ಟಪಟ್ರೆ ಮನಸ್ಸು ಮಾಡಿದ್ರೆ ಅವ್ರು ಎಲ್ಲಿ ಕೇಳಿದ್ರೆ MCQs ಅಲ್ಲಿ. ಹಬ್ಬ ಬಂದ್ರೆ ಎಷ್ಟು ಕೇಳ್ತಾರೆ, ಎಲ್ಲ ಟಫ್ ಕೇಳೋಕ್ಕಾಗಲ್ಲ. ವೈ, ಬಿಕಾಸ್ ದೇ ಶುಡ್ ಪಾಸ್ ಎವ್ರಿ ಒನ್. ಮತ್ತೆ ಎಲ್ಲ ಟಫ್ ಕೇಳ್ಬಿಟ್ರೆ ಮತ್ತೆ ಎಲ್ಲರೂ ಫೇಲ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಪಾಸ್ ಆಗೋ ಇಂಟೆನ್ಷನ್ ಇಟ್ಕೊಂಡು ಅವ್ರು ಕ್ವಶನ್ ಪೇಪರ್ ತೆಗೆದಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿರ್ತಾರೆ, ಟಫ್ ಕೇಳಿದ್ರು ಒಂದು 2-3 ಕ್ವಶನ್ಸ್ ಅಷ್ಟೇ ಕೇಳಿದ್ರೆ, ಎಲ್ಲ ಟಫ್ ಕೇಳಲ್ಲ. ಬಟ್ ನಾನು ಏನು ಕ್ವಶನ್ಸ್ ಮಾಡ್ತಿದ್ದೀನಿ ಇವೆಲ್ಲ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಅವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ನೀವು. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದಕ್ಕೋಸ್ಕರ MCQs ಮೇಲೆ ಯಾರು ಔಟ್ ಆಫ್ ಔಟ್ ತಗೋಬೇಕಂತ ಇದ್ದೀರಾ, MCQs ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. Okay, now so a line makes an equal angles with the coordinate x. Okay, ನಮ್ಗೆ ಏನಿದೆ ಲೈನ್ ಅಂದ್ರೆ ಲೈನ್ ಮೇಕ್ಸ್ ಅನ್ ಈಕ್ವಲ್ ಆಂಗಲ್ಸ್. ನಮಗೆ ಆಕ್ಸಿಸ್ ಜೊತೆ x ಆಕ್ಸಿಸ್ ಜೊತೆ y ಆಕ್ಸಿಸ್ ಜೊತೆ z ಆಕ್ಸಿಸ್ ಜೊತೆ ಏನು ಆಂಗಲ್ ಮಾಡ್ತಿದೆ ಅದು ಈಕ್ವಲ್ ಆಂಗಲ್ ಮಾಡ್ತಿದೆ. ಅಂದ್ರೆ ಅಲ್ಫಾ ದಟ್ ಈಸ್ ಈಕ್ವಲ್ ಟು ಬೀಟಾ ದಟ್ ಈಸ್ ಈಕ್ವಲ್ ಟು ಗಾಮಾ. ಓಕೆ, ಲೆಟ್ ಅಸ್ ಕನ್ಸಿಡರ್ ನಾವು ಈ ತರ ಒಂದು ಲೈನ್ ಇದೆ ಅಂತ ಅನ್ಕೊಳ್ಳಿ, ಈ ಲೈನ್ ಇದೆ ಅನ್ಕೊಳ್ಳಿ, ಇದು x ಆಕ್ಸಿಸ್ ಜೊತೆನೇ ಅಲ್ಫಾ ಆಂಗಲ್ ಮಾಡ್ತಿದೆ, y ಆಕ್ಸಿಸ್ ಜೊತೆನೂ ಅಲ್ಫಾ ಆಂಗಲ್ ಮಾಡ್ತಿದೆ, z ಆಕ್ಸಿಸ್ ಜೊತೆನೂ ಅಲ್ಫಾ ಆಂಗಲ್ ಮಾಡ್ತಿದೆ. ಅವಾಗ ಸೊ ದೆನ್ ಡೈರೆಕ್ಷನ್ ಕ್ವಶನ್ಸ್ ಏನಾಗ್ತವೆ ಹೇಳ್ತಿದೆ. ಓಕೆ, ಡೈರೆಕ್ಷನ್ ಕ್ವಶನ್ಸ್ ಅಂದ್ರೆ ಯು ನೋ ದಟ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ದಟ್ ಈಸ್ ಈಕ್ವಲ್ ಟು 1 ಅಂತ ಗೊತ್ತಿತ್ತಾನೆ. ಈಗ ಅಲ್ಫಾ ದಟ್ ಈಸ್ ಈಕ್ವಲ್ ಟು ಬೀಟಾ ದಟ್ ಈಸ್ ಈಕ್ವಲ್ ಟು ಗಾಮಾ. ಸೊ ಯು ನೋ ದಟ್ ಅಲ್ಫಾ ದಟ್ ಈಸ್ ಈಕ್ವಲ್ ಟು ಬೀಟಾ ದಟ್ ಈಸ್ ಈಕ್ವಲ್ ಟು ಗಾಮಾ. ಓಕೆ, ಎಲ್ಲ ಒಂದೇ. ಸೊ ನಮ್ಗೆ ಏನು ಮಾಡ್ತೀನಿ, ಈಗೆಲ್ಲ ಅಲ್ಫಾ ತೊಗೊಂಡ್ಬಿಡ್ತೀನಿ. ನಮ್ಗೆ ಏನಾಗುತ್ತೆ, ನಮಗೆ ಚೇಂಜಸ್ ಹಿಯರ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ದಟ್ ಈಸ್ ಈಕ್ವಲ್ ಎಷ್ಟು ಬಂತೆ, ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಏನಾಗುತ್ತೆ, ದಟ್ ಈಸ್ 3 ಕಾಸ್ ಸ್ಕ್ವೇರ್ ಅಲ್ಫಾ ದಟ್ ಈಸ್ 3 ಕಾಸ್ ಸ್ಕ್ವೇರ್ ಅಲ್ಫಾ ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ. ಈ 3 ನ ಇಲ್ತಾನೆ. ಸೊ 3 ನ ಈ ಕಡೆ ಬಂದ್ರೆ ದಟ್ ಈಸ್ ಕಾಸ್ ಸ್ಕ್ವೇರ್ ಅಲ್ಫಾ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 1/3. ಸ್ಕ್ವೇರ್ ಇದ್ದಿದ್ದು ಈ ಕಡೆ ತಂದ್ರೆ ಏನಾಗುತ್ತೆ, ಸ್ಕ್ವೇರ್ ಇದ್ದಿದ್ದು ಈ ಕಡೆ ತಂದ್ರೆ ದಟ್ ಈಸ್ ಕಾಸ್ ಸ್ಕ್ವೇರ್ ಕಾಸ್ ಇದ್ದಿದ್ದು ಏನಾಗುತ್ತೆ ಕಾಸ್ ಅಲ್ಫಾ ದಟ್ ಈಸ್ ಈಕ್ವಲ್ ಟು ನಮಗೆ 1/1 ಪ್ಲಸ್ ಆರ್ ಮೈನಸ್ 1/√3 ಆಗುತ್ತೆ. ಓಕೆ, ಸೊ ಸ್ಕ್ವೇರ್ ಇದ್ದಿದ್ದು ಈ ಕಡೆ ತಂದ್ರೆ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ 1/√3 ಅಂದ್ರೆ ಕಾಸ್ ಅಲ್ಫಾ ಏನು ಬರುತ್ತೆ 1/√3 ಬಂತು, ಪ್ಲಸ್ ಆರ್ ಮೈನಸ್ 1/√3 ಬಂತು. ನನಗೆ ಅದೇ ತರ ಕಾಸ್ ಬೀಟಾ ಏನು ಬರುತ್ತೆ, ಕಾಸ್ ಬೀಟಾ ಸೊ ಪ್ಲಸ್ ಆರ್ ಮೈನಸ್ 1/√3 ಬರುತ್ತೆ. ಅಂದ್ರೆ ಕಾಸ್ ಗಾಮಾ ಏನು ಬರುತ್ತೆ, ದಟ್ ಈಸ್ ಆಲ್ಸೋ ಪ್ಲಸ್ ಆರ್ ಮೈನಸ್ y, ಬಿಕಾಸ್ ಕಾಸ್ ಅಲ್ಫಾ ಮತ್ತೆ ಅಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ಸೇಮ್ ಅಲ್ಲ. ಕಾಸ್ ಅಲ್ಫಾ ವ್ಯಾಲ್ಯೂ ಸೇಮ್ ಬರುತ್ತೆ, ಕಾಸ್ ಬೀಟಾ ವ್ಯಾಲ್ಯೂ ಸೇಮ್ ಬರುತ್ತೆ, ಕಾಸ್ ಗಾಮಾ ವ್ಯಾಲ್ಯೂ ಸೇಮ್ ಬರುತ್ತೆ. ನಮಗೆ ಡೈರೆಕ್ಷನ್ ಕೊಸೈನ್ಸ್ ಏನು ಬರುತ್ತೆ, ಡೈರೆಕ್ಷನ್ ಕೊಸೈನ್ಸ್ ಆರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಪ್ಲಸ್ ಆರ್ ಮೈನಸ್ 1/√3. ಓಕೆ, ಅದೇ ತರ ಪ್ಲಸ್ ಆರ್ ಮೈನಸ್ 1/√3, ಅದೇ ತರ ಪ್ಲಸ್ ಆರ್ ಮೈನಸ್ 1/√3. ಸೊ ದೀಸ್ ಆರ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಲೈನ್ಸ್ ವಿಚ್ ಮೇಕ್ಸ್ ಅನ್ ಈಕ್ವಲ್ ಆಂಗಲ್ಸ್ ವಿತ್ ದ x ಆಕ್ಸಿಸ್ y ಆಕ್ಸಿಸ್ z ಆಕ್ಸಿಸ್. ಓಕೆ, ಇಲ್ಲಿ ನೋಡಿ ಯಾವ್ದಿದೆ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ದಿಸ್ ರೈಟ್ ಡೌನ್. ಓಕೆ, ಸೊ ನಾವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನಾನು ಸ್ಲೈಡ್ನ ಸಡನ್ ಆಗಿ ಚೇಂಜ್ ಮಾಡಿಬಿಟ್ರೆ ಸೊ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇಫ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ಲೈನ್ ಈಸ್ ನಮ್ಗೆ ಏನು ಕೊಟ್ಟಿದೆ, ಡೈರೆಕ್ಷನ್ ಕೊಸೈನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ಲೈನ್ ಈಸ್ ಕೆ ದೆನ್ ಓಕೆ, ಸೊ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್, ನಾನು ಹೇಳಿದ್ದೀನಿ ಡೈರೆಕ್ಷನ್ ಕೊಸೈನ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಅಂದ್ರೆ ಎಲ್ ವ್ಯಾಲ್ಯೂ ಎಲ್ ದಟ್ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ದಟ್ ಈಸ್ ಏನು ಕೆ. ಎಂ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ದಟ್ ಈಸ್ ಕೆ. ಎನ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 1 ಅದನ್ನು ಕೆ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟರೆ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ, ಎ ವ್ಯಾಲ್ಯೂ ಆಫ್ ಕೆ ಏನು ಬರುತ್ತೆ ಅಂತ ಕಂಡಿಡಿ ಅಂತ ಹೇಳಿದ್ವಿ.
ಓಕೆ ಯು ನೋ ದ ಫಾರ್ಮುಲಾ ದಟ್ ಈಸ್ ನಮಗೆ ಡೈರೆಕ್ಷನ್ ಕೊಸೈನ್ಸ್ ರಿಲೇಷನ್ ಏನಿದೆ ದಟ್ ಈಸ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಷ್ಟು 1 ಇದೆ, ಇದು ಗೊತ್ತಿದೆ ನಮಗೆ. ಓಕೆ ಅಂದ್ರೆ ಎಲ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಕೆ ಇದೆ, ಯು ರೈಟೆಡ್ ಕೆ ದಟ್ ಈಸ್ ಕೆ ಸ್ಕ್ವೇರ್ ಪ್ಲಸ್ ಎಮ್ ಪ್ಲಸ್ ಇಲ್ಲಿಂದ ಕೆ ಇದೆ ಕೆ ಸ್ಕ್ವೇರ್ ಪ್ಲಸ್ ಎನ್ ಪ್ಲಸ್ ಇಲ್ಲಿಂದ ಕೆ ಇದೆ ದಟ್ ಈಸ್ ಕೆ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1. ಓಕೆ ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಏನಾಗುತ್ತೆ ದಟ್ ಈಸ್ 3k ಸ್ಕ್ವೇರ್ ಆಗುತ್ತೆ, ರೈಟೆಡ್ 3k ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1. ಈ 3 ನ ಡಿನಾಮಿನೇಟರ್ ಇರ್ತಾನೆ ದಟ್ ಈಸ್ ಕೆ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಕೆ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1/3 ಬರುತ್ತೆ 1/3. ಸ್ಕ್ವೇರ್ ಇದ್ದಿದ್ದು ಏನಾಗುತ್ತೆ ಈ ಕಡೆ ಅಂದ್ರೆ ಸ್ಕ್ವೇರ್ ಇದ್ದಿದ್ದು ಏನಾಗುತ್ತೆ ನಮಗೆ ರೂಟ್ ಆಗುತ್ತೆ ಕೆ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಪ್ಲಸ್ ಆರ್ ಮೈನಸ್ 1/√3. ಓಕೆ ಸೊ ಕೆ ವ್ಯಾಲ್ಯೂ ಏನು ಬರುತ್ತೆ ಪ್ಲಸ್ ಆರ್ ಮೈನಸ್ 1/√3. ಜಸ್ಟ್ ನೋಡಿ ಇದೇನು ಇದ್ರಾಗ ಸೊ ದಟ್ ಈಸ್ ಪ್ಲಸ್ 1/√3 ಮೈನಸ್ 1/√3 ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ ಜಸ್ಟ್ ರೈಟ್ ಡೌನ್. Okay, so now we will go for next question. Next question ನೋಡಿ ಏನಿದೆ, a line which makes angle 60 degree with the y-axis and z-axis. Then angle which makes with the x-axis ಏನು ಬರುತ್ತೆ? Okay, a line which makes an angle 60 degree with the x-axis and 60 degree with the y-axis and z-axis. One line ಇದೆ. Okay, ಇದನ್ನ ಈ ತರ ರೆಪ್ರೆಸೆಂಟ್ ಮಾಡ್ತೀನಿ. One line ಇದೆ. ಓಕೆ ವೈ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ ದಟ್ ಈಸ್ 60 ಡಿಗ್ರಿ ಆಂಗಲ್ ಮಾಡ್ತಿದೆ. ಅದೇ ತರ ಝೆಡ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡ್ತಿದೆ ದಟ್ ಈಸ್ ಆಲ್ಸೋ 60 ಡಿಗ್ರಿ. ವಾಟ್ ಅಬೌಟ್ ಎಕ್ಸ್ ಆಕ್ಸಿಸ್ ಜೊತೆ ಏನು ಆಂಗಲ್ ಮಾಡ್ತಾರೆ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಎಕ್ಸ್ ಆಕ್ಸಿಸ್ ಅಂದ್ರೆ ಏನು ಆಲ್ಫಾ ಆಂಗಲ್ ವಿ ಡೋಂಟ್ ನೋ. ವಾಟ್ ದೇ ಹ್ಯಾವ್ ಗಿವನ್ ಸೊ ಬೀಟಾ ಆಂಗಲ್ ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂಡ್ ಗಾಮಾ ಆಂಗಲ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು 60 ಡಿಗ್ರಿ. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಆಲ್ಫಾ ಆಂಗಲ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದೆ. ಯು ನೋ ದ ರಿಲೇಶನ್ಶಿಪ್ ಬಿಟ್ವೀನ್ ಡೈರೆಕ್ಷನ್ ಕೊಸೈನ್ಸ್ ದಟ್ ಈಸ್ ಕಾಸ್ ಸ್ಕ್ವೇರ್ ಆಲ್ಫಾ cos square alpha plus cos square beta plus cos square gamma that is equal to 1 ಗೊತ್ತಿದೆ. ಓಕೆ ಈಗ ನಾವು ಕಾಸ್ ಆಲ್ಫಾ ಗೊತ್ತಿಲ್ಲ, ಅದು ಹೆಂಗಿದೆ ಹಂಗೆ ಬಿಟ್ಕೊಳ್ಳಿ. ಸೊ ಬೀಟಾ ವ್ಯಾಲ್ಯೂ ನಮಗೆ ಎಷ್ಟಿದೆ ದಟ್ ಈಸ್ 60 ಡಿಗ್ರಿ. ಎಲ್ಲಿ ಬೀಟಾ ಇದೆ ಅಲ್ಲಿ 60 ಡಿಗ್ರಿ ಹಾಕೊಳ್ಳಿ, ಎಲ್ಲಿ ಗಾಮಾ ಇದೆ ಅಲ್ಲಿ 60 ಡಿಗ್ರಿ ಹಾಕೊಳ್ಳಿ. ಸೊ ನಮಗೆ ಕಾಸ್ ಸ್ಕ್ವೇರ್ ಆಲ್ಫಾ ಹೆಂಗಿದೆ ಕಾಸ್ ಸ್ಕ್ವೇರ್ ಆಲ್ಫಾ ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ವ್ಯಾಲ್ಯೂ ದಟ್ ಈಸ್ 60 ಡಿಗ್ರಿ. ಓಕೆ ಪ್ಲಸ್ ಗಾಮಾ ವ್ಯಾಲ್ಯೂ ದಟ್ ಈಸ್ ಕಾಸ್ ಸ್ಕ್ವೇರ್ 60 ಡಿಗ್ರಿ. That is 1. So okay, cos 60 ಅಂದ್ರೆ ಏನು? Cos 60 is nothing but 1/2 ಅಂತ. Okay, so 1/2. So cos 60 is nothing but 1/2. 1/2 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? 1/2 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 1/4 ಆಗುತ್ತೆ. You write it 1/4 plus 1/4 ಇದನ್ನ ಏನಾಗುತ್ತೆ cos square 60 ಅಂದ್ರೆ 1/4 ಆಗುತ್ತೆ. That is equal to 1. Okay, now this cos square alpha ಹೆಂಗಿದೆ ಹಂಗೆ ಬರ್ಕೊಳ್ಳಿ cos square alpha plus 1. So 1/2 plus 1/4 plus 1/4 ಏನಾಗುತ್ತೆ 1/4 plus 1/4 ಅಂದ್ರೆ 2/4 ಆಗುತ್ತೆ. That is 2/4 ಬರ್ಕೊಳ್ಳಿ. That is cos square alpha ಹೆಂಗಿದೆ ಹಂಗೆ cos square alpha. Okay, that is equal to 1. Okay, so ಇಲ್ಲಿ ಏನಾಗುತ್ತೆ that is 2 1 ja 2 2 ja. So the 1/2 ಉಳಿತು. ಈ 1/2 ನ ಆ ಕಡೆ ತಗೊಳ್ಳಿ. ಇಲ್ಲಿ ಎಷ್ಟು ಉಳಿತು 1/2 ಉಳಿತು. 1/2 ನ ಆ ಕಡೆ ತಗೊಂಡು ಹೋಗಿ ಅವಾಗ ಏನಾಗುತ್ತೆ that is 1 minus 1/2 ಆಗುತ್ತೆ. 1 minus 1/2 is nothing but what 1 minus 1/2 is nothing but ನಮಗೆ ಏನಾಗುತ್ತೆ 1/2 ಆಗುತ್ತೆ. Which means ನಮಗೆ cos square alpha ಏನು ಬಂತು cos square alpha that is equal to 1/2. cos square alpha that is equal to 1/2. ಅಂದ್ರೆ cos ಇದು ಸ್ಕ್ವೇರ್ ಇದು ಈ ಕಡೆ ತಗೊಂಡು ಏನಾಗುತ್ತೆ ನಮಗೆ cos square ಇದ್ದಿದ್ದು ಆ ಕಡೆ ತಗೊಂಡ್ರೆ ಏನಾಗುತ್ತೆ ನಮಗೆ it is cos alpha that is equal to plus or minus 1 divided by root 2 plus or minus 1 divided by root 3. ಓಕೆ ನೀವು ನೋಡಿ ಈ ಆಂಗಲ್ 60 ಇದೆ ಈ ಆಂಗಲ್ 60 ಇದೆ. ಓಕೆ ವಿಚ್ ಮೀನ್ಸ್ ಇವೆರಡು ಏನು ಮಾಡಿದೆ ಲೆಸ್ ದನ್ 90 ಇದೆ. ಸೊ ಇದನ್ನು ಏನು ಬರ್ಬೇಕು ಲೆಸ್ ದನ್ 90 ಬರ್ಬೇಕು. ಇದನ್ನು ಲೆಸ್ ದನ್ 90 ಬರ್ಬೇಕಂದ್ರೆ ಏನಾಗುತ್ತೆ ದಿಸ್ ಇಸ್ cos alpha ಏನು ಬರ್ಬೇಕಂದ್ರೆ ಪಾಸಿಟಿವ್ ಕ್ವಾಂಟಿಟಿ ತಗೋಬೇಕು. ಓಕೆ ಇದು ಪಾಸಿಟಿವ್ ಕ್ವಾಂಟಿಟಿ ತಗೋಬೇಕು. ನಮ್ಗೆ ಎರಡು ಆಂಗಲ್ಸ್ ಬರ್ತಾವೆ ಕರೆಕ್ಟ್. ಬಟ್ ಈ ಡೈರೆಕ್ಷನ್ ಎಲ್ಲರೂ ಆಂಗಲ್ ತಗೋಬೇಕು ನಾವು. ಈ ಡೈರೆಕ್ಷನ್ ಎಲ್ಲರೂ ಆಂಗಲ್ ಅಥವಾ ನಮ್ಗೆ ಈ ಡೈರೆಕ್ಷನ್ ಎಲ್ಲರೂ ಆಂಗಲ್ ತಗೋಬೇಕು. ಈ ಡೈರೆಕ್ಷನ್ ಆಂಗಲ್ ಎಷ್ಟು ಬರ್ತದೆ ಅಂದ್ರೆ ಓಕೆ ಸೊ ದಟ್ ಇಸ್ ಇಲ್ಲಿ ಬರಬೇಕಿತ್ತು. ಈ ಡೈರೆಕ್ಷನ್ ಆಂಗಲ್ ಎಷ್ಟಿದೆ ದಟ್ ಈಸ್ ಕಾಸ್ ಯಾವ ಬೆಲೆಗೆ ನಮಗೆ ರೂಟ್ 1/2 ಇರುತ್ತೆ 1/2 ಇರುತ್ತೆ ದಟ್ ಈಸ್ cos 45. ಓಕೆ cos 45 ವಿಚ್ ಮೀನ್ಸ್ ಆಲ್ಫಾ ವ್ಯಾಲ್ಯೂ ಎಷ್ಟು ಬಂತು ನಮಗೆ 45 ಡಿಗ್ರಿ ಬಂತು. ಓಕೆ ಆಲ್ಫಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ 45 ಬರುತ್ತೆ. ಒನ್ ಮೋರ್ ಆಂಗಲ್ ಬರುತ್ತೆ ನಮಗೆ ಮೈನಸ್ 1/2 ಅಂದರೆ ಆಲ್ಫಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 135 ಬರುತ್ತೆ. ಓಕೆ 135 ಬರುತ್ತೆ. ಬಟ್ ಇವು ಎರಡು ಆಂಗಲ್ ಕಂಪೇರ್ ಮಾಡಿದ್ರೆ ನಮ್ಗೆ 135 ಬರಬಾರ್ದು. ಓಕೆ ಅದು ನೆಗೆಟಿವ್ ಡೈರೆಕ್ಷನ್ ಇರುತ್ತೆ ಇದು. ಓಕೆ ಇದು ಈ ತರ ನಮಗೆ ಡೈರೆಕ್ಷನ್ ಮಾಡಿದಾಗ ನಮಗೆ 45 ಬರುತ್ತೆ. ಅದೇ ನಮ್ಗೆ ಈ ಡೈರೆಕ್ಷನ್ ಅಲ್ಲೇ ಇದೆ ಅದಕ್ಕೋಸ್ಕರ ಇದು 45 ಡಿಗ್ರಿ ಬರ್ಕೊಳ್ಳಿ. ಓಕೆ ಅದೇ ತರ ಇಲ್ಲ ಈ ಡೈರೆಕ್ಷನ್ ಅಪೋಸಿಟ್ ಆಗ್ಬಿಟ್ರೆ ಇದೇನಾಗುತ್ತೆ -135. ಓಕೆ ದಿಸ್ ಇಸ್ ವಾಟ್ ದಿ ಆಂಗಲ್. ಓಕೆ ಅಥವಾ -135 ಆಗಲ್ಲ ಇದು. ಓಕೆ ಸೊ ನಿಮಗೆ ಡೈರೆಕ್ಷನ್ ಇಷ್ಟೇ ಬರ್ಕೊಳ್ಳಿ. ಬೇಕಾದ್ರೆ -135 ಬೇಡ, ಇದು ಪ್ಲಸ್ ಆರ್ ಮೈನಸ್ ಆಗುತ್ತೆ. ಪ್ಲಸ್ ಆರ್ ಮೈನಸ್ ನಮಗೆ ಪಾಸಿಟಿವ್ ತಗೊಳ್ಳಿ. ಪಾಸಿಟಿವ್ ತಗೊಂಡಾಗ ಏನಾಗುತ್ತೆ ದಟ್ ಈಸ್ cos 45 ಆಗುತ್ತೆ. cos 45 ಆಂಗಲ್ಗೆ ನಮಗೆ 1/2 ಬರುತ್ತೆ. ಜಸ್ಟ್ ಆಲ್ಫಾ ಆಂಗಲ್ ದಟ್ ಈಸ್ ಈಕ್ವಲ್ ಎಷ್ಟಾಗುತ್ತೆ 45 ಬರುತ್ತೆ.
just write down. Okay, question number 12 ನೋಡಿ ಏನಿದೆ. Question number 12, alpha, beta, gamma are direction angles of the directed line segment OP vector. Okay, so then the direction angles of the directed line PO vector are. Okay, so there is one line ಇದೆ, ಆ ಲೈನ್ ಸೆಗ್ಮೆಂಟ್ ವೆಕ್ಟರ್ ಏನಿದೆ ಅಂದ್ರೆ OP ವೆಕ್ಟರ್ ಇದೆ. ಓಕೆ, ಆ OP ವೆಕ್ಟರ್ ಏನಂದ್ರೆ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತೆ ಜೆಡ್ ಆಕ್ಸಿಸ್ ಜೊತೆ ಏನೋ ಆಂಗಲ್ ಮಾಡ್ತೀವಿ. ಅದು ಏನ್ ಆಂಗಲ್ ಮಾಡಿದ್ರೆ ಅಲ್ಫಾ, ಬೀಟಾ, ಗಾಮಾ ಆಂಗಲ್ ಮಾಡ್ತಿದ್ವಿ. ಈಗ OP ವೆಕ್ಟರ್ ಇದ್ದಿದ್ದು ರಿವರ್ಸ್ ಮಾಡಿದಾಗ, ಓಕೆ, OP ವೆಕ್ಟರ್ ರಿವರ್ಸ್ ಮಾಡಿದಾಗ ಅವು ಆಂಗಲ್ಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಮತ್ತೆ ಜೆಡ್ ಆಕ್ಸಿಸ್ ಅಂದ್ರೆ ಏನಾಗ್ತಾವ ಅಂದ್ರೆ, ಲೆಟ್ ಅಸ್ ಕನ್ಸಿಡರ್ ಒಂದು ನೋಡಿ. ಸೊ ಈಗ ಒಂದು ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂತ ಅನ್ಕೊಳ್ಳಿ, ದಿಸ್ ಇಸ್ ವೈ ಆಕ್ಸಿಸ್ ಅನ್ಕೊಳ್ಳಿ, ದಿಸ್ ಇಸ್ ಜೆಡ್ ಆಕ್ಸಿಸ್ ಅಂತ ಒಂದು ಲೈನ್ ಇದೆ. ಓಕೆ, ಈ ತರ ಒಂದು ಲೈನ್ ಇದೆ. ಸೊ ವೆಕ್ಟರ್ ಅಲಾಂಗ್ ದಿಸ್ ಲೈನ್, ದಟ್ ಈಸ್ OP ವೆಕ್ಟರ್, OP ವೆಕ್ಟರ್ ಇದೆ. ಓಕೆ, ದಟ್ ಈಸ್ ಮೇಕಿಂಗ್ an angle alpha with the x axis and beta with the y axis and gamma with the z axis. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಈ ಡೈರೆಕ್ಷನ್ ಈ ತರ ಇದೆನಾ, OP ವೆಕ್ಟರ್ ಡೈರೆಕ್ಷನ್ ಈ ಕಡೆ, ನಾನು ಏನ್ ಮಾಡ್ತೀನಿ, ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ಓಕೆ, ಈಗ ಡೈರೆಕ್ಷನ್ ಚೇಂಜ್ ಮಾಡಿದಾಗ, ಓಕೆ, ಈಗ ಡೈರೆಕ್ಷನ್ ಚೇಂಜ್ ಮಾಡಿ, ದಿಸ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಜೆಡ್ ಆಕ್ಸಿಸ್. ಡೈರೆಕ್ಷನ್ ಈ ತರ ಬರ್ತಾ. ಓಕೆ, ಸೊ ನಮ್ಗೆ ಈ ತರ ಇರ್ತಾ ಡೈರೆಕ್ಷನ್, ಆ ಕಡೆ ಇರ್ತಾ ನಮ್ಗೆ ಡೈರೆಕ್ಷನ್ OP ವೆಕ್ಟರ್ ಇದ್ದಿದ್ದೇನಾಗುತ್ತೆ, ಈಗ PO ವೆಕ್ಟರ್. ಓಕೆ, OP ವೆಕ್ಟರ್ ಇದ್ದಿದ್ದೇನಾಗುತ್ತೆ, PO ವೆಕ್ಟರ್ ಆಗುತ್ತೆ. ಈಗ ನೋಡಿ, ಈಗ ಅಲ್ಫಾ ಇದ್ದಾಗ, ಸೊ ಇಲ್ಲಿ ನೋಡಿ, ಇಲ್ಲಿ ಈ ಡೈರೆಕ್ಷನ್ ಇದ್ದಾಗ ನಮಗೆ ಎಕ್ಸ್ ಆಕ್ಸಿಸ್ ಜೊತೆ ಆಂಗಲ್ ಅಲ್ಫಾ ಇದ್ದಾಗ, ಸೊ ಅದೇ ತರ ಈಗ ಡೈರೆಕ್ಷನ್ ಚೇಂಜ್ ಆದಾಗ ಎಕ್ಸ್ ಆಕ್ಸಿಸ್ ಜೊತೆ ಆಂಗಲ್ ಏನ್ ಬರ್ತದೆ, ದಟ್ ಈಸ್ ನಮಗೆ ಪೈ ಮೈನಸ್ ಎಕ್ಸ್ ಬರುತ್ತೆ. ಓಕೆ, ಪೈ ಮೈನಸ್ ಎಕ್ಸ್ ಅಂದ್ರೆ 180 ಡಿಗ್ರಿ ಎಕ್ಸ್ ಕಳಿಬೇಕು, ಅಥವಾ ಪೈ ಮೈನಸ್ ಅಲ್ಫಾ 180 ಡಿಗ್ರಿ ಏನ್ ಕಳಿಬೇಕು, ನಾನು ಅಲ್ಫಾನ ಕಳಿಬೇಕು. ಅದೇ ತರ ಈಗ ನೋಡಿ, ಇದೇ ಲೈನ್ ವೈ ಆಕ್ಸಿಸ್ ಜೊತೆ ಏನ್ ಆಂಗಲ್ ಮಾಡ್ತಿದ್ರೆ, ಇದೇ ಲೈನ್ ವೈ ಆಕ್ಸಿಸ್ ಜೊತೆ ಏನ್ ಆಂಗಲ್ ಮಾಡುತ್ತೆ ಅಂದ್ರೆ, ಸೊ ದಟ್ ಈಸ್ ಪೈ ಮೈನಸ್ ವೈ, ಪೈ ಮೈನಸ್ ಬೀಟಾ, ಪೈ ಮೈನಸ್ ಬೀಟಾ. ಅದೇ ತರ ಇದೇ ಲೈನ್ ಜೆಡ್ ಆಕ್ಸಿಸ್ ಜೊತೆ ಏನ್ ಆಂಗಲ್ ಮಾಡ್ತದೆ ಅಂದ್ರೆ, ದಟ್ ಈಸ್ ಪೈ ಮೈನಸ್ ಗಾಮಾ. ಯಾವ್ದಾರ ಒಂದು ಲೈನ್ ಇರ್ಲಿ, ಆ ಲೈನ್ದು ಡೈರೆಕ್ಷನ್ ಚೇಂಜ್ ಆಗಿದಾಗ ಎಕ್ಸ್ ಆಕ್ಸಿಸ್ ಜೊತೆ ಅಲ್ಫಾ ಆಂಗಲ್ ಮಾಡಿದಾಗ, ಅದೇ ಸೊ ನಮಗೆ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಪೈ ಮೈನಸ್ ಅಲ್ಫಾ ಆಗುತ್ತೆ. ಇಲ್ಲಿ ಬೀಟಾ ಆದ್ರೆ ಇಲ್ಲಿ ಏನಾಗುತ್ತೆ, ಪೈ ಮೈನಸ್ ಬೀಟಾ ಆಗುತ್ತೆ. ಇಲ್ಲಿ ಗಾಮಾ ಆದ್ರೆ ಇಲ್ಲಿ ಏನಾಗುತ್ತೆ, ಪೈ ಮೈನಸ್ ಗಾಮಾ ಆಗುತ್ತೆ. ಓಕೆ, ಸೊ ನಮಗೆ ಡೈರೆಕ್ಷನ್ ಆಫ್ ಎನಿ ವೆಕ್ಟರ್ ಚೇಂಜ್ ಆದಾಗ, ಸೊ ಆಂಗಲ್ ವಿತ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್ ಏನಾಗುತ್ತೆ, ಪೈ ಮೈನಸ್ ಅಲ್ಫಾ, ಪೈ ಮೈನಸ್ ಬೀಟಾ, ಪೈ ಮೈನಸ್ ಗಾಮಾ ಆಗುತ್ತೆ. ಸೊ ವಿಚ್ ಮೀನ್ಸ್ ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ನಮಗೆ, ದಿಸ್ ಇಸ್ ಪೈ ಮೈನಸ್ ಅಲ್ಫಾ, ಪೈ ಮೈನಸ್ ಬೀಟಾ, ಪೈ ಮೈನಸ್ ಗಾಮಾ. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ರೈಟ್ ಡೌನ್. Next question, direction cosines of x axis. Direction cosines of x axis. Direction x axis ನಮಗೆ ನಾರ್ಮಲ್ ಆಗಿ ನಾನು ಹೇಳಿದ್ದೀನಿ ವೆಕ್ಟರ್ ಆಲ್ಜಿಬ್ರಾ ಸಾಲ್ವ್ ಮಾಡುವಾಗ, ಅಥವಾ ಇಲ್ಲೇ ಸಾಲ್ವ್ ಮಾಡುವಾಗ ಹೇಳಿದ್ದೀನಿ ನಮಗೆ. ಸೊ ಇಫ್ ಇಟ್ ಈಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡುವಾಗ ಹೇಳಿದ್ದೀನಿ ನಮಗೆ x axis, if it is y axis and z axis. ಯೂನಿಟ್ ವೆಕ್ಟರ್ ಅಲಾಂಗ್ x axis, ಯೂನಿಟ್ ವೆಕ್ಟರ್ ಅಲಾಂಗ್ x axis ನಮಗೆ ಏನು ಬರುತ್ತೆ, x i ಕ್ಯಾಪ್ ಬರ್ತಿತ್ತು. ಯೂನಿಟ್ ವೆಕ್ಟರ್ ಅಲಾಂಗ್ y axis ನಮಗೆ ಏನು ಬರ್ತಿತ್ತು, j ಕ್ಯಾಪ್ ಬರ್ತಿತ್ತು. ಯೂನಿಟ್ ವೆಕ್ಟರ್ ಅಲಾಂಗ್ z axis ಏನು ಬರುತ್ತೆ, k ಕ್ಯಾಪ್ ಬರ್ತಿತ್ತು. ಇದು ಗೊತ್ತಿರಲಿ ನಮ್ಗೆ. ಸೊ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಇದು. ಓಕೆ, ಸೊ ಈ ಎಕ್ಸ್ ಆಕ್ಸಿಸ್ ನಮಗೆ ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡುತ್ತೆ, ಎಕ್ಸ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡುತ್ತೆ, ದಟ್ ಈಸ್ 0 ಮಾಡುತ್ತೆ. ಓಕೆ, ಸೊ ನಮಗೆ ವಿಚ್ ಮೀನ್ಸ್ ಅಲ್ಫಾ ವ್ಯಾಲ್ಯೂ ಏನು ಬರುತ್ತೆ, ಅಲ್ಫಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 0. ಓಕೆ, ಈ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡುತ್ತೆ, ವೈ ಆಕ್ಸಿಸ್ ಜೊತೆ ನಮ್ಗೆ ಏನು ಮಾಡುತ್ತೆ, 90 ಡಿಗ್ರಿ ಮಾಡುತ್ತಾ. ವೈ ಆಕ್ಸಿಸ್ ಜೊತೆ ಏನು ಮಾಡುತ್ತೆ, ನಮ್ಗೆ ಏನು ಮಾಡುತ್ತೆ, 90 ಡಿಗ್ರಿ ಮಾಡುತ್ತೆ. ದಟ್ ಈಸ್ ಬೀಟಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 90 ಡಿಗ್ರಿ. ಓಕೆ, ಬೀಟಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, 90 ಡಿಗ್ರಿ ಬರುತ್ತೆ. ರೈಟ್ ಇಟ್ 90 ಡಿಗ್ರಿ. ಓಕೆ, ಇದಾಗಿ. ಓಕೆ, ಅದೇ ತರ ಇದೇ ಎಕ್ಸ್ ಆಕ್ಸಿಸ್ ಜೆಡ್ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡುತ್ತೆ, ಜೆಡ್ ಆಕ್ಸಿಸ್ ಜೊತೆ ನೋಡಿ ಇದು ಏನಾಗುತ್ತೆ, 90 ಡಿಗ್ರಿ ಬರುತ್ತೆ. ಓಕೆ, ಜೆಡ್ ಆಕ್ಸಿಸ್ ಜೊತೆ ಏನು ಆಂಗಲ್ ಮಾಡುತ್ತೆ, ದಟ್ ಈಸ್ 90 ಡಿಗ್ರಿ ಆಗುತ್ತೆ. ವಿಚ್ ಮೀನ್ಸ್ ಗಾಮಾ ವ್ಯಾಲ್ಯೂ ಎಷ್ಟು ಬರುತ್ತೆ, ಗಾಮಾ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ, ದಟ್ ಈಸ್ ಆಲ್ಸೋ 90 ಡಿಗ್ರಿ. ಓಕೆ, ಇಷ್ಟು ಬರುತ್ತೆ. ಇಷ್ಟಾದ್ಮೇಲೆ ಸೊ ವಾಟ್ ಯು ಕ್ಯಾನ್ ಡೂ ಇಟ್ ಆಸ್ ನಾವು ಇದನ್ನ ನೋಡಿ. ಸೊ ನಮಗೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಕಂಡುಹಿಡಿ ಅಂತ ಹೇಳಿದ್ರೆ ನಮಗೆ, ಸೊ ನಮಗೆ ಎಲ್ ದಟ್ ಈಸ್ ಈಕ್ವಲ್ ಟು ಕಾಸ್ ಅಲ್ಫಾ ಪ್ಲೇಸ್ ಅಲ್ಲಿ ಏನಿದೆ ನಮಗೆ 0 ಇದೆ. ಕಾಸ್ 0 ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 1 ಬರುತ್ತೆ, 1 ಬರುತ್ತೆ. ಓಕೆ, ಅದೇ ತರ ಎಂ ದಟ್ ಈಸ್ ಈಕ್ವಲ್ ಟು ಕಾಸ್ ಗಾಮಾ, ಕಾಸ್ ಬೀಟಾ ಪ್ಲೇಸ್ ಅಲ್ಲಿ ಎಷ್ಟಿದೆ ನಮಗೆ, ಕಾಸ್ ಬೀಟಾ ದಟ್ ಈಸ್ ಈಕ್ವಲ್ ಟು ಕಾಸ್ 90 ಡಿಗ್ರಿ. ಕಾಸ್ 90 ಡಿಗ್ರಿ ಅಂದ್ರೆ ಎಷ್ಟು, ಕಾಸ್ 90 ಡಿಗ್ರಿ ಇಸ್ ನಥಿಂಗ್ ಬಟ್ 0 ಆಗುತ್ತೆ, 0 ಬರುತ್ತೆ. ಅದೇ ತರ ಎನ್ ಇಸ್ ನಥಿಂಗ್ ಬಟ್ ಕಾಸ್ ಗಾಮಾ ದಟ್ ಈಸ್ ಈಕ್ವಲ್ ಟು ಗಾಮಾ ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ ಕಾಸ್ 90 ಡಿಗ್ರಿ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಎಷ್ಟು ಬರುತ್ತೆ, 0 ಬರುತ್ತೆ. ನಮಗೆ ಡೈರೆಕ್ಷನ್ ಕೊಸೈನ್ಸ್ ಏನು ಬರುತ್ತೆ, 1,0,0 ಬರುತ್ತೆ. ರೈಟ್ ಇಟ್ 1,0,0 ಬರುತ್ತೆ ಡೈರೆಕ್ಷನ್ ಕೊಸೈನ್ಸ್. ಓಕೆ, ಸೊ ನಮ್ಗೆ ಎಲ್ಲಿದೆ ನೋಡಿ ಡೈರೆಕ್ಷನ್ ಕೊಸೈನ್ಸ್ 1,0,0. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಅದೇ ತರ ನೀವು ಜಸ್ಟ್ ಇದನ್ನ ಕ್ವಶನ್ಸ್ ಡೈರೆಕ್ಷನ್ ಕೊಸೈನ್ಸ್ ಅಲಾಂಗ್ ವೈ ಆಕ್ಸಿಸ್ ಏನು ಬರುತ್ತೆ ನೋಡಿ, ಟ್ರೈ ಮಾಡಿ ಇದನ್ನ ಸಾಲ್ವ್ ಮಾಡಿ.
ಓಕೆ ಸೊ ನಾವು ಇಲ್ಲೇನಿದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ ದ ಡೈರೆಕ್ಷನ್ ಕೊಸೈನ್ಸ್ ಅಲಾಂಗ್ ವೈ ಆಕ್ಸಿಸ್ ಡೈರೆಕ್ಷನ್ ಅದೇ ಸೇಮ್ ಈಗ ನೋಡಿ ಎಕ್ಸ್ ಆಕ್ಸಿಸ್ ಹೆಂಗೆ ಮಾಡಿದ್ವಿ ಅದೇ ಥರ ವೈ ಆಕ್ಸಿಸ್ ಕಂಡು ಹಿಡ್ಕೊಳ್ಳಿ ಸೊ ಲೆಟ್ ಅಸ್ ಕನ್ಸಿಡರ್ ಇದು ಏನಾಗುತ್ತೆ ನಮಗೆ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ದಿಸ್ ಇಸ್ ವೈ ಆಕ್ಸಿಸ್ ದಿಸ್ ಇಸ್ ಝೆಡ್ ಆಕ್ಸಿಸ್ ಓಕೆ ಸೊ ದಿಸ್ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಜೊತೆ ಏನು ಆಂಗಲ್ ಮಾಡ್ತೇವೆ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಜೊತೆ ಏನು ಮಾಡ್ತೇವೆ 90 ಡಿಗ್ರಿ ಮಾಡ್ತೇವೆ ದಟ್ ಈಸ್ ವಿಚ್ ಮೀನ್ಸ್ ಅಲ್ಫಾ ಆಂಗಲ್ ಎಷ್ಟಾಗುತ್ತೆ ಅಲ್ಫಾ ಆಂಗಲ್ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಆಯಿತು ಓಕೆ ಅದೇ ಥರ ಸೊ ವೈ ಆಕ್ಸಿಸ್ ಜೊತೆ ಎಷ್ಟು ಆಂಗಲ್ ಮಾಡುತ್ತೆ ವೈ ಆಕ್ಸಿಸ್ ಜೊತೆ 0 ಆಂಗಲ್ ಮಾಡುತ್ತೆ ದಟ್ ಈಸ್ ನಮಗೆ ಬೀಟಾ ವ್ಯಾಲ್ಯೂ ಏನು ಬರುತ್ತೆ ಬೀಟಾ ವ್ಯಾಲ್ಯೂ ದಟ್ ಈಸ್ 0 ಡಿಗ್ರಿ ಆಗುತ್ತೆ 0 ಅದೇ ಇದು ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಜೊತೆ ಏನು ಆಂಗಲ್ ಮಾಡುತ್ತೆ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ಜೊತೆ ಏನು ಮಾಡುತ್ತೆ 90 ಡಿಗ್ರಿ ಆಂಗಲ್ ಮಾಡುತ್ತೆ ರೇಟ್ ಇಟ್ 9 ದಟ್ ಈಸ್ ಗಾಮಾ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಓಕೆ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ದಟ್ ಈಸ್ ಎಲ್ ದಟ್ ಈಸ್ ಈಕ್ವಲ್ ಟು ಕಾಸ್ ಅಲ್ಫಾ ಎಮ್ ದಟ್ ಈಸ್ ಈಕ್ವಲ್ ಟು ಕಾಸ್ ಬೀಟಾ ದಟ್ ಈಸ್ ಎನ್ ದಟ್ ಈಸ್ ಈಕ್ವಲ್ ಟು ಕಾಸ್ ಗಾಮಾ ಓಕೆ ಸೊ ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ ಕಾಸ್ ಅಲ್ಫಾ ಅಂದರೆ ಎಷ್ಟು ಅಲ್ಫಾ ಪ್ಲಸ್ ಅಲ್ಲಿ ಎಷ್ಟಿದೆ ನಮಗೆ ಕಾಸ್ 90 ದಟ್ ಈಸ್ ಕಾಸ್ 90 ಇದೆ ಕಾಸ್ 90 ವ್ಯಾಲ್ಯೂ ಎಷ್ಟು ನಮಗೆ ಏನಾಗುತ್ತೆ 0 ಆಗುತ್ತೆ 0 ಬರ್ಕೊಳ್ಳಿ ಅದೇ ಥರ ಕಾಸ್ 0 ಬೀಟಾ ವ್ಯಾಲ್ಯೂ ಎಷ್ಟಿದೆ 0 ಇದೆ ಕಾಸ್ 0 ವ್ಯಾಲ್ಯೂ ಸಮಥಿಂಗ್ ಬಟ್ 1 ಬರುತ್ತೆ 1 ಬರ್ಕೊಳ್ಳಿ ಅದೇ ಥರ ನಮಗೆ ಕಾಸ್ ಗಾಮಾ ವ್ಯಾಲ್ಯೂ ಎಷ್ಟಿದೆ 90 ಇದೆ 90 ಬರ್ಕೊಳ್ಳಿ ಕಾಸ್ 90 ಅಂದರೆ ಇರುತ್ತೆ ದಟ್ನು 0 ಬರುತ್ತೆ 0 ಡೈರೆಕ್ಷನ್ ಕೊಸೈನ್ಸ್ ಏನು ಬಂದು ಡೈರೆಕ್ಷನ್ ಕೊಸೈನ್ಸ್ ನಮಗೆ ಏನು ಬಂದು ಅಂದರೆ ಸೊ ದಟ್ ಈಸ್ 0, 1, 0 ಓಕೆ ಇಷ್ಟು ಗೊತ್ತಿಲ್ಲ 0, 1, 0 so this is what the correct answer okay let's write down okay so now we will go for next question ನೋಡಿ ಏನಿದೆ ಓಕೆ ಅದೇ ಥರ ಸೇಮ್ ಝೆಡ್ ಆಕ್ಸಿಸ್ ಜೊತೆ ಏನು ಆಂಗಲ್ ಮಾಡಿ ಓಕೆ ಈಗ ನೋಡಿ ಇಲ್ಲಿ ನಾನು ಮಾಡಿಸೋದಿಲ್ಲ ಈಗ ಡೈರೆಕ್ಟಾಗಿ ಹೇಳ್ತೀನಿ ಓಕೆ ಈಗ 1, 0, ಬಂತ ಇಲ್ಲೇನು ಬಂತು ವೈ ಆಕ್ಸಿಸ್ ಜೊತೆ 0, 1, 0 ಬಂತ ಝೆಡ್ ಆಕ್ಸಿಸ್ ಜೊತೆ ಏನು ಬರ್ತದೆ ಝೆಡ್ 0, 1 ಬರಲ್ಲ ಓಕೆ ಝೆಡ್ ಆಕ್ಸಿಸ್ ಜೊತೆ ಏನು ಬರ್ತದೆ 0, 1 ಬರುತ್ತೆ ದಟ್ ಈಸ್ ವೈ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಕರೆಕ್ಟ್ ಡೈರೆಕ್ಷನ್ ಕೊಸೈನ್ಸ್ ಅಲಾಂಗ್ ಝೆಡ್ ಆಕ್ಸಿಸ್ ಏನು ಬರುತ್ತೆ 0, 1 ಬರುತ್ತೆ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಓಕೆ ದಿಸ್ ಬರ್ಕೊಳ್ಳಿ ನೆಕ್ಸ್ಟ್ ಇನ್ ಸಾಲ್ವ್ ಮಾಡಿ ಡೈರೆಕ್ಷನ್ ರೇಷನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಓಕೆ ಈಗ ಕ್ವಶನ್ ನಂಬರ್ 16 ನೋಡಿ ಏನಿದೆ ಕ್ವಶನ್ ನಂಬರ್ 16 ಏನಿದೆ ಅಂದರೆ ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಓಕೆ ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಏನು ಬರುತ್ತೆ ಅಂದರೆ ಸೊ ನಾನು ನಾರ್ಮಲ್ ಆಗಿ ನಾನು ಏನು ಮಾಡ್ತೀನಿ ಸೊ ನಮಗೆ ಇದು ಹಾಕ್ತೀನಿ ನೋಡಿ ಸೊ 3D ಸ್ಪೇಸ್ ಹಾಕ್ತೀನಿ ನಾನು ಓಕೆ ಸೊ ನಮಗೆ ಇಲ್ಲಿ ಎಕ್ಸ್ ಆಕ್ಸಿಸ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ವೈ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಝೆಡ್ ಆಕ್ಸಿಸ್ ಸೊ ನಮಗೆ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನು ಬರುತ್ತೆ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ದಟ್ ಈಸ್ ಏನು ಬರ್ತಿತ್ತು ಐ ಕ್ಯಾಪ್ ಬರ್ತಿತ್ತು ಇದು ಮುಗೀತು ಓಕೆ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನು ಬರ್ತಿತ್ತು ಐ ಕ್ಯಾಪ್ ಬರ್ತಿತ್ತು ಮುಗೀತು ಎಕ್ಸ್ ಆಕ್ಸಿಸ್ ನಮಗೆ ನೋಡಿ ವಿಚ್ ಮೀನ್ಸ್ ಎಕ್ಸ್ ಆಕ್ಸಿಸ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನು ಬರುತ್ತೆ ಐ ಕ್ಯಾಪ್ ಬರ್ತಿತ್ತು ಐ ಕ್ಯಾಪ್ ಓಕೆ ಉಳ್ಕಿದ್ದು ಏನು ಬರ್ತವೆ ಉಳ್ಕಿದ್ದು 0, J 0 × J ಕ್ಯಾಪ್ ಓಕೆ ದಟ್ ಈಸ್ ಅದೇ ಥರ 0 × K ಕ್ಯಾಪ್ ಹೌದಲ್ಲ ಓಕೆ ಇಲ್ಲಿ ನೋಡಿ ದಿಸ್ ಇಸ್ ನಾನು ಏನು ಹೇಳಿದೆ ಇಲ್ಲಿ ಐ ಕ್ಯಾಪ್ ಕೋಎಫಿಷಿಯೆಂಟು ಐ ಕ್ಯಾಪ್ ಕೋಎಫಿಷಿಯೆಂಟು ಜೆ ಕ್ಯಾಪ್ ಕೋಎಫಿಷಿಯೆಂಟ್ ಆ್ಯಂಡ್ ಕೆ ಕ್ಯಾಪ್ ಕೋಎಫಿಷಿಯೆಂಟ್ ಏನಂತ ಡೈರೆಕ್ಷನ್ ರೇಷಿಯೋಸ್ ಅಂತ ಸೊ ದಿಸ್ ಇಸ್ ವಾಟ್ ದಿಸ್ ಇಸ್ ಇದನ್ನ ಇಲ್ಲೇನಿರುತ್ತೆ 1 ಇರುತ್ತೆ ಓಕೆ ಸೊ ನಮ್ಗೆ ಏನು ಬರುತ್ತೆ ಡೈರೆಕ್ಷನ್ ರೇಷಿಯೋಸ್ ದಟ್ ಈಸ್ ನಮ್ಗೆ ಬರುತ್ತೆ ದಟ್ ಈಸ್ ಐ ಕ್ಯಾಪ್ ಕೋಎಫಿಷಿಯೆಂಟ್ ಇಂದ 1 ಇದೆ 1 ಬರ್ಕೊಳ್ಳಿ ಜೆ ಕ್ಯಾಪ್ ಕೋಎಫಿಷಿಯೆಂಟ್ ಇಂದ 0 ಇದೆ 0 ಬರ್ಕೊಳ್ಳಿ ಅದೇ ಥರ ಕೆ ಕ್ಯಾಪ್ ಕೋಎಫಿಷಿಯೆಂಟ್ ಇಂದ 0 ಇದೆ 0 ಬರ್ಕೊಳ್ಳಿ ಓಕೆ ಸೊ ನಮ್ಗೆ ಏನಾಗುತ್ತೆ ಸೊ ದೀಸ್ ಆರ್ ದಿ ಡೈರೆಕ್ಷನ್ ರೇಷಿಯೋಸ್ ಓಕೆ ಸೊ ಡೈರೆಕ್ಷನ್ ರೇಷಿಯೋಸ್ ಏನು ಬರುತ್ತೆ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಏನು ಬರುತ್ತೆ ದಿಸ್ 1, 0, 0 ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ ಜಸ್ಟ್ ನೋಡಿ ಅದೇ ಥರ ಡೈರೆಕ್ಷನ್ ರೇಷಿಯೋಸ್ ಆಫ್ ವೈ ಆಕ್ಸಿಸ್ ಏನು ಬರುತ್ತೆ ಡೈರೆಕ್ಷನ್ ರೇಷಿಯೋಸ್ ಆಫ್ ವೈ ಆಕ್ಸಿಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ 0, 1, 0 ಬರುತ್ತೆ ಅದೇ ಥರ ಡೈರೆಕ್ಷನ್ ರೇಷಿಯೋಸ್ ಆಫ್ ಝೆಡ್ ಆಕ್ಸಿಸ್ ಏನು ಬರುತ್ತೆ ದಟ್ ಈಸ್ 0, 0, 1 ಬರುತ್ತೆ ಓಕೆ ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ಓಕೆ ಜಸ್ಟ್ ರೈಟ್ ಡೌನ್ okay so question number 17 ನೋಡಿ ಏನಿದೆ question number 7 a line has the direction ratios 2, -1, 2 then its direction cosines okay direction ratios ಅವರೇ ಕೊಟ್ಟಿದ್ದಾರೆ ಅಂದ್ರೆ a ವ್ಯಾಲ್ಯೂ ಕೊಟ್ಟಿದ್ದಾರೆ a ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟು 2 ಕೊಟ್ಟಿದ್ದಾರೆ b ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನು -1 ಕೊಟ್ಟಿದ್ದಾರೆ c ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ನಮಗೆ 2 ಅಂತ ಕೊಟ್ಟಿದ್ದಾರೆ ಓಕೆ ಸೊ ನಮಗೆ ಇದರಿಂದ ನಾವು ಡೈರೆಕ್ಷನ್ ಕ್ವಶನ್ಸ್ ಕಂಡುಹಿಡಿಯಬಹುದು ಹೌದಾ ದಟ್ ಈಸ್ l ದಟ್ ಈಸ್ ಈಕ್ವಲ್ ಟು ಏನು l ದಟ್ ಈಸ್ ಈಕ್ವಲ್ ಟು ನಮಗೆ a ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಓಕೆ ಇದು ಗೊತ್ತಿದ್ರೆ ಅದೇ ಥರ ಎಮ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಬಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅದೇ ಥರ ಯು ನೋ ದಟ್ ಎನ್ ದಟ್ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಓಕೆ ಇಷ್ಟು ಗೊತ್ತಿದೆ ನಮ್ಗೆ ಅದೇ ಥರ ನಾವು ಏನು ಮಾಡ್ತೀನಿ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಕಂಡಿಡ್ತೀನಿ ದಟ್ ಈಸ್ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವೇರ್ ಓಕೆ ಸೊ ರೂಟ್ ಎ ಪ್ಲೇಸಲ್ಲಿ ಏನಿದೆ ನಮಗೆ ಎ ಪ್ಲೇಸಲ್ಲಿ ನಮಗೆ 2 ಇದೆ ದಟ್ ಈಸ್ 2 ಸ್ಕ್ವೇರ್ ಓಕೆ 2 ಸ್ಕ್ವಯರ್ ಪ್ಲಸ್ ಬಿ ಪ್ಲೇಸಲ್ಲಿ ಏನಿದೆ -1 ಇದೆ ಯು ರೈಟ್ ಇಟ್ -1 ಸ್ಕ್ವೇರ್ ಪ್ಲಸ್ ಸಿ ಪ್ಲೇಸಲ್ಲಿ ಏನಿದೆ ನಮಗೆ 2 ಇದೆ ದಟ್ ಈಸ್ 2 ಸ್ಕ್ವೇರ್
ಓಕೆ ನಾವು 2 ಸ್ಕ್ವೇರ್ ನಾವು ಆ್ಯಡ್ ಮಾಡಿದ್ರೆ 2 ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ. ದಟ್ ಈಸ್ 4 ಪ್ಲಸ್ -1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. 2 ಸ್ಕ್ವೇರ್ ಮಾಡಿದ್ರೆ ಮತ್ತೆ 4 ಬರುತ್ತೆ. 4 ಪ್ಲಸ್ 4 ಮಾಡಿದ್ರೆ 8 ಬರುತ್ತೆ. 8 ಪ್ಲಸ್ 1 ಮಾಡಿದ್ರೆ ಏನಾಗುತ್ತೆ √9 ಆಗುತ್ತೆ. √9 ಈಸ್ ನಥಿಂಗ್ ಬಟ್ ವಾಟ್ 3. ಓಕೆ ಇಷ್ಟು 3 ಬಂತು. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ವ್ಯಾಲ್ಯೂ ಎಷ್ಟಿದೆ ನಮಗೆ ದಟ್ ಈಸ್ 2 ಇದೆ. 2/3 ಆಗುತ್ತೆ. ಅದೇ ಥರ ಬಿ ವ್ಯಾಲ್ಯೂ ಎಷ್ಟಿದೆ ನಮಗೆ -1 ಆಗುತ್ತೆ. -1/3 ಆಗುತ್ತೆ. ಅದೇ ಥರ ಸಿ ವ್ಯಾಲ್ಯೂ ಏನಿದೆ ನಮಗೆ 2 ಇದೆ. 2/3 ಆಗುತ್ತೆ. Okay, so this is what the correct answer. Okay, eighth ನೋಡಿ 2/3 -1/3 that is 2/3. Okay, 2/3 2/3 -1/3. Okay, so this is ನಾನು ಬರ್ಕೊಳ್ಳಾಗಿತ್ತು ತಪ್ಪು ಬರ್ಕೊಂಡಿದ್ದೀನಿ ನಾನು. So this is what the correct answer. Okay, so 2/3 -1/3. Okay, that is 2/3. ಇದು ಇರಬೇಕು ಆನ್ಸರು. ನಾನು ಬರ್ಕೊಳ್ಳುವಾಗ ಆಪ್ಷನ್ ತಪ್ಪು ಬರ್ಕೊಂಡಿದ್ದೀನಿ. So this must be the answer. Okay, just write down. Okay, so now we will go for next question. So next question ಏನಿದೆ, so equation of line, okay, equation of line through a point, okay, through a point and which parallel to a vector, okay, which parallel to a vector. So ನಿಮಗೆ ಇದರ ಕಾನ್ಸೆಪ್ಟ್ ಹೇಳ್ತೀನಿ ನಾನು ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ನಮಗೆ ಯಾವ್ದಾರ ಒಂದು ಪಾಯಿಂಟ್ ಇದೆ. ಸೊ ಫಸ್ಟ್ ಆಫ್ ಆಲ್ 3D ಸ್ಪೇಸ್ ತಗೊಳ್ಳೋಣ. ಓಕೆ, ಸೊ 3D ಸ್ಪೇಸ್ ಯಾವ್ದಾರ ಒಂದು ಪಾಯಿಂಟ್ ಇದೆ. ಓಕೆ, ಈ ಪಾಯಿಂಟ್ ಮೇಲೆ ಒಂದು ಲೈನ್ ಹೋಗ್ತಿದೆ. ಓಕೆ, ಈ ಪಾಯಿಂಟ್ ಮೇಲೆ ಒಂದು ಲೈನ್ ಆಗ್ತಿದೆ. ಓಕೆ, ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ದಿಸ್ ಪಾಯಿಂಟ್ ಇಸ್ ದಟ್ ಈಸ್ ನಮಗೆ x1, y1, z1 ಇದೆ ಅಂತ ಅನ್ಕೊಳ್ಳಿ. ಕೋಆರ್ಡಿನೇಟ್ ಪಾಯಿಂಟ್ಸ್ ಆಫ್ ದಿಸ್ ಪಾಯಿಂಟ್ ಇಸ್ x1, y1, z1. ಆ ಕೋಆರ್ಡಿನೇಟ್ ಪಾಯಿಂಟ್ಸ್ ಒಂದು ಲೈನ್ ಹೋಗ್ತಿದೆ L. ಓಕೆ, ಈ ಲೈನ್ ಎಲ್ಲಿ ಹೋಗ್ತಿದೆ? ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ಬಿ ವೆಕ್ಟರ್. ಓಕೆ, ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ಬಿ ವೆಕ್ಟರ್. ಬಿ ವೆಕ್ಟರ್ ಪ್ಯಾರಲಲ್. ಈ ಲೈನ್ ಅದಕ್ಕೆ ಪ್ಯಾರಲಲ್ ಇದೆ, ದಟ್ ಇಸ್ ಬಿ ವೆಕ್ಟರ್. ಅದು ಕಾಣ್ತಿಲ್ಲ, ನಾವು ಸ್ವಲ್ಪ ಈ ಕಡೆ ಬರ್ಕೊಡ್ತೀನಿ ನೋಡಿ ಎಲ್ಲ. Okay, he can't. Okay, this line is parallel to b vector. Okay, then what is the equation of this line? Equation of this line that is equal to, this is ನಮಗೆ ಇಲ್ಲಿ ಏನಾಗುತ್ತೆ, this is making this is having an position vector. ಇದು a point ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕಾದ್ರೆ ನಡೀತೀವಿ ನೀವು. Okay, this is an OA vector. OA vector ನಮಗೆ ವೆಕ್ಟರ್ ಏನು ಬರುತ್ತೆ, that is a vector. Okay, position vector of this y is ನಮಗೆ a vector. The equation of this line we can write as that is r vector that is equal to that is equal to ನಮಗೆ ಏನು ಬರುತ್ತೆ ಅಂದರೆ that is a1 vector. Okay, ಅಥವಾ a vector plus lambda times of b vector. Okay, that is ಏನು ಬರುತ್ತೆ a vector lambda times of b vector ಆಗುತ್ತೆ. So this is what the equation of line in vector form. Okay, ನಮ್ಗೆ ಈಗ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಇದ್ರ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ದಟ್ ಈಸ್ ಇದ್ರ ವೆಕ್ಟರ್ ಫಾರ್ಮೆಟ್ ಏನು ಕೊಟ್ಟಿದೆ, ವೆಕ್ಟರ್ ಕೊಟ್ಟಿದ್ದಾರೆ ಅಂದ್ರೆ ಬಿ ವೆಕ್ಟರ್ ನಮ್ಗೆ ಏನು ಕೊಟ್ಟಿದೆ ಅಂದ್ರೆ ದಟ್ ಈಸ್ ಇಫ್ ದೇ ಹ್ಯಾವ್ ಬಿನ್ ಬಿ ವೆಕ್ಟರ್ ದಟ್ ಈಸ್ ai ಕ್ಯಾಪ್ ಪ್ಲಸ್ bj ಕ್ಯಾಪ್ ಪ್ಲಸ್ ck ಕ್ಯಾಪ್ ಇದು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ. ಓಕೆ, ನಾವು ಸೊ ವೆಕ್ಟರ್ ಇನ್ ಕಾರ್ಟೀಷಿಯನ್ ಫಾರ್ಮ್ ಹೆಂಗೆ ಬರೀ. ಓಕೆ, ವೆಕ್ಟರ್ ಇನ್ ಕಾರ್ಟೀಷಿಯನ್ ಫಾರ್ಮ್ ದಟ್ ಈಸ್ ಈಕ್ವಲ್ ಟು ನಾನು ಹೆಂಗೆ ಬರೀದು ಅಂದ್ರೆ ದಟ್ ಈಸ್ ನಾನು ಡೈರೆಕ್ಟ್ ಇದನ್ನೆಲ್ಲ ಮಾಡಿಸಿದ್ದೀನಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡುವಾಗ ಅಲ್ಲಿ ಮಾಡಿಸಿದ್ದೀನಿ. ಓಕೆ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಬರೀತೀನಿ ಕಾರ್ಟೀಷಿಯನ್ ಫಾರ್ಮ್ ನಮ್ಗೆ ಏನು ಬರ್ತದೆ ದಟ್ ಈಸ್ x - x1 ಡಿವೈಡೆಡ್ ಬೈ a. ಓಕೆ, ಇಲ್ಲೇನು ಇದೆ x1 ಬೈ ಇಲ್ಲಿ ಬರೀತೀನಿ. ಓಕೆ, x - x1 ಡಿವೈಡೆಡ್ ಬೈ ದಟ್ ಈಸ್ ಈಕ್ವಲ್ ಟು y - y1. ಓಕೆ, y - y1 ಡಿವೈಡೆಡ್ ಬೈ b. y - y1 ಡಿವೈಡೆಡ್ ಬೈ b ದಟ್ ಈಸ್ ಈಕ್ವಲ್ ಟು ಅದೇ ಥರ z - z1 ಡಿವೈಡೆಡ್ ಬೈ z1 ಡಿವೈಡೆಡ್ ಬೈ c. ಓಕೆ, z - z1 ಡಿವೈಡೆಡ್ ಬೈ c. ಇದು ಈಕ್ವೇಷನ್ ಆಫ್ ಲೈನ್ ಇನ್ ವೆಕ್ಟರ್ ಫಾರ್ಮ್, ಈಕ್ವೇಷನ್ ಆಫ್ ಲೈನ್ ಇನ್ ಕಾರ್ಟೀಷಿಯನ್. ಯಾವಾಗ ಒಂದು ಲೈನ್ ಇದೆ, ದಟ್ ಲೈನ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್. ಓಕೆ, ಅಂಡ್ ಪ್ಯಾರಲಲ್ ಟು another vector. Okay, so parallel to another b vector ಈ ತರ. ಈಗ ಒಂದು ಲೈನ್ ಇಲ್ಲ ಈಗ. ಓಕೆ, ಎರಡೆರಡು ಲೈನ್ ಇದೆ. ಓಕೆ, ಎರಡೆರಡು ಲೈನ್ ಇದೆ. ಅವಾಗ ನಮ್ಗೆ ಏನು ಬರ್ತದೆ ಅಂದರೆ, ಸೊ ನಮಗೆ ಲೆಟ್ ಅಸ್ ಕನ್ಸಿಡರ್ ಒಂದು ಲೈನ್ ಇದೆ, ಇಲ್ಲಿ ಮಾಡ್ತೀನಿ ನಾವು. ಸೊ ನಮಗೆ ಒಂದು ಲೈನ್ ಇದೆ ದಟ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್. ಓಕೆ, ಸೊ ದಟ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್. ದಟ್ ಲೈನ್ L1 ಅಂತ ತಗೊಳ್ಳಿ. ದಟ್ ಈಸ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ x1, y1, z1. ಓಕೆ, ಇದೈತೆ. ಓಕೆ, ದರ್ ಇಸ್ ಒನ್ ಮೋರ್ ಲೈನ್. ಓಕೆ, ಇದಕ್ಕೆ ಪ್ಯಾರಲಲ್ ಇರೋದು ಏನಿದೆ ದಟ್ ಈಸ್ b1 ವೆಕ್ಟರ್ ಇದೆ. ಓಕೆ, ಅದು ಈ b1 ವೆಕ್ಟರ್ ಇದ್ರಿಗೆ ಏನಿದೆ, ಈ ಪಾಯಿಂಟ್ ಏನಿದೆ ದಟ್ ಈಸ್ ದಿಸ್ ಇಸ್ a1 ವೆಕ್ಟರ್. ಸೊ ಪೊಸಿಷನ್ ವೆಕ್ಟರ್ ಆಫ್ ದಿಸ್ ಪಾಯಿಂಟ್ a ಏನಿದೆ ನಮಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ದಟ್ ಈಸ್ a1 ವೆಕ್ಟರ್. ಓಕೆ, ಅಂಡ್ ದಿಸ್ ಇಸ್ b1. ಈ ಲೈನ್ಗೆ ಪ್ಯಾರಲಲ್ ಇರೋ ನಮ್ಗೆ ಏನು ಕೊಟ್ಟಿದ್ದಾರೆ ವೆಕ್ಟರ್ ದಟ್ ಈಸ್ b1 ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ದರ್ ಇಸ್ ಇದು ಒಂದೇ ಲೈನ್ ಇಲ್ಲ, ಒನ್ ಮೋರ್ ಲೈನ್ ಇದೆ. ಓಕೆ, ದಟ್ ಈಸ್ ಒನ್ ಮೋರ್ ಲೈನ್ ಇಲ್ಲಿದೆ ಅಂತ ಅನ್ಕೊಳ್ಳಿ. So that is passing through a point b point ಅಂತ ತಗೊಳ್ಳೋಣ. that is x2,
y2 comma z2 ಇದೆ ಅಂತ ಅನ್ಕೊಳ್ಳಿ. and this line is parallel to b2 vector. okay, b2 vector ದ ಕೋಆರ್ಡಿನೇಟ್ಸ್, b1 vector ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ ಅಂದ್ರೆ ದಟ್ ಈಸ್ ನಮಗೆ a1 i cap plus b1 j cap plus c1 k cap. ಓಕೆ, ಅದೇ ಥರ ಇಲ್ಲಿ b2 vector ದ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಅಥವಾ ವೆಕ್ಟರ್ ಫಾರ್ಮ್ಯಾಟ್ ಏನು ಕೊಟ್ಟಿದ್ದಾರೆ ದಟ್ ಈಸ್ ನಮಗೆ a2 i cap plus b2 j cap plus c2 k cap ಇಷ್ಟು ಕೊಟ್ಟಿದ್ದಾರೆ. ಓಕೆ, ಇಷ್ಟು ಕೊಟ್ಟಿದ್ದಾರೆ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ದ ಈಕ್ವೇಷನ್ ಆಫ್ ದೀಸ್ ಟೂ ಲೈನ್ಸ್. ಓಕೆ, ಈಕ್ವೇಷನ್ ಆಫ್ ದೀಸ್ ಟೂ ಲೈನ್ಸ್ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಕಾರ್ಟೇಶಿಯನ್ ಫಾರ್ಮ್. ಸೊ ಈಕ್ವೇಷನ್ ಆಫ್ ಲೈನ್ L1 ಏನು ಬರುತ್ತೆ ನೋಡಿ, ದಟ್ ಈಸ್ ನಮಗೆ ಲೈನ್ L1 ಇದಾಗುತ್ತೆ, ದಿಸ್ ಇಸ್ ಲೈನ್ L2. now so equation of line L1 ಅಂದ್ರೆ ಇದು ಏನಾಗುತ್ತೆ, this is a2 vector, the position vector of point B that is equal to ಏನು ಬರುತ್ತೆ a2 vector ಇರುತ್ತೆ, that is vector form that ನಮಗೆ r vector that is equal to a1 vector plus lambda times of b1 vector. ಇದು a1 vector plus lambda times of b1 vector. ಅದೇ ತರ ನಮಗೆ ಇನ್ನೊಂದು equation of line ಏನು ಬರುತ್ತೆ ಅಂದ್ರೆ ಅದೇ ಇದನ್ನ ಸ್ವಲ್ಪ ಈ ಕಡೆ ತಗೊಳ್ಳಿ, equation of one line ಆಯ್ತು. okay, ಅದೇ ತರ equation of another line that is r vector that is equal to a2 vector plus lambda times of b2 vector. ಇದು ಬರುತ್ತೆ, ಇಷ್ಟು ಬರುತ್ತೆ. so this is two equation of line in terms of vector format ಆಯ್ತು. ಓಕೆ, ಅದನ್ನ ಹೆಂಗ್ ಬರೀಬಹುದು ಅಂದ್ರೆ ದಟ್ ಈಸ್ ನಮಗೆ a1 ಪ್ಲೇಸ್ ಅಲ್ಲಿ ಏನಂದ್ರೆ ನಮಗೆ a1 ವೆಕ್ಟರ್ ಏನಿದೆ ದಟ್ ಈಸ್ x1 i cap plus y1 j cap plus z1 k cap. ಓಕೆ, ಪ್ಲಸ್ lambda times of b1 ವೆಕ್ಟರ್ ಪ್ಲೇಸ್ ಅಲ್ಲಿ ಅಂದ್ರೆ ನಮಗೆ b1 ಪ್ಲೇಸ್ ಅಲ್ಲಿ ಅಂದ್ರೆ ಒಂದು ಈಕ್ವೇಷನ್ ಆಫ್ ಒನ್ ಲೈನ್. ಸೊ b1 ಪ್ಲೇಸ್ ಅಲ್ಲಿ ಏನಿದೆ ನಮಗೆ ಅದು b1 ಪ್ಲೇಸ್ ಅಲ್ಲಿ ನಮಗೆ ಏನಿದೆ ನೋಡಿ ದಟ್ ಈಸ್ a1 i cap plus b1 j cap plus c1 k cap ಇಷ್ಟಿದೆ. ದಿಸ್ ಈಸ್ ಈಕ್ವೇಷನ್ ಆಫ್ ಒನ್ ಲೈನ್. ಇನ್ನು ಇದನ್ನು ಸ್ಟಿಲ್ ಇಟ್ ಈಸ್ ಇನ್ ವೆಕ್ಟರ್ ಫಾರ್ಮೆಟ್ ಇದೆ. ಓಕೆ, ಇದನ್ನು ಕಾರ್ಟೇಶಿಯನ್ ಫಾರ್ಮೆಟ್ ಬರೀಬೇಕಂತ ಹೆಂಗ್ ಬರುತ್ತೆ ದಟ್ ಈಸ್ x minus x1 divided by a1. ಓಕೆ, ಅದೇ ತರ y minus y1 divided by b1. ಓಕೆ, ಅದೇ ತರ z minus z1 divided by c1. ದಿಸ್ ಇಸ್ ವಾಟ್ ಕಾರ್ಟೇಶಿಯನ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ 1. ಓಕೆ, ಇದು ಒಂದಾಯ್ತು. ಇದನ್ನು ಸಪ್ರೇಟ್ ಆಗಿ ಸೈಡಿಗೆ ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಸ್ವಲ್ಪ ಸೈಡಿಗೆ ಸರಿಸ್ತೀನಿ. ಲೈನ್ 1 ಅದೇ ತರ ಲೈನ್ 2 ಬರ್ಕೊಳ್ಳೋಣ. ಸೊ ಲೈನ್ 2 ಬರ್ಕೊಳ್ಳೋಣ ನೋಡಿ, ದಟ್ ಈಸ್ ಇದು ಸ್ವಲ್ಪ ಸಣ್ಣ ಮಾಡಿದ್ರೆ ನಡೆಯುತ್ತೆ. ಓಕೆ, ಸೊ ನಾವು ಇದು ನಮಗೆ ಇದನ್ನು ಕಂಡುಹಿಡಿಯೋದು ಈಕ್ವೇಷನ್ ಆಫ್ ಲೈನ್ 2 ಇನ್ ವೆಕ್ಟರ್ ಫಾರ್ಮ್ ಹೆಂಗ್ ಬರುತ್ತೆ ನೋಡಿ ದಟ್ ಈಸ್ ಎಕ್ಸ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು a2 ವೆಕ್ಟರ್ ಅಂದ್ರೆ ನಮ್ಮ ಕೋಆರ್ಡಿನೇಟ್ ಪಾಯಿಂಟ್ಸ್ ಇಂದ a2 ವೆಕ್ಟರ್ ಇತ್ತು. ದಟ್ ಈಸ್ x2 i cap plus y2 j cap plus z2 k cap. ಓಕೆ, ಪ್ಲಸ್ lambda times of ನಮಗೆ ಏನಿದೆ b2 ವೆಕ್ಟರ್ ಏನಿದೆ b2 ವೆಕ್ಟರ್ ದಟ್ ಈಸ್ ಈಕ್ವಲ್ ಟು a2 i cap plus ಇದನ್ನು ಸ್ವಲ್ಪ ಸಪ್ರೇಟ್ a2 i cap plus b2 j cap plus c2 k cap. ಓಕೆ, ಇಷ್ಟಿದೆ. ಓಕೆ, ಇದನ್ನು ಸಪ್ರೇಟ್ ಆಗಿ ಬರ್ಕೊಳ್ಳೋಣ ನಾವು. ಇಷ್ಟಿದೆ ಅಂತಾಗ ಇದು ಇನ್ ಟರ್ಮ್ಸ್ ಆಫ್ ಕಾರ್ಟೇಶಿಯನ್ ಫಾರ್ಮ್ ಹೆಂಗೆ, ಇದನ್ನು ಕಾರ್ಟೇಶಿಯನ್ ಫಾರ್ಮ್ ಹೆಂಗೆ ಬರೀ ಬಂದ್ರೆ ದಟ್ ಈಸ್ x minus x2 divided by a2. ಓಕೆ, ಅದೇ ತರ y minus y2 divided by b2. ಅದೇ ತರ z minus z2 divided by c2. Okay, this is what the Cartesian form of these two lines. Okay, Cartesian form of these two lines. So namge if they have asked angle between these two lines, ಈ ವಾಡ್ ನಡುವೆ angle ಕಂಡುಹಿಡಿ ಅಂತ. Okay, that is cos theta that is equal to cos theta that is equal to ಏನು ಬರ್ತದೆ ಅಂದ್ರೆ angle between these two lines. Cos theta that is equal to ಏನು ಬರ್ತದೆ ನನಗೆ a1 into a2 plus b1 into b2 plus c1 into c2 divided by root of a1 square plus b1 square plus c1 square into root of a2 square plus b2 square plus c2 square. ಇದು okay, this is what the formula. Okay, ಇದು ಫಾರ್ಮುಲಾ ನಮಗೆ if this angle between these two vectors, angle between these two lines ನಮಗೆ ಏನು ಬಂತು 90 degree perpendicular. ಈ two lines perpendicular ಆದಾಗ if two lines are perpendicular ಅಂದ್ರೆ ಈ cos 90 ವ್ಯಾಲ್ಯೂ ಏನಾಗುತ್ತೆ ನಮಗೆ ಇಲ್ಲಿ ನೋಡಿ, ಈ cos 90 ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ that is cos 90 that is equal to ಅಂದ್ರೆ angle ಎಷ್ಟಿದೆ 90 ಡಿಗ್ರಿ ಇದೆ, so that is cos 90 ಆಗುತ್ತೆ. this is cos 90 that is equal to a1 into a2 plus b1 into b2
plus c1 into c2 divided by root of a1 square plus b1 square plus c1 square. Okay, into ನಮಗೆ ಏನಿದೆ, that is a2 square plus b2 square plus c2 square. ಓಕೆ, ಇಷ್ಟಿದೆ ನೋಡಿ. ನಾವು ಇದನ್ನ ಕಾನ್ಸ್ಟೆಂಟ್ ಅಂದ್ರೆ ಏನಾಗುತ್ತೆ, 0 ಆಗುತ್ತೆ. 0 ಬರ್ಕೊಳ್ಳಿ, that is 0, that is equal to ನಮಗೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನು 0 ಆಗುತ್ತೆ. If two lines are perpendicular to each other, then a1 into a2 plus b1 into b2 plus c1 into c2, that is equal to 0 ಬರುತ್ತೆ. ಇದು ಗೊತ್ತಿರಬೇಕು. If two lines are perpendicular, ಸೊ ನಮಗೆ ಏನು ಬರುತ್ತೆ, ಇಕ್ವೇಶನ್ ಆಫ್ ಲೈನ್ ಇಲ್ಲಿಂದ. ಓಕೆ, ಇಲ್ಲಿಂದ ಅದೇ ಇದು ನೋಡಿ, ಇದನ್ನ ಹೆಂಗ್ ಬರಿಬೋದು ಅಂದ್ರೆ, ಇದನ್ನೇ ಸ್ವಲ್ಪ ಹೆಂಗ್ ಬರಿಬೋದು ಅಂದ್ರೆ, ಸ್ವಲ್ಪ ಇದು ಯೂಸಿಂಗ್ ವೆಕ್ಟರ್ಸ್ ಹೆಂಗ್ ಬರಿಬೋದು, ದಿಸ್ ಯು ಕ್ಯಾನ್ ಯೂಸಿಂಗ್ ವೆಕ್ಟರ್ಸ್ ಹೆಂಗ್ ಬರೋದು ಅಂದ್ರೆ, ದಟ್ ಈಸ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ ವೆಕ್ಟರ್. ಏನು ಬರಿಬೋದು ಅಂದ್ರೆ, ಎ ವೆಕ್ಟರ್ ಬಟ್ ದಟ್ ಈಸ್ ಎಕ್ಸ್ ಐ ಕ್ಯಾಪ್ x1 i ಕ್ಯಾಪ್ ಪ್ಲಸ್ y1 j ಕ್ಯಾಪ್ ಪ್ಲಸ್ z1 k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್ ಏನಿದೆ ನಿಮಗೆ, ಬಿ ವೆಕ್ಟರ್ ಏನಿದೆ ನಮಗೆ, ದಟ್ ಈಸ್ ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್. ಓಕೆ, ಈ ತರ ಬರಿಬೋದು. ಸೊ ವೆಕ್ಟರ್ ಈಕ್ವೇಶನ್ ಆಫ್ ಲೈನ್ ಇನ್ ವೆಕ್ಟರ್ ಫಾರ್ಮ್ ಅಲ್ಲಿ ಈ ತರ ಬರಿಬೋದು, ಈಕ್ವೇಶನ್ ಆಫ್ ಲೈನ್ ಇನ್ ಕಾರ್ಟಿಷಿಯನ್ ಫಾರ್ಮ್ ಈ ತರ ಬರಿಬೋದು. ಅದೇ ತರ ಈಕ್ವೇಶನ್ ಆಫ್ ಟೂ ಲೈನ್ಸ್ ಇನ್ ವೆಕ್ಟರ್ ಫಾರ್ಮ್ ಈ ತರ ಬರಿಬೋದು, ಅದೇ ಕಾರ್ಟಿಷಿಯನ್ ಫಾರ್ಮ್ ಈ ತರ ಬರುತ್ತೆ. ಅದೇ ಆಂಗಲ್ ಬಿಟ್ವೀನ್ ದೋಸ್ ಟೂ ಲೈನ್ಸ್ ಏನು ಬರುತ್ತೆ, ಈ ತರ ಬರುತ್ತೆ. ದಟ್ ಈಸ್ a1 b1 c1 ಇಲ್ಲಿದೆ, a2 b2 c1 ಇದೆ. ದಟ್ ಈಸ್ ಈಕ್ವಲ್ ಟು ನಮಗೆ ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ ಟು a1 into a2 b1 into b2 c1 into c2, ದಟ್ ಈಸ್ ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ಅದೇ ತರ ರೂಟ್ ಆಫ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್ ಇದೆ. ಅದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಇವು ಎರಡು ಪರ್ಪೆಂಡಿಕ್ಯುಲರ್ ಇದ್ದಾಗ ನಮ್ಗೆ ಇದು ವ್ಯಾಲ್ಯೂ ಏನಾಗುತ್ತೆ, ನಮಗೆ 0 ಆಗುತ್ತೆ. ಓಕೆ, 0 ಆಯ್ತಾಗ ಮಲ್ಟಿಪ್ಲೈ ಮಾಡಿದ್ರೆ a1 into, if two lines are perpendicular ಅವಾಗ ಏನಾಗುತ್ತೆ, a1 into a2 plus b1 into b2 plus c1 into c2, that is equal to ಏನು ಬರುತ್ತೆ, 0 ಬರುತ್ತೆ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಸಾಲ್ವ್ ಮಾಡೋಣ ಈಗ. ಓಕೆ, ಈ ಕ್ವಶನ್ ನೋಡಿ, ನಾವು ಏನು ಕೊಟ್ಟಿದೆ, ಓಕೆ, ದರ್ ಇಸ್ ಎ ಪಾಯಿಂಟ್, ಯಾವುದೋ ಪಾಯಿಂಟ್ ಇದೆ, ಈ ಕ್ವಶನ್ ಈ ತರ ಇದೆ. ಸೊ ದರ್ ಇಸ್ ಎ ಪಾಯಿಂಟ್, ದ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್, ಒಂದು ಲೈನ್ ಇದೆ, ಯಾವುದೋ ಪಾಯಿಂಟ್ ಇಂದ ಪಾಸ್ ಆಗ್ತದೆ. ದಿಸ್ ಇಸ್ ದ ಪಾಯಿಂಟ್, ಲೆಟ್ ಅಸ್ ಕನ್ಸಿಡರ್ ದಟ್ ಈಸ್ 5, that is 5, 2, minus 4 ಇದೆ ಅಂತ ಅನ್ಕೊಳ್ಳಿ. 5, 2, minus 4 ಇಷ್ಟಿದೆ, and that is parallel to another vector. Okay, so that is parallel to another vector. ಈ vector parallel, that is vector as b vector, that is equal to ಏನಿದೆ ನಮಗೆ 3i cap plus 2j cap minus 8k cap. Okay, equation of line in Cartesian, equation of line in vector form ಕಂಡುಹಿಡಿ ಅಂತ. ಓಕೆ, ನಿಮ್ಗೆ ಯಾವ್ದು ಬರುತ್ತೆ ನೋಡಿ, ವೆಕ್ಟರ್ ಫಾರ್ಮ್ ಅಂದ್ರೆ ಫಸ್ಟ್ ವೆಕ್ಟರ್ ಫಾರ್ಮ್ ಬರ್ಕೊಳ್ಳೋಣ, ಆಮೇಲೆ ಕಾರ್ಟಿಷಿಯನ್ ಫಾರ್ಮ್ ಬರ್ಕೊಳ್ಳೋಣ ಅಂತ. ಸೊ ವೆಕ್ಟರ್ ಫಾರ್ಮ್ ಅಂದ್ರೆ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಫಸ್ಟ್ ಯು ಬರ್ಕೋಬೇಕಾ, ದಟ್ ಈಸ್ ಇಲ್ಲಿ x1 y1 z1 ಇದ್ದಾಗ ಏನಾಗುತ್ತೆ, ದಟ್ ಈಸ್ 5i cap ಪ್ಲಸ್ 2j cap ಮೈನಸ್ 4k cap ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಈ ವೆಕ್ಟರ್ ಹಂಗಿದೆ ನಂಗೆ ಬರ್ಕೊಂಡು. ಈ ವೆಕ್ಟರ್ ಏನಿದೆ ನಮಗೆ, ದಟ್ ಈಸ್ 3i cap ಪ್ಲಸ್ 2j cap ಮೈನಸ್ 8k cap. ಓಕೆ, ಇಷ್ಟಿದೆ ನೋಡಿ. ಸೊ ಇಷ್ಟಿದ್ದಾಗ ದೆನ್ ಇಟ್ ಈಸ್ ಕರೆಕ್ಟ್. ಇದು ಇಲ್ಲ ಅಂದ್ರೆ ನಾವು ಇದರದ್ದು ವೆಕ್ಟರ್ ಕಾರ್ಟಿಷಿಯನ್ ಫಾರ್ಮ್ ಕೇಳೋಣ. ದಟ್ ಈಸ್ 5i cap ಇದೆ, 5i cap ಪ್ಲಸ್ 2j cap ಮೈನಸ್ 4 cap ಇದೆ. ಓಕೆ, ಲ್ಯಾಂಬ್ಡಾ ಟೈಮ್ಸ್ ಆಫ್ 3i cap 3i cap ಪ್ಲಸ್ 2j cap ಪ್ಲಸ್ 2j cap ಮೈನಸ್ 8 cap ಇದೆ. ಓಕೆ, ಸೊ ವಿಚ್ ಮೀನ್ಸ್ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್ ಅಂತ ಅರ್ಥ. ಓಕೆ, ಈಕ್ವೇಶನ್ ಆಫ್ ಲೈನ್ ಇನ್ ವೆಕ್ಟರ್ ಫಾರ್ಮ್ ಅಂದ್ರೆ ಈ ಫಾರ್ಮಟ್ ಈ ತರ ಇದೆ. ಅದೇ ಇದ್ರ ಕಾರ್ಟಿಷಿಯನ್ ಫಾರ್ಮ್ ಬರ್ಕೊಳ್ಳೋಣ. ಕಾರ್ಟಿಷಿಯನ್ ಫಾರ್ಮ್ ಹೆಂಗ್ ಬರ್ತದೆ, ದಟ್ ಈಸ್ x minus 5 divided by a plus ಅಲ್ಲಿ ಏನಿದೆ ನಮಗೆ 3 ಇದೆ, 3 ಬರ್ಕೊಳ್ಳಿ. ಅದರ y minus y ಇಲ್ಲಿ ಏನಿದೆ 2 ಇದೆ, 2 ಬರ್ಕೊಳ್ಳಿ ಡಿವೈಡೆಡ್ ಬೈ. ಸೊ ನಮ್ಗೆ ಏನಿದೆ ಇಲ್ಲಿ b ವ್ಯಾಲ್ಯೂ ಏನಿದೆ, ದಟ್ ಈಸ್ 2 ಇದೆ, 2 ಬರ್ಕೊಳ್ಳಿ. ಅದೇ ತರ z1 ಪ್ಲಸ್ ಅಲ್ಲಿ ಏನಿದೆ ನಮಗೆ z minus 4 ಡಿವೈಡೆಡ್ ಬೈ z1 ಪ್ಲಸ್ ಅಲ್ಲಿ 4 ಇದೆ, ಮೈನಸ್ 4 ಇದೆ. ಮೈನಸ್ 4 ಅಂದ್ರೆ ಏನಾಗುತ್ತೆ, ದಿಸ್ ಇಸ್ ಮೈನಸ್ ಆಫ್ ಮೈನಸ್ 4 ಆಗುತ್ತೆ, ಮೈನಸ್ ಆಫ್ ಮೈನಸ್ 4 ಡಿವೈಡೆಡ್ ಬೈ ಇಲ್ಲಿ ಏನಿದೆ ನೋಡಿ. ಸೊ c ಪ್ಲಸ್ ಅಲ್ಲಿ ಏನಿದೆ ಮೈನಸ್ 8 ಇದೆ, ಮೈನಸ್ 8 ಇಷ್ಟು ಇಲ್ದು ಇದೆ ನೋಡಿ. ಇದನ್ನ ಸಾಲ್ವ್ ಮಾಡೋಣ ನೋಡಿ ಏನು ಬರುತ್ತೆ ನಮಗೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ದಟ್ ಈಸ್ x minus 5 divided by 3 that is equal to y minus 2 divided by 2 that is equal to z minus into minus ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ದಟ್ ಈಸ್ z plus 4 divided by minus 8. ಇದು ಈಕ್ವೇಶನ್ ಇದೆಲ್ಲ ನೋಡಿ ಚೆಕ್ ಮಾಡಿ. x minus 5 ಐತೆ ಎಲ್ಲದು, x minus 5 ಇಲ್ಲ, ಎಲ್ಲಿಲ್ಲ, ವಿಚ್ ಮೀನ್ಸ್ ಡೈರೆಕ್ಟ್ ಆಗಿ ನಮ್ಗೆ ಈ ತರದ್ದು ಯಾವುದು ಈಕ್ವೇಶನ್ ಇಲ್ಲ, ವಿಚ್ ಮೀನ್ಸ್ ದಿಸ್ ಇಸ್ ಓನ್ಲಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, so now we will go for one more question. ನಮ್ಗೆ ನೋಡೋಣ ಏನು ಕೊಟ್ಟಿದ್ದಾರೆ, ದ ಕಾರ್ಟಿಷಿಯನ್ ಇಕ್ವೇಶನ್ ಆಫ್ ಲೈನ್. ಇದು ಏನು ಕೊಟ್ಟಿದ್ದಾರೆ, ಕಾರ್ಟಿಷಿಯನ್ ಫಾರ್ಮ್ ಮಾಡಲಿ ಕೊಟ್ಟಿದ್ದಾರೆ. ಅದನ್ನ ಏನು ಮಾಡೋಣ, ಕಾರ್ಟಿಷಿಯನ್ ಇಕ್ವೇಶನ್ ಆಫ್ ಲೈನ್ ಕೊಟ್ಟಿದ್ದಾರೆ, ಇದನ್ನ ಏನು ಮಾಡೋಣ ನಮಗೆ. ಸೊ ಇನ್ ಟರ್ಮ್ಸ್ ಆಫ್ ನಾರ್ಮಲ್ ಇಕ್ವೇಶನ್ ವೆಕ್ಟರ್ ಫಾರ್ಮ್ ಮಾಡಲಿ ಕೊಟ್ಟಿದ್ದಾರೆ. ಇದು ಏನು x1 ಕಮ್, ಇದು ಏನು, ದಿಸ್ ಇಸ್ ವಾಟ್ x1, ದಿಸ್ ಇಸ್ ವಾಟ್ y1, ಓಕೆ, ದಿಸ್ ಇಸ್ ವಾಟ್ z1, ಓಕೆ, ದಿಸ್ ಇಸ್ ವಾಟ್ a ವ್ಯಾಲ್ಯೂ, ದಿಸ್ ಇಸ್ b ವ್ಯಾಲ್ಯೂ, ದಿಸ್ ಇಸ್ c ವ್ಯಾಲ್ಯೂ.
ಓಕೆ, ಇವೆಲ್ಲ ಗೊತ್ತಿದೆ ನಮಗೆ. ಡೈರೆಕ್ಟಾಗಿ ಫಾರ್ಮೆಟಲ್ಲಿ ಇದ್ರ ಫಾರ್ಮೆಟಲ್ಲಿ ಬರ್ಕೊಳ್ಳಿ. ದಟ್ ಈಸ್ ನಮ್ಗೆ ಏನಾಗುತ್ತೆ, ನಮಗೆ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಆರ್ ವೆಕ್ಟರ್ ದಟ್ ಈಸ್ ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟು. ಡೈರೆಕ್ಟಾಗಿ ಬರೀಬೋದು ಡೈರೆಕ್ಟಾಗಿ. ನಮಗೆ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತದೆ, ದಟ್ ಈಸ್ x1 i ಕ್ಯಾಪ್ ಪ್ಲಸ್ y1 j ಕ್ಯಾಪ್ ಪ್ಲಸ್ z1 k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ai ಕ್ಯಾಪ್ ಪ್ಲಸ್ bj ಕ್ಯಾಪ್ ಪ್ಲಸ್ ck ಕ್ಯಾಪ್. ಇಷ್ಟಿದೆ. ನಾವು ಇಷ್ಟಿದೆ ಅಂತಂದ್ಮೇಲೆ ಸೊ ನಿಮ್ಗೆ x1 ಪ್ಲಸ್ ಅಲ್ಲಿ ಏನಿದೆ, ನಾವು 5 ಇದೆ, ಯು ರೈಟ್ ಇಟ್ 5 ಹಿಯರ್. ಇಟ್ ಈಸ್ 5 i ಕ್ಯಾಪ್ ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಆಫ್ y -4 ಬರ್ಬೇಕಿತ್ತು ಇಲ್ಲಿ. ಇದನ್ನ ಬೇಕಾದ್ರೆ ಇಲ್ಲಿ ಇನ್ನೊಂದ್ಸಲ ಬರ್ಕೊಡ್ತೀನಿ. ಹೆಂಗೆ ಸ್ಟ್ಯಾಂಡರ್ಡ್ ಇಕ್ವೇಷನ್ ಹೆಂಗೆ ಬರಬೇಕು ಅಂದರೆ x - 5 ಡಿವೈಡೆಡ್ ಬೈ 3 ದಟ್ ಈಸ್ ಈಕ್ವಲ್ ಟು y - -4 y -4 ಡಿವೈಡ್ ಬೈ 7 ದಟ್ ಈಸ್ ಈಕ್ವಲ್ ಟು z - 6 ಡಿವೈಡೆಡ್ ಬೈ 2. ಓಕೆ, ಇದು ಕರೆಕ್ಟ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ಬಂತು ಈಗ. ನಾವು ಸೊ ನಿಮ್ಗೆ -4 ಬರ್ಬೇಕಿಲ್ಲ. ದಟ್ ಈಸ್ ವೈ y1 ಅಂತ ಅಂತೀನಿ ನನಗೆ y1 -4 ತೊಗೊಂಡು -4 j ಕ್ಯಾಪ್ ಪ್ಲಸ್ z1 ಪ್ಲಸ್ ಅಲ್ಲಿ ಏನಿದೆ, z1 ಪ್ಲಸ್ ಅಲ್ಲಿ 6 ಇದೆ, ಯು ರೈಟ್ ಇಟ್ 6 ದಟ್ ಈಸ್ 6 k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ a1 ಪ್ಲಸ್ ಏನಿದೆ ನಮಗೆ, a1 ಪ್ಲಸ್ ಅಲ್ಲಿ 3 ಇದೆ, ಯು ರೈಟ್ ಇಟ್ 3 i ಕ್ಯಾಪ್ ಪ್ಲಸ್ b ಪ್ಲಸ್ ಅಲ್ಲಿ ಏನಿದೆ ನಮಗೆ, ದಟ್ ಈಸ್ 7 ಇದೆ, ದಟ್ ಈಸ್ 7 j ಕ್ಯಾಪ್. ಓಕೆ, ಪ್ಲಸ್ c ಪ್ಲಸ್ ಅಲ್ಲಿ ಏನಿದೆ, c ಪ್ಲಸ್ ಅಲ್ಲಿ 2 ಇದೆ, 2 k ಕ್ಯಾಪ್. ಇಷ್ಟು. ಸೊ ದಿಸ್ ಈಸ್ ಆರ್ ವೆಕ್ಟರ್. ಈ ಥರ ಇದು ದಿಸ್ ಇಸ್ ವಾಟ್ ದಿ ಇಕ್ವೇಷನ್ ಆಫ್ ಗಿವನ್ ಲೈನ್. ಓಕೆ, ಇಲ್ಲಿ ಇದೆ ನೋಡಿ, ದಟ್ ಈಸ್ 5i ಕ್ಯಾಪ್ ಮೈನಸ್ 4j ಕ್ಯಾಪ್ 5i ಕ್ಯಾಪ್ ಮೈನಸ್ 4j ಕ್ಯಾಪ್ ಪ್ಲಸ್ 6 ಕ್ಯಾಪ್ ಇಲ್ಲಿದೆ. ಓಕೆ, ಲ್ಯಾಂಬ್ಡಾ ಟೈಮ್ಸ್ ಆಫ್ 3i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. Okay, so next question ನೋಡಿ, next question solve ಮಾಡೋಣ. Okay, the equation of line passing through that is equation of line parallel to x-axis ಗೆ parallel ಇದೆ. Okay, x-axis parallel ಇದೆ and that is passing through the origin. Okay, so ನಮಗೆ ಇಲ್ಲಿ ನೋಡಿ, ಸೊ ನಮಗೆ ಫಸ್ಟ್ ನಮಗೆ ಕಾರ್ಟೇಶಿಯನ್ ಫಾರ್ಮ್ ಇದು 3D ಸ್ಪೇಸ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ. ಲೈನ್ ಯಾವುದೋ ಇದೆ, ಸೊ ಲೈನ್ ಯಾವುದು x-axis parallel ಇದೆ. Okay, ಈ x-axis this is x-axis, the vector along x-axis ಸರಿ ಈ ತರ ಇದೆ. x-axis ಇಲ್ಲಿ ಬರಲ್ಲ. No. So ಇದು x-axis, this is y-axis, this is z-axis. ಒಂದು ಲೈನ್ ಯಾವುದೋ ಇದೆ x-axis ಗೆ ಈ ತರ ಪ್ಯಾರಲಲ್ ಇದೆ. x-axis ಇದು x-axis ಅಂದ್ರೆ ಸೊ ವೆಕ್ಟರ್ ಅಲಾಂಗ್ x-axis ಏನು ಬರುತ್ತೆ, i ಕ್ಯಾಪ್ ಬರ್ತಿತ್ತ, i ಕ್ಯಾಪ್, ವಿಚ್ ಮೀನ್ಸ್ ನಮ್ಗೆ ಏನು b ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, b ವೆಕ್ಟರ್ ದಟ್ ಈಸ್ ಈಕ್ವಲ್ ಟು i ಕ್ಯಾಪ್. ಓಕೆ, ಪ್ಯಾರಲಲ್ ವೆಕ್ಟರ್ ಅಂತ ಹೇಳ್ತೀವಿ, b ಅಂತ ಹೇಳ್ತೀವಿ, ಅದು ಇಸ್ b ವೆಕ್ಟರ್ ದಟ್ ಈಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್. ಓಕೆ, ಅದು ಏನಾಗಿದೆ, ಅದು ಇಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಪ್ಯಾರಲಲ್ ಟು x-axis ಗೆ ಪ್ಯಾರಲಲ್ ಇದೆ. ಓಕೆ, x-axis ಗೆ ಪ್ಯಾರಲಲ್ ಇದೆ, ವಿಚ್ ಮೀನ್ಸ್ ಇದು ಲೈನ್ ಇಲ್ಲಿ ಬರಲ್ಲ. ಓಕೆ, ಈ ಲೈನು ಈ ತರ ಬರುತ್ತೆ. ಓಕೆ, x-axis ಗೆ ಪ್ಯಾರಲಲ್ ಇದೆ ಬಟ್ ಕಾಣ್ತಿಲ್ಲ, ಬಟ್ ನಾವು ನಾರ್ಮಲ್ 3D ಸ್ಪೇಸ್ ಅಲ್ಲಿ ಇರುತ್ತೆ ಅದು. ಓಕೆ, ಪ್ಯಾರಲಲ್ ಇರುತ್ತೆ ಮತ್ತೆ ಸೊ ಪಾಸಿಂಗ್ ಥ್ರೂ ದಿ ಒರಿಜಿನ್ ಇರುತ್ತೆ. ಓಕೆ, ಸೊ ನಮ್ಗೆ ಏನಾಗುತ್ತೆ, ದಟ್ ಈಸ್ ಇದು ಈ ತರ ಬರುತ್ತೆ ನಮಗೆ ಲೈನು. ಓಕೆ, ವಿಚ್ ಮೀನ್ಸ್ b ವೆಕ್ಟರ್ ನಮ್ಗೆ ಏನು ಬರುತ್ತೆ, ದಟ್ ಈಸ್ i ಕ್ಯಾಪ್. ವೈ ಬಿಕಾಸ್ x-axis ವೆಕ್ಟರ್ ಅಲಾಂಗ್ x-axis ಏನು ಬರ್ತಿತ್ತು, i ಕ್ಯಾಪ್ ಬರ್ತಿತ್ತು, i ಕ್ಯಾಪ್ ಬರ್ತಿದೆ. Okay, now that is passing through a point. ಯಾವ ಪಾಯಿಂಟ್ ಇಂದ ಪಾಸ್ ಆಗ್ತಿದೆ, ದಟ್ ಈಸ್ ನಮಗೆ 0, 0, 0. ಓಕೆ, ಸೊ ನಮ್ಗೆ ಏನಾಗುತ್ತೆ, ವಿಚ್ ಮೀನ್ಸ್ ದಿಸ್ ಇಸ್ ವಾಟ್ x1, y1, z1 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ b ವೆಕ್ಟರ್. ಓಕೆ, b ವೆಕ್ಟರ್ ನಮ್ಗೆ ಏನಿದೆ, ದಟ್ ಈಸ್ b ವೆಕ್ಟರ್ ನಮ್ಗೆ ಏನಾಗುತ್ತೆ, ನಮಗೆ x - 0 ಡಿವೈಡೆಡ್ ಬೈ a. i ಕ್ಯಾಪ್ ಏನಿದೆ ನಮಗೆ 1 ಇದೆ, 1 ಬರ್ಕೊಳ್ಳಿ. y minus x1 ಪ್ಲಸ್ ಏನಿದೆ 0 ಇದೆ ಡಿವೈಡೆಡ್ ಬೈ, ಸೊ j ಕ್ಯಾಪ್ ಕೋಎಫಿಷಿಯಂಟ್ ಇದೆ, b ವೆಕ್ಟರ್ j ಕ್ಯಾಪ್ ಕೋಎಫಿಷಿಯಂಟ್ ಏನಿದೆ ನಮಗೆ 0 ಇದೆ, ಯು ರೈಟ್ ಇಟ್ 0 ದಟ್ ಈಸ್ ಈಕ್ವಲ್ ಟು z minus z1 ಪ್ಲಸ್ ಏನು ಇದೆ, ದಟ್ ಈಸ್ 0 ಇದೆ, 0 ಬರ್ಕೊಳ್ಳಿ. ದಟ್ ಈಸ್ ಇಲ್ಲಿ k ಕ್ಯಾಪ್ ಕೋಎಫಿಷಿಯಂಟ್, ಇಲ್ಲಿ b ವೆಕ್ಟರ್ k ಕ್ಯಾಪ್ ಕೋಎಫಿಷಿಯಂಟ್ ಏನಿದೆ, ದಟ್ ಈಸ್ ಆಲ್ಸೋ 0 ಇದೆ, 0 ಬರ್ಕೊಳ್ಳಿ. ಇದನ್ನ ಹೆಂಗ್ ಬರೀಬಹುದು ಅಂದ್ರೆ, ದಟ್ ಈಸ್ x ಡಿವೈಡೆಡ್ ಬೈ 1 ದಟ್ ಈಸ್ ಈಕ್ವಲ್ ಟು y ಡಿವೈಡೆಡ್ ಬೈ 0 ದಟ್ ಈಸ್ ಈಕ್ವಲ್ ಟು z ಡಿವೈಡೆಡ್ ಬೈ 0. So this is what the correct answer. Right, and ನೋಡಿ, that is x divided by 1, x divided by 1, y by 0, z divided by 0. This is what the correct answer. Okay, just write down. Okay, so now next question solve ಮಾಡೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನಿದೆ ನಮಗೆ, ದಟ್ ಆಂಗಲ್ ಬಿಟ್ವೀನ್ ಸ್ಟ್ರೈಟ್ ಲೈನ್ಸ್. ಓಕೆ, ಆಂಗಲ್ ಏನು ಬರುತ್ತೆ ಕಂಡುಹಿಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಾನು ಏನು ಹೇಳಿದೆ, ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ನಮ್ಗೆ ಕೇಳಿದಾಗ, ಸೊ ದಟ್ ಈಸ್ ಇದೇನಾಗುತ್ತೆ, ದಟ್ ಈಸ್ a1, ದಿಸ್ ಇಸ್ b1, ದಿಸ್ ಇಸ್ c1. ಓಕೆ, ಅದೇ ಥರ ಇಲ್ಲೇನು, ದಟ್ ಈಸ್ a2, b2, c2. ಓಕೆ, ಇದು a1, b1, c1, ದಟ್ ಈಸ್ a2, b2, c2. ಸೊ ಈ ಫಾರ್ಮೆಟ್ಲಿ ಇದೆ. ಓಕೆ, ಸೊ ಇದನ್ನ ಯೂಸ್ ಮಾಡ್ಕೊಂಡು, ದಟ್ cos θ ದಟ್ ಈಸ್ ಈಕ್ವಲ್ ಟು cos θ ದಟ್ ಈಸ್ ಈಕ್ವಲ್ ಟು, ಯು ನೋ ದ ಫಾರ್ಮುಲಾ, ದಟ್ ಈಸ್ a1 ಇಂಟು a2 ಪ್ಲಸ್ b1 ಇಂಟು b2 ಪ್ಲಸ್ c1 ಇಂಟು c2.
ಓಕೆ ಡಿವೈಡೆಡ್ ಬೈ ಏನು ಬರ್ತದೆ ನಮಗೆ ರೂಟ್ ಆಫ್ a1 ಸ್ಕ್ವಯರ್ ಪ್ಲಸ್ b1 ಸ್ಕ್ವಯರ್ ಪ್ಲಸ್ c1 ಸ್ಕ್ವಯರ್ ಇಂಟು ರೂಟ್ ಆಫ್ a2 ಸ್ಕ್ವಯರ್ ಪ್ಲಸ್ b2 ಸ್ಕ್ವಯರ್ ಪ್ಲಸ್ c2 ಸ್ಕ್ವಯರ್. ಓಕೆ ಇಷ್ಟು ಗೊತ್ತಿರಬೇಕು ನಮ್ಗೆ. ಎಷ್ಟು ಗೊತ್ತಿದೆ ಅಂದ್ರೆ ನಾವು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಫಸ್ಟ್ a1 b1 c1 c2 ಇದನ್ನು ಕಂಡುಹಿಡ್ಕೊಂಡು ಓಕೆ ನಾವು ದಿಸ್ ಇಸ್ a1 a2 ಪ್ಲಸ್ b1 b2 ಪ್ಲಸ್ c1 c2 ಇದನ್ನು ಕಂಡುಹಿಡ್ಕೊಂಡು ಓಕೆ ನಮ್ಗೆ ಏನು ಬರ್ತದೆ ಅಂದರೆ ದಿಸ್ ವ್ಯಾಲ್ಯೂ ನಮಗೆ a1 ಪ್ಲಸ್ ಅಲ್ಲಿ ಏನಿದೆ a1 ಪ್ಲಸ್ ಅಲ್ಲಿ ನಮಗೆ 7 ಇದೆ, ಇವ್ರು 7 ಇಂಟು a2 ಪ್ಲಸ್ ಅಲ್ಲಿ ಏನಿದೆ 1 ಇದೆ, 1 ಬರ್ಕೊಳ್ಳಿ ದಟ್ ಈಸ್ 1 ಓಕೆ ಪ್ಲಸ್ ಓಕೆ b2 ಪ್ಲಸ್ b1 ಪ್ಲಸ್ ಅಲ್ಲಿ ಏನಿದೆ -5 ಇದೆ, -5 ಬರ್ಕೊಳ್ಳಿ -5. ಅದೇ ಥರ ನಮಗೆ b2 ಪ್ಲಸ್ ಅಲ್ಲಿ ಏನಿದೆ b2 ಪ್ಲಸ್ ಅಲ್ಲಿ 2 ಇದೆ, 2 ಬರ್ಕೊಳ್ಳಿ ದಟ್ ಈಸ್ ನೆಕ್ಸ್ಟ್ ಪ್ಲಸ್ c1 ಪ್ಲಸ್ ಅಲ್ಲಿ 1 ಇದೆ, 1 ಬರ್ಕೊಳ್ಳಿ 1 ಇಂಟು c2 ಪ್ಲಸ್ ಅಲ್ಲಿ 3 ಇದೆ, 3 ಬರ್ಕೊಳ್ಳಿ. ನಾವು ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನಮಗೆ ಇದನ್ನು ಸಾಲ್ವ್ ಮಾಡಿದಾಗ 7 ಇಂಟು 1 ಮಾಡಿದ್ರೆ 7 ಆಗುತ್ತೆ, ದಟ್ ಈಸ್ -5 ಇಂಟು 2 ಮಾಡಿದಾಗ ದಟ್ ಈಸ್ -10 ಆಗುತ್ತೆ, -10 ಬರ್ಕೊಳ್ಳಿ 1 ಪ್ಲಸ್ 3 ಅಂದರೆ 3 ಆಗುತ್ತೆ ಬರ್ಕೊಳ್ಳಿ. ನಾವು ದಿಸ್ ವಿಲ್ ಬಿಕಮ್ ವಾಟ್ ನಮ್ಗೆ ಇದೇನಾಗುತ್ತೆ ನೋಡಿ ದಟ್ ಈಸ್ 7 ಪ್ಲಸ್ 3 ಅಂದರೆ 10 ಆಗುತ್ತೆ, 10 - 10 ಅಂದರೆ 0 ಆಗುತ್ತೆ. ವಿಚ್ ಮೀನ್ಸ್ ನಮ್ಗೆ ಏನು ಬಂತು ಇಲ್ಲಿ ದಟ್ ಈಸ್ a1 ಇಂಟು a2 ಪ್ಲಸ್ b1 ಇಂಟು b2 ಪ್ಲಸ್ c1 ಇಂಟು c2 ದಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು 0 ಬಂತು. ವಿಚ್ ಮೀನ್ಸ್ ಇಲ್ಲಿ ನೋಡಿ ಕಾಸ್ ಥೀಟಾ ವ್ಯಾಲ್ಯೂ ಇದು ಕಂಪ್ಲೀಟ್ ವ್ಯಾಲ್ಯೂಗೆ ಏನು ಬಂತು cos 0 ಬಂತು. ಓಕೆ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಏನು ಬಂತು ಇದು ಇಸ್ ಕಂಪ್ಲೀಟ್ ಆಗಿ 0 ಬಂದರೆ ಇದು 0 ಡಿವೈಡ್ ಬೈ ಎನಿಥಿಂಗ್ ಏನಾಗುತ್ತೆ ನಮ್ಗೆ 0 ಡಿವೈಡ್ ಬೈ ಎನಿಥಿಂಗ್ ದಟ್ ಈಸ್ 0 ಡಿವೈಡ್ ಬೈ ಎನಿಥಿಂಗ್ ದಟ್ ಈಸ್ 0 ಡಿವೈಡ್ ಬೈ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್ ಇಂಟು ರೂಟ್ ಆಫ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್ ಇದೇನಾಗುತ್ತೆ 0 ಡಿವೈಡ್ ಬೈ ಎನಿಥಿಂಗ್ 0 ಏನಾಗುತ್ತೆ ದಟ್ ಈಸ್ ಬೈ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು 0. ಸೊ ಕಾಸ್ ವ್ಯಾಲ್ಯೂ ಯಾವಾಗ 0 ಆಗುತ್ತೆ ಕಾಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ 0 ಕಾಸ್ ವ್ಯಾಲ್ಯೂ ಯಾವಾಗ 0 ಇರುತ್ತೆ ನಮಗೆ ಕಾಸ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಇಸ್ ಈಕ್ವಲ್ ಕಾಸ್ 90 ಇಂದ 0 ಆಗುತ್ತೆ. ಓಕೆ ಸೊ ಕಾಸ್ ಕ್ಯಾನ್ಸಲ್ ಮಾಡಿ ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಥೀಟಾ ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 90 ಡಿಗ್ರಿ. ಓಕೆ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 90 ಡಿಗ್ರಿ ಆಗುತ್ತೆ ದಟ್ ಈಸ್ ವಾಟ್ 90 ದಿ ಆನ್ಸರ್ ಈಸ್ ಡಿ ದಟ್ ಈಸ್ ಈಕ್ವಲ್ ಟು 90. ಓಕೆ ಜಸ್ಟ್ ರೈಟ್ ಡೌನ್. ಓಕೆ ಸೊ ನಾವು ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ ಸೊ ಲೈನ್ಸ್ ಓಕೆ ಸೊ ಲೈನ್ಸ್ ಇಷ್ಟು ಕೊಟ್ಟಿದ್ದಾರೆ ಲೈನ್ಸ್ ಏನೋ ಕೊಟ್ಟಿದ್ದಾರೆ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು ಹೇಳಿದ್ವಿ ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ ಸೊ ದೇ ಆರ್ ದಟ್ ಈಸ್ ನಮಗೆ ಇಲ್ಲಿ ಜಸ್ಟ್ ನಾವು ಮಾಡಿದ್ವಿ ನೋಡಿ ಪರ್ಪೆಂಡಿಕ್ಯುಲರ್ ಅಂದ್ರೆ ಲೈನ್ ಪರ್ಪೆಂಡಿಕ್ಯುಲರ್ ಇದೆ ಅಂತಂದ್ರೆ 90 ಡಿಗ್ರಿ ಇದೆ ಅಂತಂದ್ರೆ ಇದೇನು ಬರುತ್ತೆ a1 ಇಂಟು a2 b1 ಇಂಟು b2 c1 ಇಂಟು c2 ನಮ್ಗೆ ಏನು ಬರುತ್ತೆ 0 ಬರುತ್ತೆ. ಓಕೆ ಸೊ ವಿಚ್ ಮೀನ್ಸ್ ನಮ್ಗೆ ಏನು ಬರ್ತದೆ ದಟ್ ಈಸ್ ಇದು ಏನು ದಿಸ್ ಇಸ್ a1 ವ್ಯಾಲ್ಯೂ this is what b1 value this is what c1 value ಅದೇ ತರ ಇಲ್ಲಿ ಏನು it is a2 value that is b2 value this is c2 value ನಮಗೆ ಏನು ಬರ್ತದೆ that is a1 into then what is the value of k ಕಂಡುಹಿಡಿಯೋದು what is the value of k that is equal to ನಮಗೆ ಏನು ಬರ್ತದೆ ಅಂದ್ರೆ it is a1 into a2 plus b1 into b2 plus c1 into c2 that is equal to 0. ಓಕೆ ಇದನ್ನ ಯೂಸ್ ಮಾಡ್ಕೊಂಡು ನಾವು ಕೆ ವ್ಯಾಲ್ಯೂ ಕಂಡುಹಿಡಿಯೋದು a1 ಪ್ಲಸ್ ಅಲ್ಲಿ ಏನಿದೆ ನಮಗೆ a1 ಪ್ಲಸ್ ಅಲ್ಲಿ ನಿಮಗೆ -3 ಇದೆ -3 ಬರ್ಕೊಳ್ಳಿ a2 ಪ್ಲಸ್ ಅಲ್ಲಿ ಏನಿದೆ a2 ಪ್ಲಸ್ ಅಲ್ಲಿ 3k ಇದೆ ಇವರು 3k ಓಕೆ ನೆಕ್ಸ್ಟ್ ಪ್ಲಸ್ b1 ಪ್ಲಸ್ ಅಲ್ಲಿ ಏನಿದೆ ನಮಗೆ 2k ಇದೆ 2k ಬರ್ಕೊಳ್ಳಿ ಸೊ b2 ಪ್ಲಸ್ ಅಲ್ಲಿ 1 ಇದೆ 1 ಬರ್ಕೊಳ್ಳಿ ದಟ್ ಈಸ್ 1 ಇದೆ ಪ್ಲಸ್ c2 ಪ್ಲಸ್ ಅಲ್ಲಿ ಏನಿದೆ c1 ಪ್ಲಸ್ ಅಲ್ಲಿ ಏನಿದೆ 2 ಇದೆ 2 ಬರ್ಕೊಳ್ಳಿ ನೆಕ್ಸ್ಟ್ c2 ಪ್ಲಸ್ ಅಲ್ಲಿ ಎಷ್ಟಿದೆ ನಮಗೆ -5 ಇದೆ -5 ದಟ್ ಈಸ್ ಈಕ್ವಲ್ ಟು 0. ಓಕೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡಿ ನಾವು ಸೊ -3 ಇಂಟು -3k ಮಾಡಿದಾಗುತ್ತೆ -9k ಆಗುತ್ತೆ. ಓಕೆ ಪ್ಲಸ್ 2k ಇಂಟು 1 ಮಾಡಿದ್ರೆ ದಟ್ ಈಸ್ 2k ಆಗುತ್ತೆ ಪ್ಲಸ್ 2 ಇಂಟು -1 ಮಾಡಿದ್ರೆ -10 ಆಗುತ್ತೆ -10 ಮಾಡ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು 0. ಓಕೆ -9k ಪ್ಲಸ್ 2k ಮಾಡಿದಾಗ ಏನಾಗುತ್ತೆ ದಟ್ ಈಸ್ -7k ಆಗುತ್ತೆ -7k -10 ದಟ್ ಈಸ್ ಈಕ್ವಲ್ ಟು 0. -10 ಆ ಕಡೆ ತೊಗೊಂಡೋಗಿ -10 ಆ ಕಡೆ ತೊಗೊಂಡ್ರೆ -7k ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 10 ಬರುತ್ತೆ. ಓಕೆ k ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ k ದಟ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ -7. ಓಕೆ k ದಟ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ ಸೊ ನೈತೆ ನೋಡಿ k ದಟ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ -7 ಇಲ್ಲಿ -10 divided by this is what the correct answer. Okay, write down. Okay, so next question ನೋಡಿ ಏನಿದೆ ಅದೇ ತರ ಎಕ್ಸಾಕ್ಟ್ಲಿ ಸೇಮ್ ಓಕೆ ಎಕ್ಸಾಕ್ಟ್ಲಿ ಸೇಮ್ ಯಾರು ಕೊಟ್ಟಿದ್ರೆ ಪರ್ಪೆಂಡಿಕ್ಯುಲರ್ ಟೂ ಲೈನ್ ಇಕ್ವೇಷನ್ ಆಫ್ ಟೂ ಲೈನ್ಸ್ ಕೊಟ್ಟಿದ್ದಾರೆ. ಓಕೆ ಸೊ ಅವೆರಡು ಪರ್ಪೆಂಡಿಕ್ಯುಲರ್ ಇದಾವೆ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಇದಾವೆ ಅಂತಂದ್ರೆ ನಮ್ಗೆ ಏನು ಬರ್ತದೆ ದಟ್ ಈಸ್ ಇದು ಏನಾಗುತ್ತೆ ದಿಸ್ ಇಸ್ a1 ದಿಸ್ ಇಸ್ a2 ಸೊ ದಿಸ್ ಇಸ್ b1 ದಿಸ್ ಇಸ್ ಏನಾಗುತ್ತೆ c1 ಆಗುತ್ತೆ. ಅದೇ ತರ ಇದು ಏನಾಗುತ್ತೆ ದಟ್ ಈಸ್ a2 ದಿಸ್ ಇಸ್ b2 ದಿಸ್ ವ್ಯಾಲ್ಯೂ ಇಸ್ c2. ಓಕೆ ಯು ನೋ ದಟ್ a1 ಇಂಟು ಸೊ ನಮಗೆ ಪರ್ಪೆಂಡಿಕ್ಯುಲರ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಏನಾಗುತ್ತೆ ದಟ್ ಈಸ್ a1 ಇಂಟು a2 ಪ್ಲಸ್ b1 ಇಂಟು b2 ಪ್ಲಸ್ c1 ಇಂಟು c2.
ದಟ್ ಈಸ್ ಈಕ್ವಲ್ ಏನಂತ 0 ಬರುತ್ತೆ. ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಸಾಲ್ವ್ ಮಾಡ್ಕೊಳ್ಳಿ. ಇದರಲ್ಲಿ a1 ಪ್ಲಸ್ ಅಲ್ಲಿ ಏನಿದೆ 3 ಇದೆ, 3 ಬರ್ಕೊಳ್ಳಿ. ದಟ್ ಈಸ್ a2 ಪ್ಲಸ್ ಅಲ್ಲಿ ಏನಿದೆ ದಟ್ ಈಸ್ 3p ಇದೆ, 3p ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ b1 ಪ್ಲಸ್ ಅಲ್ಲಿ ಏನಿದೆ 2p ಇದೆ, 2p ಬರ್ಕೊಳ್ಳಿ. ಓಕೆ, ಅದೇ b2 ಪ್ಲಸ್ ಅಲ್ಲಿ ಏನಿದೆ 1 ಇದೆ, 1 ಬರ್ಕೊಳ್ಳಿ. ಅದೇ ತರ c1 ಪ್ಲಸ್ ಅಲ್ಲಿ ಏನಿದೆ 2 ಇದೆ, 2 ಬರ್ಕೊಳ್ಳಿ. ಅದೇ ತರ c2 ಪ್ಲಸ್ ಅಲ್ಲಿ ಏನಿದೆ 5 ಇದೆ, 5 ಬರ್ಕೊಳ್ಳಿ. ಓಕೆ, ದಟ್ ಈಸ್ ಈಕ್ವಲ್ ಟು 0. ಓಕೆ, ನಾವು ಇಲ್ಲಿ ನಾವು ಯು ಜಸ್ಟ್ ಸಿ ಹಿಯರ್ ಇದ್ರ ವ್ಯಾಲ್ಯೂ ಏನು ಬರುತ್ತೆ ಅಂದರೆ, ನಾವು ಇಲ್ಲಿ ಇದನ್ನು ಸಾಲ್ವ್ ಮಾಡ್ಕೊಡಿ. ಇದು -5 ಬರಬೇಕಿತ್ತೇನು? ಓಕೆ, ಇದು -5 ಬರಬೇಕಿತ್ತು. ಇದು -5 ತಗೊಳ್ಳಿ, ಬರ್ಕೊಳಕ್ಕೆ ಬರ್ಕೊಳ್ಳಿ. -5 ತಗೊಳ್ಳಿ, ದಟ್ ಈಸ್ ಈಕ್ವಲ್ ಟು 0. -5 ಬರಬೇಕಿತ್ತು, -5 ಬರ್ಕೊಳ್ಳಿ. ಓಕೆ, ನಾವು ಇದನ್ನು ಸಾಲ್ವ್ ಮಾಡಿ 3 × 3p ಮಾಡಿದಾಗ ಏನಾಗುತ್ತೆ? ದಟ್ ಈಸ್ ಇಲ್ಲ ತಡ್ರಿ, ನೋಡೋಣ, ಸಾಲ್ವ್ ಮಾಡೋಣ. ಬರುತ್ತಿಲ್ಲ ಆನ್ಸರ್ -5, ಆಮೇಲೆ ಡಿಸೈಡ್ ಮಾಡೋಣಂತೆ. ಫಸ್ಟ್ ಸಾಲ್ವ್ ಮಾಡೋಣ, ಕರೆಕ್ಟ್ ಇದೆ ಬರುತ್ತಿಲ್ಲ ನೋಡೋಣ. ದಟ್ ಈಸ್ 5 ಇದೆ, 5 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು 0. ನಾವು ಇದನ್ನು ಸಾಲ್ವ್ ಮಾಡಿ 3 × 3p ಮಾಡಿದ್ರೆ ಎಷ್ಟಾಗುತ್ತೆ? 3 × 3p ಮಾಡಿದ್ರೆ 9p ಆಗುತ್ತೆ, 9p ಬರ್ಕೊಳ್ಳಿ. ದಟ್ ಈಸ್ 2p × 1 ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 2p ಆಗುತ್ತೆ, 2p ಬರ್ಕೊಳ್ಳಿ. ಪ್ಲಸ್ ಓಕೆ 2 × 10 ಮಾಡಿದ್ರೆ ಏನಾಗುತ್ತೆ? 10 ಆಗುತ್ತೆ, ಇವರಿಗೆ 10. ದಟ್ ಈಸ್ ಈಕ್ವಲ್ ಟು 0. ಓಕೆ, ಈಗ +10 ಆ ಕಡೆ ತೊಗೊಂಡೋಗಿ. ಈ +10 ಆ ಕಡೆ ತೊಗೊಂಡ್ರೆ ಏನಾಗುತ್ತೆ? -10 ಆಗುತ್ತೆ, -10 ಬರ್ಕೊಳ್ಳಿ. 2p plus 9p ಅಂದ್ರೆ 11p ಆಗುತ್ತೆ, 11p. ಸೊ p that is equal to -10 divided by 11. -10 divided by 11. ಓಕೆ, ಇದೈತೆ ನೋಡಿ, -10 divided by 11. ಓಕೆ, -10. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇಷ್ಟು ಬರ್ಕೊಂಡ್ರೆ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ. ಜಸ್ಟ್ ಬರ್ಕೊಳ್ಳಿ. Okay, so next question ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಓಕೆ, ಸೊ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್. ಓಕೆ, 2 ಪ್ಯಾರಲಲ್ ಲೈನ್ಸ್ ನೋಡಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಬರ್ತದೆ ಅಂದ್ರೆ, ಈ ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಸೊ 2 ಪ್ಯಾರಲಲ್ ನಡುವೆ ನೋಡಿ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಬರ್ತದೆ ಅಂದ್ರೆ a2 - a1 ಕ್ರಾಸ್ ಪ್ರಾಡಕ್ಟ್ ವಿತ್ a2 - a1 ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ b1 ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ವೆಕ್ಟರ್. ಇದು ಸೊ ದಿಸ್ ಇಸ್ ವಾಟ್ ದಿ ಫಾರ್ಮುಲಾ. ಈ ಫಾರ್ಮುಲಾ ನಿಮ್ಗೆ ನೆನ್ಪಿಡಬೇಕು. ಓಕೆ, ವೈ ಬಿಕಾಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಕೇಳ್ತಾರೆ ನಮ್ಗೆ ಈ ಕ್ವಶನ್. ಇದನ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಸೊ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್ ದಿಸ್ ಒನ್. ಓಕೆ, ಸೊ ನೋಡಿ, ನೀವು ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ನೀವು 3D ಜಾಮೆಟ್ರಿಯಿಂದ ಸೊ ನಿಮ್ಗೆ MCQ ಕ್ವಶನ್ಸ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಬಟ್ ಪ್ರತಿಯೊಂದು ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಇಷ್ಟೇ ಆಲ್ಮೋಸ್ಟ್ ಇಷ್ಟೇ ಕ್ವಶನ್ಸ್ ಬರುತ್ತೆ. ಈ ಕ್ವಶನ್ಸ್ ಬಿಟ್ಟು ಬೇರೆ ಯಾವ ಕ್ವಶನ್ಸ್ ಬರಲ್ಲ. ಓಕೆ, ಸೊ ನಾವು ಇವೆಲ್ಲ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡಿದ್ಮೇಲೆ ಬೇರೆ ಕ್ವಶನ್ಸ್ ಓದೋದು ಬೇಕಾಗಿಲ್ಲ. ಸೊ ನಿಮ್ಗೆ ನಾರ್ಮಲ್ ಆಗಿ ನೋಡಿ ಔಟ್ ಆಫ್ ಔಟ್ ತಗೋಬೇಕಂದ್ರೆ ನಿಮಗೆ MCQs ಚೆನ್ನಾಗಿ ಮಾಡಬೇಕು. MCQs ಎಲ್ಲ ಸಾಲ್ವ್ ಮಾಡಿದ್ರೆ ಔಟ್ ಆಫ್ ಔಟ್ ಪಕ್ಕ ಬರುತ್ತೆ ನಿಮ್ಗೆ. ಓಕೆ, ನಾನು ಬರ್ದು ಕೊಡ್ತೀನಿ MCQs, ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮೋರ್ ಆನ್ MCQs. ಓಕೆ, ಸೊ ನಾವು ಇಷ್ಟ ಆಯ್ತಾ MCQs. ಈಗ ನೋಡಿ ಎಕ್ಸಾಮ್ಸ್ ಭಾಳ ಸಮೀಪ ಇದೆ. ಓಕೆ, ನಿಮಗೆ ಈ ಕಣ್ಣು ತೆಗೆದ್ರಲ್ಲಿ ಎಕ್ಸಾಮ್ ಬರುತ್ತೆ. ಇನ್ನೂ 40 ಡೇಸ್, ಇನ್ನೂ 60 ಡೇಸ್ ಏನೋ ಇದಾವೆ. ಓಕೆ, ಸೊ ನಿಮ್ಮ ಕಣ್ಣು ತೆಗೆದ್ರೊಳಗೆ ನಿಮಗೆ ದಿವಸ ಕಳೆದೋಗ್ಬಿಡ್ತವೆ. ಅದಕ್ಕೋಸ್ಕರ ಓಕೆ, ಸೊ ನಿಮ್ಗೆ ಭಾಳ ಕಮ್ಮಿ ಸಮಯ ಇದೆ. ಅದರೊಳಗೆ ನಿಮ್ಮ ಪ್ರಿಪ್ರೇಟ್ರಿ ಮತ್ತು ನಿಮಗೆ ಲ್ಯಾಬು ಅವು ಅಂತೇಳಿ ಟೈಮ್ ಹೋಗ್ಬಿಡುತ್ತೆ, ಹೆಂಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಜಸ್ಟ್ ಭಾಳ ಕಷ್ಟಪಡಿ ಈಗ. ಓಕೆ, ಚೆನ್ನಾಗಿ ಓದಿ. ಓಕೆ, ನಾವು ಇನ್ನೊಂದು ಏನಂದರೆ ನಿಮಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಬರೋದು. ಇಲ್ಲಾಂದರೆ ನಾವು ಕುತ್ಕೊಂಡು ಬರೀ ಈಗ ಮಜಾ ಮಾಡ್ತೀನಿ ಅಂದರೆ ಯಾವುದೂ ಆಗಲ್ಲ. ಓಕೆ, ಸೊ ಇಷ್ಟು ಕ್ವಶನ್ಸ್ನ ಎಲ್ಲ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಮತ್ತೆ ನಾನು ಮಾಡಲ್ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿದ್ದೀನಿ. ಮಾಡಲ್ ಕ್ವಶನ್ ಪೇಪರ್ಸು ನೀವು ಅಲ್ಲಿಂದ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಮಾವು ಕ್ವಶನ್ಸ್ ವೈ ಬಿಕಾಸ್ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಯಾಕೆ ಸಾಲ್ವ್ ಮಾಡಿದ್ದೀನಿ ಅಂದರೆ ನಮಗೆ ಫೈನಲ್ ಎಕ್ಸಾಮ್ದು ಪ್ಯಾಟರ್ನ್ ಯಾವ ಥರ ಬರುತ್ತೆ ಅಂತೇಳಿ. ಓಕೆ, ಸೊ ನಮ್ಮ ನಾರ್ಮಲಾಗಿ 3 ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದೇನೆ. 3 ಮಾಡಲ್ ಕ್ವಶನ್ ಪೇಪರಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಏನು ಬಿಟ್ಟಿದ್ದಾರೆ ಅದರಿಂದನೇ ಬರೋದು. ಓಕೆ, ಸೊ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಯಾವ ಥರ ಇದೆ, ಓಕೆ, ಆ ಥರದ್ದೇ ಕ್ವಶನ್ ಪೇಪರ್ ಬರೋದು. ವೈ ಬಿಕಾಸ್ ನಮಗೆ 3 ಡಿಫ್ರೆಂಟ್ ಪ್ಯಾಟರ್ನ್ಸ್ ಕೊಟ್ಟಿದೆ. ಓಕೆ, 3 ಡಿಫ್ರೆಂಟ್ ಪ್ಯಾಟರ್ನ್ಸ್ ಇಂದ ನನ್ನ ಪ್ರಕಾರ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಏನಿದೆ ಆ ಮಾಡಲ್ ಕ್ವಶನ್ ಪೇಪರ್ ಥರನೇ ಫೈನಲ್ ಎಕ್ಸಾಮ್ ಬರೋದು. ಓಕೆ, ಸೊ ಆ ಮಾಡಲ್ ಕ್ವಶನ್ ಪೇಪರ್ ಕ್ವಶನ್ಸು ಸಾಲ್ವ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.